देखने को नहीं हो रहा है वही
ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟ ವಿಹವ್ಯವ ವಿಘ್ನೋ ವ್ಯಾಳ ಕುಲ ವಿಮಾನ ಗರುಡ ವಿಘ್ನೇ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾಯಿ ಮಾ ಪಾಯಿ ಮಾ ಪಾಯಿ ಮಾ ಗಜಮುಖದ ಬಗೆ ಗಣಪಗೆ ಚಲ್ವತ್ರಿ ಜಗ ವಂದಿತಗೆ ಆರತಿ ಎತ್ತರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರಗಳು ಪರಶೋಭ ಶಾಂಕುಶ ಧರನಿಗೆ ಹರುಷಲಿ ಭಕ್ತರ ಪೊರೆವರಿಗೆ ಪುರಗಭೂಷಣನ ಸುಕುಮಾರ ಗಜವದನನ ಶರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನನಗಿರೋ ಜನರೆಲ್ಲ ಗುಣಯುತನ ಕನಮೂರ್ತಿ ಮದವುರ ಗಣನೋತನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ
ಸರ್ವೇಶ್ವರನ ಭರಿತ ಸಿದ್ಧಿಯ ನಿವ ಭವನ ಪರಮಾತ್ಮ ದುರಿತ ಭಯಂಕರನ ಪರಮದ ಪೂರ ವಿಘ್ನೇಶ್ವರನ ತೊಂದನ 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 ದಿನ್ನತ ದಿಂದನ ನಿಧನ ನಿಧನ ದಿನ್ನತ ನಿಧನ 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 ದಿನ್ನತ ತೊಂದನ 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 ದಿನ್ನತ ತೊಂದನ ದಿನ್ನತೈ ನಿಧನ ದಿನ್ನತೈ ತೈ ದಿನತೈ ತೈ ದಿನತೈ ತೈ ದಿನ ದಾದಿನ ತೈ ದಿನ ದಾದಿನ ತೈ ದಿನ ದಾದಿನ ತೈ ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಆ ಆ ಗಜಮುಖನ ನಿನ್ನ ಪಾದವ ನಿಜವಾಗಿ ವರಗಳ ಪ್ರಭುವೇ ಮೂಷಿಕ ಮಗನೋ ಮೋದಗಸ್ತ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಸಿದ್ಧಿ ವಿನಾಯಕ ಪಾದ ನಮಸ್ತೆ ತೊಂದನ 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 ನಿನ್ನತ ನಿಂತನ 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 ನಿನ್ನತ Tontei, 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 dinatei, dintei, 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 dinatei. Tondana dinatei, tintana dinatei, tai dinatei, tai dinatei, tai dinatei, tai dinatei, tai dinatei, Pali suga jawabana. ಪಾಲಿ ಸುಗ ಜವದನ ಸುಗುಣ
ಮಧುರಪುರದೊಳು ನೆಲೆಸಿರುವ ಕರುಣದಿ ಜಗಿಂಕರರಿಗೊಲಿದು ಕರುಣದಿ ಜಗಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ತೈ ದಿನ ತೈ ದಿನ ತೈ ದಿನ 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 ದೊಂತನ ದಿನ ದಿನ ತೊಂದನ ದಿನ ತೈ ದಿನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ದಾರಿನ ತೈ ದಿನ ದಾರಿನ ತೈ ದಿನ ದಾರಿನ ತೈ ಚಿಕ್ಕ ಪ್ರಾಯದವನ ಚದುರಲಿ ಗಂಗವ ಮದದ
ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ಗೌರಿ ನಾರಾಯಣಿ ನಮೋಸ್ತುತೆ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಯಿಂದ ಕರೆದ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ, ಮೇಳದಲ್ಲಿ ವಾಸವಾಗುವಂತಹ ಶ್ರೀ ಮಹಾದೇವರು ಮತ್ತು ಮೇಳದಲ್ಲಿ ವಾಸವಾಗುವಂತಹ ಶ್ರೀ ಮಹಾದೇವರು ವಕ್ರತುಂಡ ಮಹಾಕಾಯ ಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರಿ ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಯಿಂದ ಕರೆದ ಮತ್ತು ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ ಅವರಯ್ಯ, ಮಹಾರಾಜಗಳಂತ ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಮತ್ತು ಬಡಿತು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಅರ್ತಿಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕಗೊಳ್ಳುವಂತಹ ದಕ್ಕಿತ್ತು ಮತ್ತು ಇಡ್ಯ ಶ್ರೀ ಮಹಾಲಿಂಗೇಶ್ವರ ದೇವರಯ್ಯ, ಮತ್ತು ಇಡ್ಯ ಶ್ರೀ ಮಹಾಲಿಂಗೇಶ್ವರ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಯಿಂದ ಮತ್ತು ಈ ಸ್ಥಳದಲ್ಲಿ ವಾಸವಾಗಿರುವ ಗಣೇಶ್ವರ ಶ್ರೀ ಮಹಾಗಣಪತಿ ದೇವರಯ್ಯ, ಸ್ಥಳದಲ್ಲಿ ವಾಸವಾಗುವಂತಹ ಗಣೇಶ ಮಹಾದೇವರು ಮತ್ತು ಸ್ಥಳದಲ್ಲಿ ವಾಸವಾಗುವಂತಹ ಗಣೇಶ ಮಹಾದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಸಿರಿಮಡಿಗಂಧ ಪ್ರಸಾದ. ದಕ್ಕಿತ್ತು ಸಭಾವಂದನೆ ಮಾಡಿ. ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ, ದಯಮಾಡೆ ದುರ್ಗಾಂಬಿಕೆ ದಯಮಾಡೆ ದುರ್ಗಾಂಬಿಕೆ
ದುರ್ಗಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರದರ ಮೂರ್ತಿಯಾಗಿ ಸತ್ಯ ದಯ ಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ ಮೂಲ ಶಕುತಿಯಾಗಿ ದೇವಿ ಶಾರದೆಯಾಗಿ ಮೂಲ ಶಕುತಿಯಾಗಿ ದೇವಿ ಶಾರದೆಯಾಗಿ ಸೊಲಿದು ತಾಯೇ ಭಾಗ್ಯ ದೇವತೆಯಾಗಿ ಶುಂಭಾನಿ ಶುಂಭಾದಿ ದೈತ್ಯ ಸಂಹಾರಿಣಿ ಶಂಭೂರಮಣಿ ನಿರ್ಣನೋಬಿದೆ ಕರುಣಿಯೇ ಶುಂಭಾನಿ ಶುಂಭಾದಿ ದೈತ್ಯ ಸಂಹಾರಿಣಿ ಶಂಭೂರಮಣಿ ನಿನ್ನ ನಂಬಿದೆ ಕರುಣಿಯೇ ತವ ಪಾದ ಸೇವೆಯ ತವ ಕದಿ ಮಾಡುವ ತವ ಪಾದ ಸೇವೆಯ ತವ ಕದಿ ಮಾಡುವ ಭಾವ ಶುದ್ಧಿಯ ನೀಡಿ ಅರಸು ಉತ್ತರಿಸು ತವ ಪಾದ ಸೇವೆಯ ತವ ಕದಿ ಮಾಡುವ ಭಾವ ಶುದ್ಧಿಯ ನೀಡಿ ಅರಸು ಉತ್ತರಿಸು ಶಂಕರ ನರಸಿನಿ ಕಾಯ ಕಿಂಕರರನು ಓಂಕಾರ ರೂಪಿಣಿ ನೀಡು ಶುಭವನು ದಯ ಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ ದಿನ ದಿನ ದೈ ದಿನ ದೈ ದಿನ್ನತ ದೊಂಕನ ದಿನ ದೈ ದಿನ ದೈ ದಿನ್ನತ ದಿತ್ತಗಿಡದಯ್ಯತ ದತ್ತಗಿಡದಯ್ಯತ ದತ್ತಗಿಡ ದತ್ತಗಿಡ ದತ್ತಗಿಡದಯ್ಯತ ತೊಂದನ ದಯ್ಯತ ದಿಂದನ ದಯ್ಯತ ದಿಂದನ ದಯ್ಯತ ತೊಂದನ ದಯ್ಯತ ತಥೈ ದಯ್ಯತ ತಿಥೈ ದಯ್ಯತ ತಥೈ ದಯ್ಯತ ತಥೈ ದಿನದ ದಿನ ದೈ ದಿನದ ದಿನ ದೈ 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 ತತ್ತ ತೊಂಗ ತೋಗೋ ತಗದ ದಿನದ ಕಣ್ಣು ಕಣ್ಣು ಬಣ್ಣಿ ಮಾತ
ನದಿಯಾಗೆ ಹೋಗಿ ಹೊತ್ತು
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಆದಿಮಾಯೇ ಮಹಮ್ಮಾಯೇ ಪರಾಶಕ್ತಿ ಸ್ವರೂಪಿಣಿಯೇ ಇದು ಮೂವರು ಒಂದಾಗಿ ಕರಗಳನ್ನು ಜೋಡಿಸಿ ನಿನ್ನ ಪದದ್ವಯಗಳಿಗೆ ಆನತರಾಗಿದ್ದೇವಮ್ಮ. ಅಗಾಧವಾದಂತಹ ಜಲರಾಶಿಯ ನಡುವೆ ನಾವು ಮೂವರು ಯಾರು, ಏನು, ಎತ್ತ, ಯಾಕೆ, ಹೇಗೆ ಒಂದು ಅರ್ಥವಾಗದೆ ನಾವು ಜೊತೆಯಾಗಿ ನೀರಿನಲ್ಲಿ ಮುಳುಗುತ್ತಾ ಏಳುತ್ತಾ ತೇಲುತ್ತಾ ಇದ್ದಂತಹ ಹೊತ್ತು ನಿನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸುವಂತೆ ತಿಳಿಸಿದೆ. ಆ ಕಾಲಕ್ಕೆ ಮೂವರು ಏಕಮಾನಸರಾಗಿ ನಿನ್ನನ್ನು ಸ್ತುತಿಸಿದವಾಗಿ ಮೈದೋರಿ ಬಂದೆಯ ತಾಯಿ. ಕಂಡು ಆನಂದವಾಗಿದೆ, ಅರ್ಥವೂ ಆಗಿದೆ. ನಮ್ಮ ಈ ಹೊತ್ತಿನಲ್ಲಿ ನಮ್ಮ ಜನನಕ್ಕೆ ಕಾರಣೀಕರ್ತಳಾದ ಅಮ್ಮ ನೀನು ಎನ್ನುವುದು ಸ್ಪಷ್ಟ. ತನ್ನ ನಿಜ ಮಕ್ಕಳೇ ಆದರೂ ತನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ಭಕ್ತಿಯವಲ್ಲದೆ ಅನ್ಯ ಮಾರ್ಗವಿಲ್ಲ ಎನ್ನುವುದನ್ನು ಆ ಶರೀರವಾಣಿಯ ಮೂಲಕ ತೋರಿಸಿಕೊಟ್ಟವಳು. ಈ ಹೊತ್ತಿನಲ್ಲಿ ದಯಾ ಸಾಗರೆಯಾಗಿ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀಯಮ್ಮ. ಅಮ್ಮ,
ಮೂವರು ಒಂದಾಗಿ ಪದ ತಲಗಳಲ್ಲಿ ತಲೆಗಳನ್ನಿಟ್ಟಿದ್ದೇವೆ. ಕಾಪಾಡಬೇಕಮ್ಮ, ನೀನೇ ರಕ್ಷಿಸಬೇಕು. ಓ ಇಚ್ಛಾಶಕ್ತಿ ಸಂಯುಕ್ತೆ ಪವಿತ್ರವಾದಂಥ ಪರಪದ್ಮಗಳಿಗೆ ನಮೋ ನಮಃ ತಾಯಿ. ನಮ್ಮ ಮೂವರನ್ನು ಈ ಕಾಲದಲ್ಲಿ ಕರುಣಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ದಿಟವಾಯಿತು ತಾಯಿ. ಗಲದ ಮಧ್ಯದಲ್ಲಿ 16 ಮಂದಿ ಮಕ್ಕಳಿಲ್ಲ. ಮೂವರನ್ನು ನೀನು ತಿಳಿಸಿಕೊಳ್ಳಬೇಕಂತಾದರೆ ಯಾವುದೋ ಮಹತ್ತರವಾದಂಥ ಸಂಕಲ್ಪವನ್ನು ಇರಿಸಿಕೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆ ಅಮ್ಮ. ಮಕ್ಕಳಾದಂಥ ನಮ್ಮಿಂದಂಥ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ನೀನು ತಿಳಿಸುವುದರ ಮೂಲಕವಾಗಿ ನಮ್ಮ ಮೂವರನ್ನು ಉದ್ಧರಿಸಬೇಕು ಎನ್ನುವ ಹಾಗೆ ಪದದ್ವಯಗಳಲ್ಲಿ ವಿನಂತಿಸುತ್ತಾ ಇದ್ದೇನೆ. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತರೆಂದು ತಿಳಿದೆವು. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವನು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಅರುಹಿ ಉದ್ಧರಿಸಿ ಸಾನು ರಾಗದಿಂದ ನಮ್ಮ ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓ ನನ್ನ ಮುದ್ದು ಕಂದಮ್ಮಗಳಿರ ಅಮ್ಮ. ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ಧನ್ಯೋಸ್ಮಿ ತಾಯಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತೃ ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವವ ನೀನೇ ಬ್ರಹ್ಮ. ಧನ್ಯವಾದ ತಾಯೇ. ನೀಲವರ್ಣದಿಂದ ಶೋಭಿಸುವವ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. ಮೂರು ಮೂರ್ತಿಗಳೇ, ನಿಮ್ಮಿಂದ ಒಂದು ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಏನು ತಾಯಿ? ಹೋದ ಕಲ್ಪದಿ ಲಯವಾದಂತ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತಿದ್ದೇನೆ. ಹೇಳಮ್ಮ. ರಾಜಸ ಗುಣ ಬರೆದಂತ ಬ್ರಹ್ಮ ಅಮ್ಮ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯ ಮಾಡಿಕೊಂಡು ಬಾ ಮಗನೇ. ಆಗಲಿ ತಾಯೇ. ಸಾತ್ವಿಕ ಗುಣ ಬರೆದ ವಿಷ್ಣು ತಾಯೇ, ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾಕಾರ್ಯ ಮಾಡಿಕೊಂಡು ಬಾ ಮಗನೇ. ಧನ್ಯನಾದೆನಮ್ಮ. ತಾಮಸ ಗುಣ ಬರೆದಂತ ಈಶಾ ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಮೂರು ಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಅಮ್ಮ, ನಿಷ್ಠೆಯಿಂದ ಬಂದಾಗ ಕಷ್ಟ ಬಂದರೆ ಏನು ಮಾಡಬೇಕು? ಕಷ್ಟ ಬಂದರೆ ಕಷ್ಟ ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ದುಷ್ಟರಿಂದ ಕಷ್ಟ ಬಂದರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪೊರೆಯುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಜಯ. Oh,
ನಾನಾಡುವ ನುಡಿಗಳನ್ನು ಲಾಲಿಸಲೇಬೇಕು. ಸರಿ ಹೇಳೋಣಂತೆ. ಎಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟು ಈ ಕಾಲದಲ್ಲಿ ತಾಯಿ ಅಂತರ್ಧಾನಲಾಯಿತು. ಕೊಟ್ಟ ಉದ್ಯೋಗವನ್ನು ಪ್ರಾಮಾಣಿಕತೆಯಿಂದಲೇ ವಿವರಿಸುತ್ತೇವೆ ಎನ್ನುವ ಹಾಗೆ ಅಮ್ಮನ ಮುಂದೇನು ಜನಬದ್ಧರೂ ಆಗಿದ್ದೇವೆ. ಸರಿ ಕಾರ್ಯೋನ್ಮುಖರಾಗಬೇಕಾದ್ದು ಕರ್ತವ್ಯವಾದರೂ ಸ್ವಲ್ಪ ಧ್ಯಾನತನ ಬೇಕು. ಜಾಣತನ ಬೇಕು. ಎಲ್ಲ ವ್ಯವಸ್ಥೆ ಕೊಟ್ಟಿದ್ದಾಳ ಬಳಿಕ ಉಪಯೋಗಿಸಿಕೊಳ್ಳುವುದು ಯಾವಾಗ ಯಾವ ರೀತಿ ಎನ್ನುವ ಹಾಗೆ ಇಲ್ಲಿ ಯೋಚನೆ ಮಾಡುವುದು. ನಮ್ಮ ಮೂವರೊಳಗೆ ಒಬ್ಬ ಯಜಮಾನನಿದ್ದರೆ ಏನು ಎನ್ನುವ ಹಾಗೆ ಬೇಕು ಎನ್ನುವ ತೀರ್ಮಾನ ಅಲ್ಲ, ಇದ್ದರವಳಿತು ಎನ್ನುವಂತ ಒಂದು ಹಿತದೃಷ್ಟಿ ನನ್ನ. ಬೇಕಂತ ಪ್ರಶ್ನೆ ಬರುವುದು ಸಹಜ. ಯಜಮಾನ ಅಥವಾ ನಾಯಕ ಯಾಕೆ ಯಾಕೆ ನಿನ್ನ ಮಾತನ್ನೇ ಕೇಳುದು, ಇವನ ಮಾತನ್ನು ಕೇಳುದು? ಹಾಗಿದ್ರೆ ಒಬ್ಬನನ್ನೇ ಆರಿಸಿಕೊಂಡು ಒಬ್ಬ ನಾಯಕನ ಮಾತನ್ನೇ ಕೇಳಿದ್ರೆ ಮುಂದಕ್ಕೆ ಪರಿಣಾಮವಾಗಬಹುದು ಎನ್ನುವ ದೃಷ್ಟಿಯಿಂದ ನಾನು ವ್ಯವಸ್ಥೆ ಇದ್ದೇನೆ. ಹಾಗಿದ್ರೆ ನಮ್ಮ ಮೂವರೊಳಗೆ ಯಾರು ಎನ್ನುವ ಹಾಗೆ ನೋಡಿಕೊಂಡೇ ಇರ್ತಾರೆ. ತಲೆಬಿಸಬೇಕಾಗಿಲ್ಲ. ಯಾಕೆ ನಾನೇ ದೊಡ್ಡವನಲ್ವೇನು ಆ? ನಿಮಗೆ ಗೊತ್ತಾಗಲಿಲ್ಲ. ಅದು ಹೇಗೆ? ನಮ್ಮ ಮೂವರೊಳಗೆ ಕ್ರಮವಾಗಿ ಅಮ್ಮ ಕರ್ತವ್ಯರನ್ನು ಮಗನೇ ಬ್ರಹ್ಮ ಎನ್ನುವ ಹಾಗೆ ಮೊದಲಾಗಿ ಕರೆದ ಕಾರಣ ನಮ್ಮ ಮೂವರೊಳಗೆ ನಾನು ಹಿರಿಯ ಮಗ ಎನ್ನುವುದೇ ಅಂತ ಬ್ರಹ್ಮ ಎನ್ನುವಂತ ನಾಮಧೇಯವನ್ನು ನನಗೆ ಉಚ್ಚರಿಸಿದ್ದಾಳೆ. ಬ್ರಹ್ಮ ಎಂದರೆ ದೊಡ್ಡದು ಇತರ ಎನ್ನುವ ಹಾಗೆ ಇರುವುದಕ್ಕೆ ಶ್ರೇಷ್ಠವಾದ ಸತ್ಯಲೋಕ ರಾಜಸ. ಎಂತಹ ಯೋಗ್ಯತೆಯನ್ನು ನಾನು ಕೊಂಡವ. ಈ ಎಲ್ಲವನ್ನೂ ನೋಡಿಕೊಂಡೇ ಇತ್ತಾದರೆ ನಿಮ್ಮಿರುವರನ್ನು ಕೇಳುವಂತ ಅಧಿಕಾರ ನನ್ನಲ್ಲಿಟ್ಟು ಆದ್ದರಿಂದಲೇ ಸೃಜಿಸುವ ರಾಯಭಾರವನ್ನು ಹೊಂದಿದವನಿದ್ದೇನೆ. ನಾನೇ ದೊಡ್ಡವ, ನನ್ನ ಅನುಮತಿಯಂತೆ ನೀವಿರುವರು ಕೇಳಬೇಕು. ಬ್ರಹ್ಮ, ಇದೆಲ್ಲ ಬೇಕಂತ ಕೇಳುವುದು ನಾನು. ಅವನ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಕಾರಣ ಉಂಟು. ಮೊದಲಾಗಿ ನಿನ್ನನ್ನು ಕರೆದಿದ್ದಾಳೆ, ಮೊದಲಾಗಿ ನಿನಗೆ ಉದ್ಯೋಗವನ್ನು ಕರುಣಿಸಿದ್ದಾಳೆ, ಹೌದು. ನಿನಗೆ ರಾಜಸ ಗುಣವನ್ನು ಇತ್ತಿದ್ದಾಳೆ ಎನ್ನುವ ಕಾರಣದಿಂದ ನೀನು ದೊಡ್ಡವ ಎನ್ನುವುದಾದರೆ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ನೀನೇ ಆಲೋಚನೆ ಮಾಡಿ. ಏನು ದೊಡ್ಡವ ಹೌದಲ್ವ? ಯಾಕೆ? ಯಾವ ರೀತಿಯಲ್ಲಿ? ಎಲ್ಲವನ್ನು ನಮಗೂ ಕರುಣಿಸಿದ್ದಾಳೆ. ಉದ್ಯೋಗವನ್ನು, ಗುಣವನ್ನು, ಇರುವುದಕ್ಕೆ ಕ್ಷೇತ್ರವನ್ನು ಎಲ್ಲವನ್ನು ಕರುಣಿಸಿದ್ದಾಳೆ, ನಮಗೂ ಕರುಣಿಸಿದ್ದಾಳೆ. ಹಾಗಾದರೆ ಅದರಲ್ಲಿ ಒಂದೇ ಆಯ್ತಂತಲ್ವೇ? ಒಟ್ಟಿಗೆ ಕೊಟ್ಟಿದ್ದಾಳೆ ಎನ್ನುವ ಮಾತ್ರಕ್ಕೆ ಆಯುಧದ ಪಾತ್ರಗಳು ಪ್ರತ್ಯೇಕವಾಗಿರುವುದಿಲ್ವೇ? ಪ್ರತ್ಯೇಕ ಎಲ್ಲವೂ ಉಪಯೋಗಿಸುವುದು ಯುದ್ಧದಲ್ಲಿ ಅಲ್ವೇ? ಹೌದಪ್ಪ, ಈಗ ಆಯುಧದ ಆಯುಧ ಅಲ್ವಾ? ಅದನ್ನು ಹೆಸರನ್ನು ಕೊಟ್ಟಿದ್ದಾರೆ, ಒಮ್ಮೆಗೆ ಕೊಟ್ಟಿದ್ದಾರೆ ಎಂದಾದ್ರೆ ಏರಿಳಿತಗಳು ಇರ್ತದೆ. ಏರಿಳಿತ? ನನ್ನ ಗಾತ್ರ ಸ್ವಲ್ಪ ವಿಶಾಲ ಅಗಲ ಇರಬಹುದು, ಎತ್ತರ ಇರಬಹುದು, ನಿನ್ನದು ಪಾತ್ರ ಅದೇ ಇರಬಹುದು, ಅದು ಸ್ವಲ್ಪ ಚಿಕ್ಕದು ಇರಬಹುದು. ಅದರಲ್ಲಿ ದೊಡ್ಡತನ ಯಾಕೆ? ದೊಡ್ಡತನ ನನ್ನದಲ್ಲಿ ಉಂಟು ಎನ್ನುವ ಯಾಕೆ ಹಾಗೆ ಸಮಾನತೆ ಇರಬಾರದು ಅಂತ ಕೇಳುವುದು. ಸಮಾನತೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಯಾಕೆ ಬರ್ತಿದೆ. ಸಮಾನತೆಯೂ ಇದೆ, ಸರಿ ಸಮಾನತೆಯೂ ಇದೆ. ಯಾಕೆ ಬಲ್ಲೆಯ? ನಿನ್ನ ಉದ್ಯೋಗದಿಂದ ನೀನು ದೊಡ್ಡವನಾದರೆ ನಾನು ದೊಡ್ಡವ ಎಂದೆನಿಸಿಕೊಳ್ಳಬಹುದು. ಹೇಗೆ? ಲಯದ ಅಧಿಕಾರವನ್ನು ನನಗೆ ಇತ್ತಿದ್ದಾಳೆ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಜಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಿ ನಿನ್ನ ಪುನರ್ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ. ಅಷ್ಟು ಮಾತ್ರವಲ್ಲ, ಸಾಮಾನ್ಯರಿಗೆ ಎಲ್ಲರಿಗೆ ಇರುವುದು ಎರಡು ಕಣ್ಣುಗಳು. ನನ್ನನ್ನೊಮ್ಮೆ ಸರಿಯಾಗಿ ಗಮನಿಸತ್ತೆ. ಹೆಚ್ಚಿನದಾದಂತ ಅಂಗವನ್ನು ಹೊಂದಿಕೊಂಡಿದ್ದಿ. ಹೆಚ್ಚಿನದಾದಂತಹ ಅಕ್ಷಿಯನ್ನು ನನ್ನ ಹಣೆಯಲ್ಲಿ ಹೊಂದಿದ್ದೇನೆ. ಅದು ಯಾಕೆ ಬಲ್ಲಯ್ಯ? ನೀನು ಸೃಜಿಸಿದ ಜೀವರಾಶಿಗಳನ್ನು ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಆ ಕ್ಷಣವೇ ಎಲ್ಲವನ್ನು ಸುಟ್ಟು ಬಿಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಆದ್ದರಿಂದಲೇ ನಿನಗಿಂತ ನಾನು ದೊಡ್ಡವ. ಹರಣೆ, ಏನು? ನಿನ್ನ ಯೋಗ್ಯತೆಯನ್ನು ನಾನು ತಿರಸ್ಕರಿಸುವುದಿಲ್ಲ. ಹೆಚ್ಚಿನ ಅಂತ ಅಂಗವನ್ನು ಹೊಂದಿದ ಕಾರಣ ನೇತ್ರಧಾರಿಯಾದಂತ ನೀನು ಅಂಗದೇಷ್ಟ ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಆಯ್ತಲ್ವೇ? ಹಾಗಿದ್ದರೆ ಯಾವುದನ್ನು ನೀನು ಮಾಡಬೇಕು ಅಂತಾದರೆ ಮೊದಲು ಎಲ್ಲಿಂದ ಅಂತ ನೀನು ಆಲೋಚಿಸಬೇಕು. ಮೊದಲು ನಾನು ಸೃಜಿಸಲು ಅದು ಮಾತ್ರನಾದಂತ ಹರಿಯುವೀತನು ಪಡೆಯಬೇಕು. ಕೊನೆಯದಾದಂತ ಹರಣಾದಂತ ನೀನು ಲಯಗೊಳಿಸಬೇಕು. ಹಾಗಿದ್ರೆ ಮೊದಲ ಉದ್ಯೋಗ ನನ್ನದು ಶ್ರೇಷ್ಠ. ದಿವಸ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ನವ ವಿಧದ ಸೃಷ್ಟಿಗಳಲ್ಲಿ ಪ್ರತ್ಯೇಕವಾದಂತಹ ಚತುರ್ವಿಧದ ಸೃಷ್ಟಿಗಳನ್ನು ಮಾಡಿ ಬ್ರಹ್ಮ ಏನು ಎನ್ನುವ ಹಾಗೆ ತೋರಿಸಿಕೊಳ್ಳಬೇಕಾದ್ದು ಸೃಷ್ಟಿಯ ಉದ್ಯೋಗ. ಒಂದೊಂದು ಜೀವಿಯು ಇಷ್ಟೇ ವರ್ಷ ಬದುಕಬೇಕು, ಹೀಗೆಯೇ ಬದುಕಬೇಕು ಎನ್ನುವ ಹಾಗೆ ಅದರ ಅರ್ಥಾತ್ ಅವರ ಹಣೆಯಲ್ಲಿ ಬರೆಯುವ
ಕಾರ್ಮಿಕನ ಕರ್ತವ್ಯವನ್ನು ಮಾಡುವ ನನ್ನ ಕಾರಣೇಕತ ಎಷ್ಟು ಅಮೋಘ ವಿಶಾಲ ಎನ್ನುವುದನ್ನು ನೀವು ತಿಳಿದುಕೊಳ್ಳಿ. ಎಷ್ಟಾದ್ರೂ ಕರಣಿಕನೇ ಅಲ್ವ? ಕಾರಣಿಕನೇ ಹೌದು. ಕೇವಲ ಬರವಣಿಗೆಯನ್ನು ತಿರಸ್ಕಾರದ ದೃಷ್ಟಿಯಿಂದ ಕಂಡುಕೊಳ್ಳಬೇಡಿ. ಸೃಜಿಸುವ ಉದ್ಯೋಗವೇ ಪ್ರಥಮ, ಇದುವೇ ಪ್ರಧಾನ, ಇದುವೇ ಪ್ರಥಮ. ಸೃಷ್ಟಿಸುವುದು ಹೆಚ್ಚು ಅಂತ ನೀನು ಹೇಳು. ಇದು ಘನ ಸೃಷ್ಟಿ ಕಾರ್ಯವು ಅಷ್ಟೊಂದು ಕನವಲ್ಲ. ಹುಟ್ಟಿಸುವುದೇ ಒಬ್ಬಾತನ ಶ್ರೇಷ್ಠ ಕಾರ್ಯ ಅಂತ ಆದ್ರೆ ಆತ ಮತ್ತೆ ಜೀವನದಲ್ಲಿ ಆ ಸೃಷ್ಟಿಗೆ ಜನಕನಾಗಿ ಆತನ ಸಾಧನೆ ಏನಾಗುತ್ತದೆ ನೀನು ಯೋಚಿಸು. ಮೊದಲೇ ಜನಕನಾಗಿ ಸಾಧನೆ ಮಾಡಿದ್ದಾನೆ. ಜನಕನಾದವ ಕೇವಲ ಹುಟ್ಟಿ ಹಾಕುತ್ತಾನೆ ಅಂತ ಆದ್ರೆ ಈ 10 ಮಕ್ಕಳನ್ನು ಹುಟ್ಟಿಸುವುದೇ ದೊಡ್ಡತನ ಅಂತ ಆಗ್ಲಿಲ್ಲ. ಅದೇ ದೊಡ್ಡದು. ಕಷ್ಟ ಎಷ್ಟು ಬರ್ಬೇಕು. ಹುಟ್ಟುವುದು 1 ಆಗಲಿ 10 ಆಗಲಿ 100 ಆಗಲಿ, ಹುಟ್ಟಿದ 1 2 10 100 ಆತ ಹೇಗೆ ಪಾಲಿಸುತ್ತಾನೆ, ಹೇಗೆ ಪೋಷಿಸುತ್ತಾನೆ ಅನ್ನುವುದೇ ಮುಖ್ಯವಾಗುತ್ತದೆ. ಎಲ್ಲೆಲ್ಲಿ ಏನು ಬೇಕು, ಏನು ಪೌಷ್ಟಿಕತೆ ಬೇಕು, ಎಲ್ಲಿ ವಿದ್ಯೆ ಬೇಕು, ಎಲ್ಲಿ ಜ್ಞಾನವು ಸೇರಿಕೊಳ್ಳಬೇಕು, ಅದೆಲ್ಲ ಕಾಲ ಕಾಲಕ್ಕೆ ಆತನಿಗೆ ಆ ಜೀವನಿಗೆ ಒದಗಿ ಬರಬೇಕು. ನಿನ್ನದು ಸೃಷ್ಟಿಯ ಕಾರ್ಯ ಅರಿಗಳಿಗೆ, ಅವನದ್ದಾದಂತಹ ಲಯ ಕಾರ್ಯ ಕ್ಷಣಿಕವಾದದ್ದು, ಅದು ಮುಗಿದು ಹೋಗುತ್ತದೆ. ಆದರೆ ಪಾಲನೆ ಎನ್ನುವುದು ಇದೆ ನೋಡು, ಅದು ದೀರ್ಘವಾದದ್ದು. ಬೇಕಾದ ಆವಾಗ್ಯ ಬೇಕಾದನ್ನು ಒದಗಿಸಿ ಕೊಡುತ್ತ ನೀನು ಸೃಷ್ಟಿಸಿದ್ದು ಕೆಟ್ಟು ಹೋಗದ ಹಾಗೆ ಕೊಟ್ಟು ಅದನ್ನು ಪೊರೆಯುವಂತಹ ನನ್ನ ಸ್ಥಿತಿ ಕಾರ್ಯ ನಿಮ್ಮೀರುವರ ಕಾರ್ಯಕ್ಕಿಂತ ಹೆಚ್ಚಾದದ್ದು. ಒಂದು ಹಾಗೆ ಮತ್ತೊಂದು ನೀನೇ ಆಡಿದೆ ನೋಡಿ. ಏನದು? ಇದ್ದದ್ದನ್ನು ನಾನು ಸೃಷ್ಟಿಸ್ತೇನೆ. ಹೌದು. ಎಲ್ಲಿಂದ ಸೃಷ್ಟಿಸುವುದು ನೀನು? ಹೋದ ಕಲ್ಪದಲ್ಲಿ ಲಯವಾದದ್ದನ್ನು ನೀನು ಸೃಷ್ಟಿಸುವುದು ಅಂತಾದ್ರೆ ಅದು ಹೋದ ಕಲ್ಪದ್ದು ಇದೆ ಅಂತ. ಎಲ್ಲಿದೆ? ನಮ್ಮ 3 ಗರ್ಭದಲ್ಲಿ ಅಡಕವಾಗಿದೆ ಅಂತ ಮಾಡಿದ್ದ. ಇದೆ ಅನ್ನುವುದು ಸ್ಥಿತಿ ಕಾರ್ಯವಾದಂತಹ ಸ್ಥಿತಿಪಾಲಕನಾದಂತಹ ನನ್ನ ವ್ಯಾಪ್ತಿಗೆ ಒಳಪಟ್ಟರು. ಮತ್ತು ಒಂದು ದೃಷ್ಟಿಯಿಂದ ನೋಡುತ್ತೀಂತಾದ್ರೆ ನೀನು ಆಡಿದೆ ಅಲ್ಲ, ವಿಧಾತ ನಾನು ವಿಧಿಸುತ್ತೇನೆ, ಹಣೆ ಬರಹ ಬರೆಯುತ್ತೇನೆ. ಎಲ್ಲಿಂದ ಬರೆಯುತ್ತೀನಿ ನೀನು? ಹಿಂದಿನ ಕರ್ಮ ಏನುಂಟೋ ಆ ಕರ್ಮದ ಫಲವಾಗಿ ದೊರೆತದ್ದನ್ನು ಮುಂದೆ ಹೀಗೆ ನಡೆಸಬೇಕು ಅಂತ ನೀನು ನೀಡು. ಮತ್ತೆ ಹೆಚ್ಚಾಗಿ ಮಾಡುವುದಕ್ಕೆ ಅದಕ್ಕೆ ಪ್ರಸಂಗ ನನಗೆ ಅದು ನಿನ್ನ ವ್ಯಾಪ್ತಿ. ಆದರೆ ನಾನು ಹಾಗಲ್ಲ. ಆತನ ಕರ್ಮಕ್ಕನುಗುಣವಾಗಿ ಜೀವದಲ್ಲೇ ಆತನಿಗೆ ಬೇಕಾದ್ದನ್ನು ಒದಗಿಸಿ ಕೊಡುತ್ತೇನೆ. ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತದೆ. ಧರ್ಮ ಮಾರ್ಗದಲ್ಲಿ ಹೋದವನಿಗೆ ಸದ್ಧರ್ಮದಂತೆ ಸತ್ಪ್ರಜೆಯಾಗಿ ಬಾಳುತ್ತಾನೆ. ಹಾಗಾಗಿ ನಿನ್ನ ಸೃಷ್ಟಿಗಿಂತ ಅವನ ಲಯಕ್ಕಿಂತ ನನ್ನದಾದಂತಹ ಸ್ಥಿತಿ ಕಾರ್ಯವೇ ಸೃಷ್ಟಿ ಪಾಲನಾ ಕಾರ್ಯವೇ ಶ್ರೇಷ್ಠವಾದದ್ದು. ನಾನೇ ವಿಷ್ಣುವೇ ಶ್ರೇಷ್ಠ, ವಿಷ್ಣುವೇ ಶ್ರೇಷ್ಠ. ಹಾಗಿದ್ದರೆ ನೀನೇ ದೊಡ್ಡವ ಎನ್ನುವ ಹಾಗೆ ನಿನ್ನ ಉದ್ಯೋಗದಿಂದಲೇ ನೀನು ವ್ಯವಹರಿಸ್ತಿ ಎನ್ನುವ ಹಾಗೆ ಇದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಿದ್ರೆ ನಾನು ಏನು ಎನ್ನುವ ಹಾಗೆ ಅಂತರಂಗದಿಂದಲೇ ನನ್ನ ಮನದ ಬಯಕೆಯನ್ನು ನಿಮಗೆ
ವಹಿಸಾಗ್ತದೆ. ಹಾ. ಹೆಚ್ಚಿನ ಕಣ್ಣು. ಹಂಗಾಗಿ ಈ ಸರಿಯಾದಂತ ಉತ್ತರವನ್ನು ಕೊಡು. ಸರಿ ಸರಿ ಹರನಂದನ ಕಣ ಸರಿ ನಿಲ್ಲ ವಚನವೋ ಸರಿ ಸರಿ ಓ ಓ ನಿನ್ನ ವಚನವು ಸರಿ 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 ಏನು ಸರಿ 3 ಬಾರಿ ಸರಿಯನ್ನು ಹಾಗೆ ಹೇಳಿದ್ದೇನೆ. ಏನು ಹರಿ ನೀನಂದ ವಚನವು ಸರಿ ಸರಿ. ಅಕ್ಕೋ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ಇದು ಹರಿ ನಿಮ್ಮೀರುವರ ವಾದವನ್ನು ಸರಿಯಾಗಿ ಆಲಿಸಿಕೊಂಡವನು ನಾನಾಗಿದ್ದೇನೆ. ಯಾರು ದೊಡ್ಡವ ಎನ್ನುವ ಪ್ರಶ್ನೆಗೆ ಸರಿಯಾದ ಉತ್ತರ ಎನಗೀಗ ದೊರಕಿತು. ಬ್ರಹ್ಮನ ಸೃಷ್ಟಿಯ ಕಾರ್ಯಕ್ಕಿಂತಲೂ ನನ್ನಯ ಲಯದ ಕೆಲಸಕ್ಕಿಂತಲೂ ದೊಡ್ಡದಾದ ಕೆಲಸ ಪಾಲನೆಯ ಕೆಲಸ, ಅದುವೇ ನಿನ್ನಯ ಕೃತಿ. ಹಾಗಾಗಿ ನಾನು ಒಪ್ಪಿಕೊಂಡಿದ್ದೇನೆ. ನಮ್ಮೀರುವರಿಗಿಂತಲೂ ದೊಡ್ಡವ ನೀನು, ನಿನ್ನ ಪಾಲನೆಯ ಕೆಲಸವೇ ದೊಡ್ಡದು ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ನಮ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಹಾಗಾಗಿ ಕೊನೆಗೊಂದು ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ. ಏನದು ಇನ್ನು ಮುಂದಕ್ಕೆ ಲೋಕಮುಖದಲ್ಲಿ ಹರಿಹರರಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದನ್ನು ಅರಿಯುವ ಹಾಗೆ ನಾವು ಮಾಡಬೇಕಾಗಿದೆ. ಹಾಗಾಗಿ ನಿನ್ನಲ್ಲಿ ನಾನು ಎರಕಗೊಳ್ಳುವೆ. ಕಾಲ ಬಂದಾಗ ಪ್ರಕಟಗೊಳ್ಳಿ. ಒಂದು ಅವಕಾಶ. ಹೀಗೆ ಬಾ ಹೀಗೆ ಹಾಗೆ. ಬಾ ಹೀಗೆ ಬಾ ನೀನು 4 ಹಲ್ಲು ಬಿಟ್ಟದ್ದೇ ಪುಣ್ಯ. ನಿನ್ನ ಮುಲ್ಲದೆಯನ್ನು ಕಂಡು ಹರನು ಮೆತ್ತಗನಾದ. ನೀನಾಡಿದ ನುಡಿಯೇ ಸತ್ಯವೆಂದು ತನಿಸಿ ಒಪ್ಪಿಕೊಂಡ. ಹಾಗಿದ್ರೆ ನಿನ್ನ ಮುಖದಲ್ಲಿ ಯಾರನ್ನು ಮರಳು ಮಾಡುವ ಸಾಮರ್ಥ್ಯ ಉಂಟು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಮರಳು ಅಂತ ಕನು ನೀನು, ನಾನು ಆಗಿದ್ದರೆ ಕಾಲದಲ್ಲಿ ವ್ಯವಹರಿಸುವವನೆಲ್ಲ. ಇಬ್ಬರು ಒಂದಾದರೇನು, ನನಗೆ ಹೆದರಿಕೆ ಭೀತಿ ನನಗಿಲ್ಲ. ನೀವೀರುವರು ಒಂದಾದರೂ ನಾನು ತೋರಿಸಿಕೊಡ್ತೇನೆ. ನಿನ್ನೊಡನೆ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ಬ್ರಹ್ಮ ಏನು ಎನ್ನುವಾಗೆ ತೋರ್ಪಡಿಸ್ತೇನೆ. ನಿನ್ನಲ್ಲಿ ಈ ಜಗಳ ಮಾಡುವಂತ ಈ ಬುದ್ಧಿ ಇನ್ನೂ ಬಿಡ್ಲಿಲ್ಲ ಅಲ್ವ? ಯುದ್ಧಕ್ಕೆ ಯುದ್ಧವು ಹೌದು. ಈ ಹೊತ್ತಿನಲ್ಲಿ ಹೀಗೆ ಯುದ್ಧ ಮಾಡಿ ಎಷ್ಟು ಕಾಲ ಅಂತ ಯುದ್ಧ ಮಾಡಿ? ಯುದ್ಧದಲ್ಲಿ ಆಗುವುದಲ್ಲ ಇದು, ವಾದದಲ್ಲಿ ಮುಗಿಯುವುದಲ್ಲ ಇದು. ಹಾಗಾದ್ರೆ ಏನು ಮಾಡಬೇಕು? ಸತ್ಯದ ಶೋಧ ಆಗಬೇಕು. ಶೋಧ ಆಗಬೇಕು ಅಂತ ಆದ್ರೆ ನಾವು ಎಲ್ಲಿ ಹೋಗಬೇಕು? ಹೇಗೆ?
ಅಮ್ಮ ಆಡಿದ್ದಾಳಲ್ಲ, ನೀನು ಒಪ್ಪಿಕೊಂಡಿಯಲ್ಲ, ಮೂರು ಮೂರ್ತಿಗಳ ಉದರದಲ್ಲಿ ಹೋದ ಕಲ್ಪದಲ್ಲಿ ಲಯವಾದದ್ದೆಲ್ಲ ಅಡಕವಾಗಿದೆ. ಕೆಲವು ನಿನ್ನಲ್ಲಿದೆ, ಕೆಲವು ನನ್ನಲ್ಲಿದೆ. ಹಾಗಾದ್ರೆ ಅವನ್ನು ಹುಡುಕಬೇಕು. ಒಂದೋ ನಾನು ನಿನ್ನ ಹೊಟ್ಟೆಯೊಳಗೆ ಹೋಗಿ ನಿನ್ನ ಹೊಟ್ಟೆಯಲ್ಲಿ ಏನುಂಟು ಅಂತ ನೋಡುದು, ಆಮೇಲೆ ನೀನು ನನ್ನ ಹೊಟ್ಟೆಯಲ್ಲಿ ಹೋಗಿ ನನ್ನಲ್ಲಿ ಏನುಂಟು ಅಂತ ನೋಡಬೇಕು. ಒಂದು ಕೆಲಸ ಮಾಡುತ್ತೇನೆ, ಹರ ಹೇಗೂ ನನ್ನೆಲ್ಲ ಐಕ್ಯವಾಗಿತ್ತು, ಒಮ್ಮೆ ಬಾಯಿ ತೆರಿತೇನೆ, ಒಳಗೆ ಹೋಗಿ ನೋಡಿ ಬಾ. ನಾನೇನು ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡವನಿದ್ದೇನೆ. ಅನುಮಾನ ಬಂದದ್ದು, ಸಂಶಯ ಬಂದದ್ದು ನಿನಗೆ. ದೊಡ್ಡವನು ಎನ್ನುವುದು ನಾನು ಗೊತ್ತಿದ್ದರೂ ನಿನಗೆ ಆ ವಿಚಾರವನ್ನು ಗೊತ್ತಲೇಬೇಕು ಅಂತಾದರೆ ನೀನೇ ನನ್ನ ಉದರವನ್ನು ಸೇರಿಕೊಳ್ಬೇಕು. ಅವಕಾಶವನ್ನು ಒದಗಿಸಿಕೊಡ್ತೇನೆ. ಇಕೋ ಹೊರಗೆ ಹೋಗು. ಹೊಟ್ಟೆಯೊಳಗೆ ಹೋಗಿದ್ದಾನೆ ಹರಿ. ಕಣ್ಣೀರ ಧಾರೆಯನ್ನೇ ಸೃಷ್ಟಿಸಿಕೊಂಡು ಬ್ರಹ್ಮ ನೀನೇ ಯಜಮಾನ ಎನ್ನುವ ಹಾಗೆ ದೀನತೆಯಿಂದ ಬೇಡಬೇಕು. ಅದಕ್ಕಾಗಿ ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಯತ್ನವನ್ನು ಮಾಡಿದ್ದೇನೆ. ನವದ್ವಾರಗಳನ್ನು ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡು. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವಂತ ಇವರ ನಿರೀಕ್ಷೆಯಲ್ಲೇ ಇದ್ದು ಬಿಡು. ನಾನವನ ಉದರವನ್ನು ಪ್ರವೇಶಿಸಿದವನಿದ್ದೆ. ಮೊದಲು ಯಾರು ಎಂಬಲ್ಲಿ ನನಗೆ ಚರ್ಚೆ ಏನೂ ಇಲ್ಲ. ಅವ ನನ್ನ ಉದರದಲ್ಲಿ ಸೇರಿಕೊಳ್ಳಲಿ, ನಾನು ಅವನ ಉದರದಲ್ಲಿ ಶೋಧಿಸಲಿ. ಏನಾದರೂ ಫಲಿತಾಂಶ ಬರುವುದು ಹಾಗೆ ಅಷ್ಟೇ. ಹಾಗಾಗಿ ನಾನವನ ಉದರವನ್ನು ಹೊಕ್ಕು ನೋಡಿದರೆ ಏನನ್ನು ಕಾಣುತ್ತಾ ಇದ್ದೇನೆ. ಇಲ್ಲಿ ಈರೇಳು ಲೋಕಗಳು ಇವೆ. ಅತಳ ವಿತಳ ಸುತಳ ಪಾತಾಳ ತಲಾತಳ ರಸಾತಳ ಮಹಾತಳ ಭೂ ಭುವ ಸುವ ಮಹ ಜನ ತಪ ಸತ್ಯಗಳೆಂಬ 14 ಲೋಕಗಳು. ಜೊತೆಯಲ್ಲಿಯೇ ನೋಡಬಾರದೆ ಸುರಪ ಸುಮನಸರು, ಅಷ್ಟ ದಿಕ್ಪಾಲಕರು, ಅಷ್ಟ ವಸುಗಳು, ಮನು ಮುನಿಗಳು, ಸಿದ್ಧ ಸಾಧ್ಯರು, ಯಕ್ಷ ಗಂಧರ್ವರು, ಕಿನ್ನರ ಕಿಂಪುರುಷರು, ಉರಗ ಗರುಡರು, ನರ ವಾನರರು, ದೈತ್ಯ ದಾನವರು ಎಲ್ಲರೂ ಇವನ ಉದರದಲ್ಲಿ ಇದ್ದಾರೆ. ಜೊತೆಯಲ್ಲಿಯೇ ಬೇಕಾದಷ್ಟು ಸ್ವರ್ಣವೂ ಇವನ ಉದರದಲ್ಲಿದೆ, ನವರತ್ನಗಳಿಂದ ತುಂಬಿಕೊಂಡಿದೆ. ಇರುವಂತಹ ಜೀವರನ್ನೆಲ್ಲ ಒಮ್ಮೆ ನೋಡಿದರೆ ಎಲ್ಲ ಇವನ ಉದರದಲ್ಲಿ ಅವ್ಯಕ್ತವಾಗಿದ್ದಾರೆ, ವ್ಯಕ್ತವಾಗುತ್ತಾ ಇಲ್ಲ. ಅರ್ಥ ಆಯಿತು, ಇವ ಚೇತನ ರಹಿತನಿದ್ದಾನೆ. ಚೈತನ್ಯವನ್ನು ತುಂಬಿಸುವುದಕ್ಕೆ ಇವ ಅಸಾಧ್ಯನಿದ್ದಾನೆ. ಸರಿ, ಇದನ್ನು ಅವನಲ್ಲಿ ಹೇಳಬೇಕಾಗಿದೆ. ತೆರಳುತ್ತೇನೆ. ಬಂದಂತಹ ದಾರಿಯಲ್ಲೇ ಹಿಂದೆ ಹೋಗೋಣ ಎಂಬ ಹಾಗೆ ಮೇಲೆ ಸಾರಿದರೆ ಬಾಯಿಯನ್ನು ಮುಚ್ಚಿಕೊಂಡಿದ್ದಾನೆ. ಎಲ್ಲಿಯಾದರೂ ಬಿಟ್ಟಿರಬಹುದು ಅಂತ ಸುತ್ತಮುತ್ತ ಪರೀಕ್ಷಿಸಿದ್ರೆ ಎಲ್ಲಿಯೂ ಹೋಗುವ ದಾರಿ ಕಾಣಲೊಲ್ಲದು. ಹಾಗಾದ್ರೆ ಏನು ಮಾಡೋಣ ಎಂಬ ಹಾಗೆ ಯೋಚಿಸುತ್ತಾ ಕೆಳಗೆ ನೋಡಿದ್ರೆ ಕೆಳಗಿನಿಂದ ಒಂದು ಬೆಳಕು ಕಾಣಿಸುತ್ತಾ ಇದೆ. ಅರ್ಥ ಆಯ್ತು ನನಗೆ. ಅಷ್ಟದ್ವಾರಗಳನ್ನು ಬಂಧಿಸಿದ್ದಾನೆ, ಕೊನೆಯದಾದಂತಹ ಅಧೋದ್ವಾರವನ್ನು ಬಿಟ್ಟಿದ್ದಾನೆ. ಎಲ್ಲಿಂದ ಹೋದ್ರೇನು ಅಧೋದ್ವಾರವು ನಮಿಗಾದೀತು. ದೇಹದ ಕೊಳಕನ್ನು ತಿರಸ್ಕರಿಸುವುದಕ್ಕಿರುವುದಲ್ವೋ ಅದು. ಆ ದ್ವಾರದ ಮುಖಾಂತರವೇ ಹೊರ ಪ್ರಪಂಚವನ್ನು ಸೇರಿದೆ. ಶೋಧಿಸಿದೆನು ನಿನ್ನೋದರವ, ಶೋಧಿಸಿದೆನು ನಿನ್ನೋದರವ, ಒಳಗೈದೆ ನಾ ಕಂಡೆನೋ ಭರದಲ್ಲಿ ಮೆರವಾ, ಒಳಗೈದೆ ನಾ ಕಂಡೆನೋ ಭರದಲ್ಲಿ ಮೆರವಾಗ, ಹೋದ ಕಲ್ಪದೆ ಲಯವಾದ, ಹೋದ ಕಲ್ಪದೆ ಲಯವಾದ, ಸರ್ವ ಮೇದಿನಿಗಳು ಮೆರೆಯುದೆಯ ವಿನೋದ, ಶೋಧಿಸಿದೆನು ನಿನ್ನೋದರವ, ಒಳಗೈದೆ ನಾ ಕಂಡೆನು ಹೊರದಲ್ಲಿ ಮೆರವಾಗ.
ಬಂದಿದ್ದೇನೆ ನಾನು. ಹೇಗಿದ್ದೇನೆ ನಾನು? ನೋಡು ನೋಡು, ಹ? ನಿನ್ನಲ್ಲಿರುವಂತಹ ಗರ್ಭದಲ್ಲೆಡಕವಾಗಿರುವಂತದ್ದೆಲ್ಲವನ್ನು ಕಂಡಾವಾಗಿ ಸಂತೋಷ ಆಗಿದೆ ನನಗೆ. ಈರೇಳು ಲೋಕಗಳಿದ್ದಾವೆ, ಎಲ್ಲ ಜೀವರಾಶಿಗಳಿದ್ದಾರೆ. ಜೊತೆಯಲ್ಲಿಯೇ ಒಂದು ವಿಶೇಷವನ್ನು ಕಂಡೆ. ಏನು? ನಿನ್ನ ಗರ್ಭ ಉಂಟಲ್ಲ, ಅದು ಬಂಗಾರಮಯವಾಗಿ. ಬಂಗಾರವಾಗಿ? ಹೌದಪ್ಪ, ಬಂಗಾರವಾಗಿರುವಂತಹ ಗರ್ಭವನ್ನು ಹೊಂದಿರುವ ನೀನು ಹಿರಣ್ಯ ಗರ್ಭ. ಇದು ನನಗೆ ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ ಹರಿ. ನಿನಗೊಂದು ಹೆಸರಿಟ್ಟದ್ದು ನಾನು. ಹೆಸರಲ್ವ, ಮತ್ತೆ ನನ್ನ ವ್ಯಕ್ತಿತ್ವಕ್ಕೆ ಕೊಟ್ಟದ್ದು ನೀನು. ಹೌದಪ್ಪ, ಒಳ್ಳೆ ಬಹುಮಾನ ನಿನಗೆ. ಪ್ರಶಸ್ತಿ. ಹಾ, ಹೌದಾ? ಆದ್ರೆ ಒಂದುಂಟು, ಎಷ್ಟು ಬಂಗಾರ ಇದ್ರೆ ಏನು ಪ್ರಯೋಜನ? ಹ. ಎಲ್ಲವೂ ನಿಸ್ತೇಜವಾಗಿದೆ, ಎಲ್ಲವೂ ಅಪ್ರಕಟಿತವಾಗಿದೆ. ಶಕ್ತಿ ಉಂಟು, ಚೈತನ್ಯ ಇಲ್ಲ, ಚಲನೆ ಇಲ್ಲ ಎನ್ನುವುದಲ್ವ, ಅದು ದೊಡ್ಡ ಸಂಗತಿ ಏನು? ಅಷ್ಟಾದರೂ ಉಂಟು ಎನ್ನುವಂತ ತೃಪ್ತಿ ಒಬ್ಬನಲ್ಲಿದೆ. ತೃಪ್ತನಾದಿಯಲ್ಲ ನೀನು? ಹೌದು. ಸರಿ, ಹಾಗಾಗಿ ನಾನು ಬಂದೆ ನೋಡು. ಹೌದೇನು? ಯಾವತ್ತು ಅವರನ್ನ ನೀನು ಮೊನ್ನೆ ನೀನು ಬಿಟ್ಟ ದ್ವಾರದಿಂದ ಬಂದೆ. ನಿನಗೆ ಗೊತ್ತಾಗಿದೆ ಅದೋ ದ್ವಾರ. ಆ ದ್ವಾರ ಇನ್ನು ಮುಂದೆ ಕೈ ಲೋಕದಲ್ಲಿ ಇಷ್ಟು ದೊಡ್ಡ ಹೆಸರನ್ನು ನನಗೆ ಕೊಟ್ಟಿದ್ದಿ, ಪ್ರಶಸ್ತಿಯನ್ನು ಕೊಟ್ಟಿದ್ದಿ, ಹಿರಣ್ಯ ಗರ್ಭ ಎನ್ನುವ ಹಾಗೆ. ಹಾಗಿದ್ರೆ ನಿನ್ನೊಂದು ಪ್ರಸಾದವಾಗಿ ಕಾಣಿಕೆಯಾಗಿ ನಾನು ಕೊಡುವೆನು. ಅದೋ ದ್ವಾರದಿಂದ ಅದೋ ಅಕ್ಷಯನಾಗಿ ಈ ಲೋಕದಲ್ಲಿ ಆದೀತು. ನಾನು ನೋಡಿದ್ದಾಯ್ತಲ್ಲ, ನನ್ನ ಹೊಟ್ಟೆ ಎಷ್ಟು ಏನೆಲ್ಲ ಉಂಟು, ಬಾ ನೋಡು. ಅವಕಾಶ ಕೊಡು. ಈಗ ಬಾ, ಈಗ ಬಾ. ಒಳ ಸೇರಿದ್ದಾನೆ. ನಾನು ಒಳ ಹೋದವಾಗೆ ಅಷ್ಟದ್ವಾರಗಳನ್ನು ಬಂಧಿಸಿ ಒಂದನ್ನು ಉಳಿಸಿದ್ರೆ ಯಾಕೆ, ಏಕಕಾಲದಲ್ಲಿ ನವದ್ವಾರಗಳನ್ನು ಬಂಧಿಸುವಂತಹ ಶಕ್ತಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗಿಲ್ಲ. ನಾನು ಹಾಗಲ್ಲ, ನವದ್ವಾರಗಳನ್ನು ಬಂಧಿಸಿ ಹಿಡಿಯುತ್ತೇನೆ. ವಿಷ್ಣು ಏನು ಎನ್ನುವುದು ಅವನಿಗೆ ಗೊತ್ತಾಗಬೇಕು. ಹೊರ ಬರುವುದಕ್ಕೆ ದಾರಿ ಹೇಗೆ, ಏನು ಆದಿಮಾಯಿಯ ಸಂಕಲ್ಪವೋ ಆ ರೀತಿಯಲ್ಲಿ ಆಗಲಿ. ಆಲಾಯದ ಸ್ಮರಣೆ ಜಠರವ ಪೊಗುದಲ್ಲಿ ಪರಿಕಿಸಿ ಕಂಡನು ಸರಿದ ಗರ್ಭಗಳಲ್ಲಿ ಹೊರಗೊಂಡ ಹರಡಿಯಲ್ಲವನು. ಆಶ್ಚರ್ಯಚಕಿತನಾಗಿ ಹೋದೆ ನಾನು. ಮದಗರ್ವಿತನಾಗಿ ಹರಿಗರ್ಭಾಮುರಿಯನ್ನು ನಾನು ಸೇರಿಕೊಂಡನು. ಸುತ್ತಲೂ ಈತನ ಉದರಾಮುರಿಯನ್ನು ನಾನು ನೋಡಿಕೊಂಡೆ ಅಂತಾದರೆ ಏನು ವಿಶೇಷ? ಎಲ್ಲ ಜೀವರಾಶಿಗಳು ಅತ್ತಿಂದಿದ್ದ ಇತ್ತಿಂದಿದ್ದ ಹೋಗುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೇನೆ. ಎಲ್ಲದಕ್ಕೂ ಚಲನೆ ಇದೆ ಎನ್ನುವುದು ಶಿಷ್ಟ. ಆದ್ದರಿಂದಲೇ ಚೇತನಾತ್ಮಕನೇ ಈತನು. ಮೇಲೆ ನೋಡಿದೆ ಎಂದಾದರೆ ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ಒಬ್ಬರಲ್ಲ ಇಬ್ಬರಲ್ಲ, ನನ್ನಂತೆ ಹೋಗುವಂತ ಅದೆಷ್ಟೋ ಬ್ರಹ್ಮಂದಿರನ್ನು ನಾನು ಗುರುತಿಸ್ತಾ ಇದ್ದೇನೆ. ಸಾಗರದಲ್ಲಿ ಕಮಲಗಳನ್ನು ಕಂಡುಕೊಂಡೇನೆ. ಹಾಗಿದ್ದರೆ ನಾನೋರ್ವನೇ ಬ್ರಹ್ಮನಲ್ಲದೆ ಇವನ ಹೊಟ್ಟೆಯೊಳಗೆ ನನ್ನಂತಿರುವ ಅನೇಕ ಬ್ರಹ್ಮಂದಿರನ್ನು ಗುರುತಿಸಿಕೊಂಡೆ ಅಂತಾದರೆ ಇವನು ಸಾಮಾನ್ಯನಲ್ಲ. ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಮೆರೆದಿದ್ದಾನೆ ಎನ್ನುವುದೇ ಸತ್ಯ. ಸತ್ಯಾಂಶವನ್ನು ತಿಳಿಯಪಡಿಸಬೇಕು ಎನ್ನುವ ಹಾಗೆ ಈತನ ದರದಿಂದ ಮೇಲ್ಮುಖವಾಗಿ ಹತ್ತಿ ಹೋದೆ. ದಾರಿ ಕಾಣದಾದೆ, ಕೆಳಾಭಿಮುಖವಾಗಿ ಬಿದ್ದು ಬಂದೆ. ಅವಕಾಶ ವಂಚಿತನಾಗಿ ಹೋದೆ. ಏನು ಮಾಡೋಣ ಎನ್ನುವ ಹಾಗೆ ನೋಡಿದೆ ಎಂದಾದರೆ ಅದೋದ್ವಾರವನ್ನು ಗಮನಿಸಿದೆ. ಅದೋದ್ವಾರವು ಬಂಧನವಾಗಿ ಹೋಯ್ತಲ್ಲ. ಶರೀರದಲ್ಲಿರುವ ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಇವನು ಸಾಮಾನ್ಯನಲ್ಲ. ಮಾತ್ರ ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡ ಪುಣ್ಯಾತ್ಮ ಎನ್ನುವುದರಲ್ಲಿ ಅನುಮಾನವಿಲ್ಲ. ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ. ಹರಿಯೇ ಶ್ರೇಷ್ಠ, ಅವನಿಗಿಂತ ನಾನು ಕನಿಷ್ಠ ಎನ್ನುವುದು ಗೊತ್ತಾಯಿತು. ಓರ್ವನ ವ್ಯಕ್ತಿತ್ವವನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಬಣ್ಣ ಮುಖ್ಯ ಅಲ್ಲ ಎನ್ನುವ ಹಾಗೆ. ಹಾಗಿದ್ರೆ ನನ್ನ ಕಣ್ಣೀರನ್ನು ಹೋಗಲಾಡಿಸುವರು ಯಾರು? ಅಮ್ಮನಲ್ಲದೆ. ಸ್ಮರಿದ ಭಕ್ತಿಯೊಳಾದೆ ಮಾಯಯ್ಯ ಹರಿಯನಾಭಿ ಗಮಲ ನಾಳದಿ ಮೆರವ ಪಥ ಗೋಚರಿದ ಹೊರಟಾಕ್ಷಣವೇ ಧೈರ್ಯದಲ್ಲಿ
ಮಲಗಿರಲು ನಿದ್ರೆಯೊಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಬ್ರಹ್ಮನು ನನ್ನ ಉದರವನ್ನು ಸೇರಿಕೊಂಡಿದ್ದಾನೆ, ಹರ ಮೊದಲೇ ಇದ್ದಾನೆ. ಮೂರು ಗುಣಗಳು ನನ್ನಲ್ಲೇ ಒಂದು ಗೂಡಿರುವ ಕಾರಣವೋ ಏನು? ಏನೋ ಒಂದು ರೀತಿಯ ಆಯಾಸ ನನ್ನಲ್ಲಿ ಬಾಧಿಸ್ತಾ ಇದೆ. ಅರ್ಥವಾಯಿತು, ಅಮ್ಮನಿಂದ ನಿರ್ದೇಶಿತವಾಗಿ ಯೋಗ ಮಾಯಿ. ಸರಿ, ಅದು ನನ್ನನ್ನು ಸೇರಿದ್ದರಿಂದಲೇ ಬರುತ್ತಾ ಇರುವಂತಹ ನಿದ್ರೆ. ಮಲಗಬೇಕು ಎಂಬ ಹಾಗೆ ಯೋಚಿಸಿದವಾಗೆ ಎಲ್ಲಿ ಮಲಗೋಣ, ಎಲ್ಲ ಕಡೆಯಲ್ಲೂ ನೀರು. ಅಮ್ಮನ ಸಂಕಲ್ಪವೇ ಇರಬೇಕು. ಪುಟ್ಟದಾದಂತಹ ಒಟಪತ್ರವನ್ನು ತೇಲಿ ಬರುತ್ತಾ ಇದೆ. ಆ ಎಲೆಯ ಗಾತ್ರಕ್ಕೆ ನನ್ನನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಪವಡಿಸುತ್ತೇನಂತೆ, ನೋಡೋಣ. ಬರುತ್ತಲ ಕಮಲ ಸರಸಿಜದ ಮೇಲೆ ಸಾರಿರದೆ ಪದ್ಮಾದಳವ ಭರದಿಂದ ಬಲಿದು ಕುಳ್ಳಿರುತ್ತಾಗ ನೋಡಿ ನೆರೆದ ನಾಲ್ಮೊಗದಿಂದ ಇರದೆ ಮೇಲಗೆ ವರ ಪಂಚವದನದಿ ಪರಿಶೋಧಿಸುತ್ತಲವ ಹರಿಯ ಪದಯುಗಳ ಸ್ಮರಿಸಿ ಭಕ್ತಿಯೊಳಗಿರುತ್ತಿರನು. ಜಗನ್ಮಾತೆಯನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಫಲವೊಂದು ಗೋಚರಿಸಿತು. ಸನ್ನಿಧಾನವನ್ನು ಸೇರಿಕೊಂಡೇ ಇರ್ತಾರೆ. ಇವನು ಈ ಸ್ಥಿತಿಯಲ್ಲಿದ್ದಾನಲ್ಲ, ಏನು ಮಾಡುವನೇನು ಕೋಲಾಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮ ನಾನೆಂದೆನಿಸಿಕೊಂಡೆ. ಆ ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸ್ತಾ ಇದ್ದೇನೆ ಎನ್ನುವುದು ದಿಟ್ಟವಾಯಿತು. ಹರಿಯ ಲೀಲೆ ಇರಬಹುದು, ಏನೇ ಇರಲಿ ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ಒಳಗಾಗಿ ಹೋಗ್ತೇನೆ. ಆದ್ದರಿಂದಲೇ ಈತನ ಪದದ್ವಯಗಳನ್ನು ಸ್ಮರಿಸುತ್ತಾ ಇವನ ಎತ್ತರವಾಗುವ ತನಕ ಇವನನ್ನೇ ಜ್ಞಾಪಿಸ್ತಾ ಇದ್ದೇನೆ. ಹರಿಯೋ ಮಲಗಿರೆ ಯೋಗ ನಿದ್ರೆಯೋ
ಅಷ್ಟು ನನಗೂ ಗೊತ್ತುಂಟು. ಮತ್ತೆ ನಾನು ಏನು ಅಂತ ಹೇಳಲಿ? ನಾನು ನಾನೇ, ನೀನು ಯಾರು? ನೀನು ನೀನೆ, ನಾನು ನಾನೇ. ಹಾಗಾದ್ರೆ ನಾನು ಎಂಬುದು ಇಲ್ಲಿ ಏನು ಗೊತ್ತಿಲ್ಲ. ಅದೇ ಇಲ್ಲಿಯ ಮರ್ಮ. ನನಗೆ ಅದೇ ಬೇಕಾದ್ದು. ಅದಾವುದೋ ವಿಚಾರಗಳು ತಿಳುವಳಿಕೆಗೆ ಬರಬೇಕು ಅಂತಾದ್ರೆ ಮುಂದೇನು ಮಾಡುವುದು ನೋಡಬೇಕಾಗಿದೆ. ನನಗೆ ನೀನೊಬ್ಬ ಕಾರಣ ಸಿಕ್ಕಿದೆ. ಸಂಬಂಧ ಇಲ್ಲದ ವ್ಯವಹಾರ ಆಯಿತು ಅಂತಾದ್ರೆ ಅದರಲ್ಲಿ ಅದಾವುದೇ ಪ್ರಯೋಜನಗಳು ಉಳಿಯುವುದಿಲ್ಲ. ನಾವಿಬ್ಬರು ಜೊತೆಯಾಗಿದ್ದೇವೆ, ಜಲರಾಶಿಯ ಮೇಲೆ ಯಾರೂ ಇಲ್ಲದಲ್ಲಿ ನಾವಿಬ್ಬರು ಒಂದಾಗಿದ್ದೇವೆ. ನಮ್ಮೊಳಗೆ ಒಂದು ಸಂಬಂಧ ಬೆಸುಗೆ ಹತ್ತಬೇಕು ಇವತ್ತಿಂದ. ಆವಾಗಲೇ ನಮ್ಮ ಭವಿಷ್ಯ ರೂಪಿತವಾಗುತ್ತದೆ. ನಮ್ಮ ಭವಿಷ್ಯ ನಾವೇ ರೂಪಿಸ್ಬೇಕಷ್ಟೇ, ಯಾರದ್ದೋ ಕೈಯಲ್ಲಿ ಇಲ್ಲ. ನಿನ್ನನ್ನು ನೋಡುವಾಗಲೇ ನೀನ್ ಯಾಕೆ ಹೀಗೆ ಅಂತ ನೋಡಿದ್ಯಾ? ನೋಡದೆ ಇರ್ತೇನಾ? ಹೇಗಿದ್ದಾನೆ? ಗಟ್ಟಿಯಾಗಿದ್ದೆ. ನಾನು ಈ ಸಲ ಗಟ್ಟಿಯೇ. ಆದ್ರೆ ಬೇಡ, ಅದು ಬೇಡ. ಇಲ್ಲಿ ಬೇಡವಾ? ಬೇಡ, ಇಲ್ಲಿ ಬೇರೆ ಆಗಬೇಕು. ಯಾವುದು? ಅಂತರ್ಯದ ಭಾವ ಏನುಂಟ ಅದು ಸ್ಫುರಿಸಬೇಕು ಅಂತಾದ್ರೆ ಅದ್ಯಾಕೋ ಏನು ಒಂದು ರೀತಿಯ ಬಾಂಧವ್ಯದ ಅರ್ಥಾತ್ ವಾತ್ಸಲ್ಯದ ಈ ಭಾವನೆ ಎದ್ದು ಕಾಣ್ತಾ ಉಂಟು. ಬಾಂಧವ್ಯ ಇಲ್ಲದಿದ್ದರೆ ಎಲ್ಲಿಂದಲೋ ಇಲ್ಲಿಗೆ ಹತ್ತಿರ ಬರುತ್ತಿದ್ದೇನೆ.
ಸಾಧ್ಯವೇ ಇಲ್ಲ. ಇಬ್ಬರು ಹತ್ತಿರ 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 ಬಂದಿದ್ದೆ. ಯಾರು ನೀನು? ನಾನು ನಿನಗೆ ತಮ್ಮ. ಮತ್ತೆಂತ? ಆಗದಿಂದ ನಾನು ನಿನ್ನನ್ನೇ ನೋಡುವುದು. ನನ್ನಿಂದ ಸ್ವಲ್ಪ ಎತ್ತರ ಇದ್ದಿ, ಸ್ವಲ್ಪ ದಪ್ಪ ಇದ್ದಿ. ನಿನ್ನನ್ನು ಕಾಣುವಾಗ ಕೈ ಮುಗಿಬೇಕು ಎನ್ನುವ ಗೌರವ ಹೆಚ್ಚಾಗ್ತಾ ಉಂಟು. ಒಳ್ಳೆದಪ್ಪ. ನಾನು ನಿನಗೆ ತಮ್ಮ, ನನಗೆ ನೀನು ಅಣ್ಣು. ಇದುವೇ ಸಂಬಂಧ. ಸಂಬಂಧ ಏನೋ ಒಳ್ಳೆಯದುಂಟು, ಆದ್ರೆ ಏನೋ ಸಹಿಸುವುದಕ್ಕಾಗದ ಉದರಾಗ್ನಿ ನಿನಗೆ ಶಮನವಾಗಬೇಕು ಅಂತಾದ್ರೆ ತಿನ್ನಬೇಕೋ ಬೇಡವೋ ನೋಡುವ. ನನಗೂ ಕೂಡ ಸ್ವಲ್ಪ ತಿನ್ಬೇಕು ಅಂತ ಆಶೆ ಆಗ್ತದೆ. ಏನುಂಟು ಇಲ್ಲಿ? ಜಲರಾಶಿಯ ಮಧ್ಯ ನೀರು ಕುಡಿದ್ರೆ ಬದುಕಾಗ ನಾವಲ್ಲದೆ ಬೇರೆ ಏನು ಕಾಣುವುದಿಲ್ಲ. ಹಾಗಾದ್ರೆ ಒಂದು ಯೋಚನೆ ಮಾಡುವ. ಏನು ಯೋಚನೆ? ಜಲರಾಶಿಯನ್ನೇ ಮಾಡಿದ್ರೆ ಜಲರಾಶಿಯ ಅಡಿಯಲ್ಲಿದ್ದ ಜೀವರಾಶಿ ಮೇಳ ಬರಬಹುದು. ಆಗ ಅದನ್ನು ಹೊಟ್ಟೆ ತುಂಬಿಸಿದ್ರೆ ತಲೆಗೆ ಕೊಡಬೇಕು. ಯಾವುದರಲ್ಲಿ? ಅಂದ್ರೆ ಯೋಚನೆ. ಅಂತಹ ಒಳ್ಳೆಯ ಯೋಚನೆ ಅಲ್ವಾ? ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ನೀನು ಹೀಗೆ ನೋಡುವುದಲ್ಲ. ಈಗಿಂದೀಗಲೇ ಪ್ರಾರಂಭಿಸುವ. ನೀನು ಆ ಕಡೆಯಿಂದ ಬಾ. ಸಿಕ್ಕಿ ಸಮಯ ತುಂಬಾ ಆಯಿತು. ತಿನ್ನುವುದಕ್ಕೇನಾದ್ರೂ ಸಿಕ್ಕಿತೇನೋ? ಏ ತಮ್ಮ, ನಿನ್ನ ಗಮನಕ್ಕೆ ವಿಷಯ ಬರಲಿ ಅಂತ ನಿನ್ನನ್ನು ಸಂಬೋಧಿಸಿದ್ದಷ್ಟೇ. ಎಂತ ವಿಷಯ? ಚಿಕ್ಕ. ಈಗ ನಾನಲ್ಲದೆ ನಿನಗೆ ಬೇರೆ ಚಿಕ್ಕ ಸಿಕ್ಕಿದ್ರಾ? ಬರ್ರೆ ಸಣ್ಣದು ನೀರಿನಲ್ಲಿ. ಸಣ್ಣದು ನೀರಿನಲ್ಲಿ? ಅದು ಕೇವಲ ನೀರಿನ ಮೇಲೆ ಅಲ್ಲ, ಮತ್ತ ನೀರಿನಲ್ಲಿ ಒಂದು ಹೂ. ಈಗ ನೀರಿನಲ್ಲೂ ಹೂ ಆಗುವುದಕ್ಕೆ ಪ್ರಾರಂಭ ಆಯ್ತಾ? ಮತ್ತೆ ತಲೆಯಲ್ಲಿ ಆಗ್ತದ. ಆ ಹೂವಿನ ಮಧ್ಯದಲ್ಲಿ ಒಂದು ತಲೆ. ಹೂವಿನ ಮಧ್ಯದಲ್ಲಿ ಒಂದು ಚಿಕ್ಕ ತಲೆ. ಒಳ್ಳೇದಾಯ್ತು ತಮ್ಮ. ಓಯ್, ನಮಗೆ ತಿನ್ನುವುದಕ್ಕಾದೀತೋ? ಚಿಕ್ಕದಾದ್ರೇನು ದೊಡ್ಡದಾದ್ರೇನು? ಒಂದು ವೇಳೆ ತಿಂದೆ ಉಂಟಾದ್ರೆ ನಮ್ಮ ಉದರಾಗ್ನಿ ಶಮನವಾದೀತೋ? ಅದು ಮತ್ತೆ ನೋಡ್ಬೇಕು ತಿಂದಾದ ಮೇಲೆ. ಅಲ್ಲ, ತಿನ್ಬೇಕು ಅಂತಾದ್ರೆ ನೀನು ನೋಡಿ
ನೋಡಿದ್ದಲ್ವೇನೋ? ನಮಗೆ ತಿನ್ನುವಂತ ವಸ್ತು ಅಂತ ನೋಡ್ಬೇಕು ಅದು. ಹೌದು. ಈಗ ನೀನೊಬ್ಬನೇ ನೋಡಿದ್ರೆ ಸರಿ ಆಗ್ತದ? ಈಗ ನೀನ್ ನೋಡ್ಲಿಲ್ಲ, ನಾನು ಕಾಣ್ಲಿಲ್ಲ. ಮತ್ತೆ ನೀನಂತದು ಮಾಡಿದ್ದು ನೋಡ, ನನಗೆ ತೋರಿಸು. ತಿರುಗ ತಿರುಗ ನೀರಿನ ಒಳಗಿಂದ ಮಾತಾಡುವ ಹಾಗೆ ಕೇಳ್ತಾ ಉಂಟಲ್ಲ. ನಿನ್ನ ಸ್ವರ ಕೇಳಾಯ್ತಾ? ಸ್ವರ ಸರಿ ಉಂಟು? ಸರಿ ಉಂಟಾ? ಆ ಪ್ರಾಣಿ ಕೈಗೆ ಸಿಕ್ಕಿತು 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 ಅನ್ನೋ ಹಾಗೆ. ಹಿಡಿದಯಾ? ಹೌದು. ನನಗೆ ಕೊಡಪ್ಪ ಸ್ವಲ್ಪ. ಕೈಗೆ ಸಿಗ್ಲಿಲ್ಲ, ಮತ್ತೆ ನೀರಿನಲ್ಲಿ ತಪ್ಪಿಸಿಕೊಂಡಿತು. ತಪ್ಪಿಸಿದೆ? ಹೌದಾ? ತಪ್ಪಿಸಿದ ಪ್ರಾಣಿ ಎಲ್ಲಿರಬಹುದು? ನೀರಿನಲ್ಲೇ ಇರಬಹುದು. ಹುಡುಕೋಣ. ಹುಡುಕು. ಆಶ್ಚರ್ಯಚಕಿತನಾಗಿ ಹೋದೆ. ಎಂಥ ಅರ್ಪಟ, ಎಂಥ ಅದ್ಭುತ! ದುರುಳರಿರುವರು ನನ್ನನ್ನೇ ಬೆದರಿಸಿಕೊಳ್ತಾ ಇದ್ದಾರೆ. ತಿನ್ನಬೇಕು ಎನ್ನುವಂತ ಹಣ ಪ್ರಯತ್ನಕ್ಕೆ ಕಣ್ಣಾರೆ ನಾನು ಯೋಚಿಸಿಕೊಂಡೇ ಇತ್ತಾದರೆ ತಪ್ಪಿಸಿಕೊಂಡು ಬಂದಿದ್ದೇನೆ. ಹೆದರಿಕೆ ಹಾಗಿದ್ದರೆ ಈ ಕಾಲದಲ್ಲಿ ಏನು ಮಾಡೋಣ? ನನ್ನನ್ನು ಕಾಪಾಡಿಕೊಳ್ಳಲು ಅಮ್ಮನಲ್ಲದೆ ಇನ್ಯಾರಿದ್ದಾರೆ? ಓ ಜಗನ್ಮಾತೆ, ನೀನೇ ರಕ್ಷಸಮ್ಮ. ಮಗನೇ ಬ್ರಹ್ಮ, ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರು ದಾರಿನ ಸುರಿಸ್ತಾ ಇದ್ದೀಯ. ಏನಾಯಿತು ಮಗನೇ? ಮಾತೆ, ಲಾಲಿಸಬೇಕು. ಹರಿಯ ಕಣ್ಣೀರಿನಿಂದಲೇ ಉದಯಿಸಿದಂತ ಮಧುಕೈಟಪ್ಪರ ಎನ್ನುವಂತ ರಾಕ್ಷಸರಿರುವರು ನನ್ನನ್ನೇ ಸೆರೆಬಡಿಯಬೇಕು ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಕಣ್ಣು ತಪ್ಪಿಸಿ ನಾನು ಅಂತಾದರೆ ಆ ಗಡಿಗರೇ ನನ್ನನ್ನು ತಿನ್ನಬೇಕು ಎನ್ನುವಂತ ಅಪೇಕ್ಷೆಯನ್ನು ಹೊಂದಿಕೊಂಡವರಿದ್ದಾರೆ. ಆದ್ದರಿಂದಲೇ ದುರುಳನ ನಿರ್ಗಮನವನ್ನು ಮಾಡಿ ನನ್ನನ್ನು ರಕ್ಷಿಸಬೇಕು ಎನ್ನುವ ಮಗನ ವಿಧಾತ ಮರುಗದಿರು. ಆದಿ ಮಾಯಾದಂತ ನಾನು ಯೋಗ ಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ಕನ ಆತನಿಗೆ ಒಪ್ಪಿಸು. ಕ್ರಮದೇನು ಅಂತ ಮಾಡುತ್ತಾನೆ. ಅಮ್ಮ, ಅಷ್ಟರ ತನಕನ ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿ ನಿನಗಿದು ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ.
ನೀರಿನಲ್ಲಿ ಸುಮ್ಮನೆ ಕುಳಿತುಕೊಂಡು ನಗುವುದಕ್ಕೆ ಏನು ಅಂತ ಹೇಳಿದ. ಈ ನಗುವಿನ ಅರ್ಥ ಎಂತದ್ದು? ಸಂತೋಷದಾಯಕವಾದಂತಹ ನಗುವಿನ ಭಾವವಲ್ಲ, ಯಾರಿದ್ದರೂ ಅಪಹಾಸ್ಯ. ಹಾಗಾಗಿ ನೀನೇನು ಹಾಸ್ಯವಾದ? ನಾನು ಹಾಸ್ಯಗಾರನಾಗಿ ಕಾಣ್ತೇನೆ. ಅಲ್ಲ, ಮತ್ತೆ? ನಿನ್ನ ಮನಸ್ಸಿನಲ್ಲಿರಬಹುದು. ಅದು ಹಾಗಾಗಲಿ. ಮತ್ತೆ ಹೇಗಾಯ್ತು? ಹಾಸ್ಯ ಬಿಟ್ಟು ಅಪಹಾಸ್ಯವಾಗಿ ಹೋಗಿದೆ. ಅದು ಆಗಬಾರದು ನಮಗೆ ಇಲ್ಲಿ. ಹಾಗಾಗಿಯೇ ಕೆಂಡಾಮಂಡಲನಾಗಿದೆ. ಸಿಟ್ಟು ಬಂದಿದೆ. ಮತ್ತೆ ಸಿಟ್ಟು ಬರದೆ? ಸಿಟ್ಟು ಬಾರದವನಿಗೆ ಇದ್ದೀನಿ. ನನ್ನ ಈ ಮುಖ ಮಾತ್ರ ನೀನು ನೋಡಿದ್ದು, ಇನ್ನೊಂದು ಮುಖದ ಪರಿಚಯವಾಗಲಿಲ್ಲ. ಎಲ್ಲುಂಟು ಅದು? ಹಾಗಾಗಿಯೇ ಯಾರು ನೀನು? ಯಾಕೆ ಕುಳಿತೆ? ಹೇಳಬೇಕು. ಅದೇನು ಹಾಗೆಲ್ಲ ಆಗುದು? ಕಾರಣ ಉಂಟು. ಯಾಕೆ? ನಾವು ಇಲ್ಲಿದ್ದವರಲ್ಲ, ಅದು ಗೊತ್ತಾಗಿದೆ. ಎಲ್ಲಿಂದಲೋ ಬಂದವರು. ಬಂದು 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 ಇಲ್ಲಿಗೆ ಸೇರಿದ್ದೇವೆ. ಕಾರಣ ಏನು ಗೊತ್ತುಂಟ? ಏನು ಕಾರಣ? ನಾವೊಂದು ಮೊದಲು ನೋಡಿದ್ದೇವೆ. ಮೊದಲು ಒಂದಿತ್ತು ಎಷ್ಟು ಚಂದ, ಬೆಳ್ಳಗೆ 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 ತೆಲ್ಲಗೆ ತೆಲ್ಲಗೆ ತೆಲ್ಲಗಾಗಿ ಎಷ್ಟು ಚಂದ ಇತ್ತು ಗೊತ್ತುಂಟ? ಈಗೇನಾಯ್ತು? ನಾವು ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಕೈ ಹಾಕಿದೆವು. ಅದು ದೂರ ಅಭ್ಯಾಸ. ದೂರ ಇದ್ದ ಕಾರಣವೇ ಕೈ ಹಾಕಿದ್ದು. ಏನಾಯ್ತು? ಅದು ಸಿಗ್ಲಿಲ್ಲ. ಒಳ್ಳೆಯದು, ತಪ್ಪಿಸಿತು. ಹಾಗಾಗಿಯೇ ನಿನ್ನಲ್ಲಿ ಕೇಳ್ತಾ ಇದ್ದೇವೆ, ತೋರಿಸು ತೋರಿಸು. ತೋರು ಅಂತ ಹೇಳ್ತಾ ಇದ್ದೀವಿ. ಹೌದು. ನನ್ನನ್ನು ಯಾರು ಅಂತ ಕೇಳ್ತಾ ಇದ್ದೀವಿ. ಈಗ ನೀವು ಯಾರು ಅಂತ ಇವನಿಗೆ ಗೊತ್ತಿಲ್ಲ, ನನ್ನ ಸಂಗತಿ ಅರಿವಿಲ್ಲ. ನಾನು ಅದೇ. ಏನು ಅದೇ ನಾನು ಇದು ಅದು ಇದು ಅಂತ ಹೇಳ್ತೀರಲ್ಲ, ನಾನು ನಾನು ಹೌದು ನೀವು ಧೀರಯೂರ, ಹೌದು ನೀವು ಸಂತೋಷ ಆಯ್ತು ನಿಮ್ಮನ್ನು ಕಂಡು. ಯಾಕೆ? ಒಂದು ರೀತಿ ಈ ವಾರಿಧಿಯ ನಡುವೆ ನಾನೊಬ್ಬನೇ ಇದ್ದವು. ಧೀರರು ನೀವು, ಶೂರರು ನೀವು, ವೀರಾಗ್ರೇಸರರು, ಘನ ಗಂಭೀರರು. ನಾವೇ ಅದಕ್ಕೂ ನಗು. ಹೌದಪ್ಪ, ಸಂತೋಷ ಆಗುವಾಗ ನಗು ಬರಬೇಕು. ನೀನಾಗ ಹೇಳಿದ ಸಂತೋಷವಾಗುವಾಗ ನಗು ಬರಬೇಕಲ್ಲ ಈಗ ಬೇಕಾದ್ದು.
ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕಷ್ಟೇ. ಉತ್ತರ ಬರ್ತದೆ. ಎಲ್ಲಿ? ಅದು ನಗುವಿನಿಂದ ಹಿಂದಿನಿಂದ ಬರುತ್ತೆ. ಅದು ಯಾವಾಗ? ಎಷ್ಟೊತ್ತಾದೀತು? ನೀವು ಧೀರರು ಶೂರರು ಹೌದು. ನಿಮ್ಮನ್ನು ಕಂಡಾವಾಗ ನನಗೆ ಭೂರಿತೋಷವಾಗಿದೆ. ಅದು ಯಾಕೆ? ಅದು ಬೇಡ. ಬೇಡುವ? ಬೇಡ, ನನಗಿರ್ಲಿ, ನನಗಿರ್ಲಿ. ಆಯ್ತು, ಸಂತೋಷವಾಗಿದೆ. ಈ ದೊಡ್ಡ ಸಮುದ್ರ, ಎಲ್ಲಿ ನೋಡಿದರತ್ತ ಕಾಣುವ ನೀರು, ಕೇಳುವ ಜುಳು ಜುಳು ನಿನಾದ, ಆ ಸಮುದ್ರದ ಮಧ್ಯದಲ್ಲಿ ದೀರ್ಘಕಾಲದಿಂದ ನಾನು ಒಬ್ಬನೇ ಇದ್ದೆ. ಹೌದಾ? ಕೂತು ಕೂತು ಬೇಸರ ಆಗಿತ್ತು. ಮಲಗಬೇಕಿತ್ತು. ಮಲಗಿದೆ. ಎದ್ದು ನೋಡಿದ್ರು ನಾನಲ್ಲದೆ ಇನ್ನೊಬ್ಬ ಕಾಣುವುದಿಲ್ಲ. ನೀರಿನಲ್ಲಿ ಅಷ್ಟಾಗುವಾಗ ಅಲ್ಲೋಲ ಕಲ್ಲೋಲ ಕಾಣಲಿಕ್ಕೆ ಶುರುವಾಗಿ ನೀವು ಕಾಣುವುದಕ್ಕೆ ಪ್ರಾರಂಭಿಸಿದ್ದೀರಿ. ಸಂತೋಷವಾಯ್ತು. ಕಂಡಾವಾಗ ನೀವು ಮೊದಲಿದ್ದವ ಯಾರು ನನಗೆ ಗೊತ್ತಿಲ್ಲ. ನಾನು ಯಾರು ಅದು ಗೊತ್ತುಂಟು. ಯಾರು ನೀನು? ಕಾಣುತ್ತಾ ಉಂಟಲ್ಲ ಸಮುದ್ರ. ಹೌದು. ಈ ಸಮುದ್ರಕ್ಕೆ ಅಧಿಕಾರಿ. ನಮಗೂ ಕಿವಿ ಕೇಳ್ತದೆ. ಮತ್ತೆ ಯಾಕೆ? ನೀನು ಹೇಳಿದ ಭಾಷೆ ಅಂತದ್ದು. ಏನು ಹೇಳಿದೆ? ಏನು ಹೇಳಿದೆ? ಜಲದಿಗೆ ಒಡ್ಡೆ. ನಾನೇ. ಯಾವ ಒಡೆಯೋ ನೀನು? ಯಾವ ಒಡೆ? ಹಾಗೆಲ್ವ? ಮತ್ತೆ ಯಾವ ಒಡೆಯ? ಒಮ್ಮೆ ಸುಮ್ಮನೆ ಕೂತ್ಕೋ. ಜಲರಾಶಿಯ ಮೇಲೆ ನಾವಿರುವಾಗ ಈ ಚೋಟುದ್ದದ ನೀನು ಒಡೆಯನಾಗುವುದಕ್ಕುಂಟೇನೋ? ಯಾಕೆ? ಆಕಾರದಿಂದ ಒಡೆತನ ಬರ್ತದೆ ಎಂದು ನಿನಗೆ ಹೇಳಿದವ ಯಾರು? ಆಕಾರ ಬಿಡೋ. ನಾವು ಪರಾಕ್ರಮಿಗಳಿದ್ದೇವೆ. ನೀನು ಒಡೆಯನಾಗುವುದಲ್ಲ. ಆ ನಾವು ಕಂಡ ಪ್ರಾಣಿಯನ್ನು ನೀನು ತೋರಿಸದೆ ಹೋದ್ರೆ ಅದರ ವಿಷಯ ಬದಿಗಿಟ್ಟು ನಿನ್ನನ್ನೇ ಬಿಡ್ಲಿಕ್ಕಿಲ್ಲ ನಾವು. ಹೌದಾ? ಹೌದಾ? ಅಷ್ಟೆಲ್ಲ ಕೂಡಿತಲ್ಲ. ನೀವು ಹಿಂದೆ ನೋಡಿದ ಅವನಾಗಲಿ ಅಥವಾ ಬಂದ ನೀವಾಗಲಿ, ಇಬ್ಬರು ಒಂದಾಗಿ ಬಂದದ್ದು ಸರಿಯಾಯ್ತು, ನಮಗೆ ಬೇಕಾದ್ದನ್ನು ಒದಗಿಸಿ ಕೊಡು ಅಂತ ಹೇಳಿ ಕಾಲಿಗೆ ಬಿದ್ರೆ ಸರಿ. ಇಲ್ಲ ಅಂತ ಆದ್ರೆ ನಿಮಗೆ ಕೇಡು ಕೇಡು ಅಂದಿತು. ಬ್ರಹ್ಮರಂಧ್ರಕ್ಕೆ ಬೆಗದಿಯಾ? ಬಾರಿಸಿದ್ದು ಸಾಕು. ಒಳ್ಳೇದಾಯ್ತು. ಅಲ್ಲಿ ಹೋಗು. ಎಂತದಕ್ಕೆ? ಅದುಂಟಲ್ಲ. ಹೌದು. ಅದನ್ನು ನೀನು ಹಿಡಿ, ಇದನ್ನು ನಾನು ಮುಕ್ಕುವೆ. ಇಲ್ಲಿ ಬಾರ. ದೂರ ನಿಂತು ಚಂದ ನೋಡಿದ್ದು ನೀನು, ಹೊಡೆದು ಹಾಕಿದ್ದು ನಾನು. ಯಾರು ಹೇಳಿದ್ದು? ನನಗೆ ಹಸಿವಾಗ್ತಾ ಉಂಟು. ಇದು ನನಗೆ ಆ ಅಡಗಿದ್ದನ್ನು ನೀನು ಹುಡುಕಿ ತಿನ್ನು. ಬೇಡ. ಯಾಕೆ? ಅದು ಬೇಡ ನನಗೆ. ಅದೇ ಒಳ್ಳೇದಿತ್ತು. ಇದು ಬೇಕು. ಅದು ನಿನಗಾದಿದ್ದು, ಇದು ನನಗೆ.
ಏಯ್ ಓಯ್. ನಮ್ಮೊಳಗೆ ವಾದವಲ್ಲ, ವಾದವಾದೇನ ಜಾಯತಿ. ತತ್ವಬೋಧಕ್ಕೆ ಬಂದದ್ದಲ್ಲ, ಇದು ಮತ ತಿನ್ನುವುದಕ್ಕೆ ಬಂದದ್ದು. ಹಾಗಾದ್ರೆ ನಾನು ತಿಂತೇನೆ. ಬೇಡ, ಮತ ಹಾಗಾದ್ರೆ ಹೀಗೆ ಮಾಡುವ. ಹಾಗೆ ಸಮಸ್ಯೆ ಬಾರದ ಹಾಗೆ ಸಮಸ್ಯೆ ಪರಿಹಾರ ಇವತ್ತೇ ಆಗ್ಬೇಕು. ಈಗಲೇ ಆಗಬೇಕು. ಹೌದು. ಪಾಲು ಮಾಡಿ. ಹೇಗೆ? ಸರಿಯಾಗಿ ಪಾಲು ಮಾಡಿದೆ ಅಂತಾದ್ರೆ ಹಾ. ಅಣ್ಣ ತಮ್ಮಂತರಲ್ಲಿ ಜಗಳ ಇಲ್ಲ. ನಾನು ಮಾಡ್ಬೇಕಾ? ಮಾಡ್ತಿದ್ರೆ ಮಾಡು. ಆ ಪ್ರಾಣಿಯ ಏ, ಕಂಠದಿಂದ ಮೇಲೆ ಏ, ಸೊಂಟದಿಂದ ಕೆಳಗೆ ಏ. 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಏ, ಉಳಿದ ಮಧ್ಯ ನನಗೆ ಸಾಕು. ಏ ತಮ್ಮ, ಓಯ್. ಮದ್ಯ ಬೇಕು ನನಗೆ. ನನಗೆ ಬೇಕೋ? ಅದಿಲ್ಲದಿದ್ರೆ ಆಗುವುದಿಲ್ಲ. ನನಗೆ ಬೇಕು. ಹಾಗಾದ್ರೆ ಹೀಗೆ ಮಾಡುವ. ಹೇಗೆ? ಕೆಳಗೂ ಬೇಕು, ಮೇಲೂ ಬೇಕು, ಮಧ್ಯವೂ ಬೇಕು. ಬೇಕು ಅಂತಾದ್ರೆ ಹಿಟಿ ಅದರ ಕಾಲು, ಕಾಲು ಹಿಡಿದು ಕೈ ಹಿಡಿ, ಪರ್ರ ಹರಿದ್ರೆ ಇಬ್ಬರು ಎಳೆಯುವಾಗ ಮೇಲಿಂದ ಕೆಳಗಿನವರೆಗೆ ಬರ್ತದೆ. ಈ ಚೋಟುದ್ದದ ಪ್ರಾಣಿಯಲ್ಲಿ ನಮ್ಮ ಹೊಟ್ಟೆ ತುಂಬಲಿಕ್ಕಿಲ್ಲ. ಯಾಕೆ? ಹೇಗೂ ಸತ್ತು ನೀರಿನಲ್ಲಿ ಬಿದ್ದಿದೆ. ಒಳ್ಳೇದಾಯ್ತು, ಒಂದು 4 ದಿವಸ ಕಳೀಲಿ, ಒಂದಷ್ಟು ಹುಟ್ಟಿಕೊಳ್ತದೆ, ಮತ್ತೆ ಇಷ್ಟು ದಪ್ಪ ಆಗ್ತದೆ. ಅಲ್ಲ ಪರಿಮಳ ಬಂದಿತ್ತು. ಆಗ ತಿನ್ನುವುದಕ್ಕೆ ರುಚಿ. 4 ದಿವಸ ಇಲ್ಲೇ ಇರುವ. ಧನುಜದಲ್ಲಿ ಜಯ ಸೇರದಿರುತ್ತಿರು ನಳಿದ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯನು ದುರುಳರೊಡನೆ 5 ಸಹಸ್ರ ವರ್ಷಗಳ ಕಾಲ ಸೆಣಸಿದೆ. ದೀರ್ಘಾವಧಿಯ ಸೆಣಸಾಟದಿಂದ ಫಲಿತಾಂಶ ಬಂದದ್ದು ಶೂನ್ಯ. ಹಾಗಾಗಿಯೇ ನಾನು ಹೊರಗಿದೆ. ಏನು ದಾರಿ ಎಂಬ ಹಾಗೆ ಅಮ್ಮನನ್ನೇ ಪ್ರಾರ್ಥಿಸಿದವಾಗೆ ಅವಳು ನನಗೆ ಪ್ರೇರಣೆಯನ್ನು ನೀಡಿದ್ದಾಳೆ. ಶಕ್ತಿಗಿಂತ ಯುಕ್ತಿಯೇ ಶ್ರೇಷ್ಠವಾದದ್ದು. ಅದರಿಂದಲೇ ಮಣಿಸೋಣ. ಬರಲಂತೆ, ಇಲ್ಲಪ್ಪ. ಇನ್ನೂ ಇದೆಯಾ? ಧೀರರಾದಂತಹ ನಿಮ್ಮ ತೋಳ ಸಾಹಸವನ್ನು ಕಂಡು ಮೆಚ್ಚಿದ್ದೇನೆ. ಆಹಾ, ಆಹಾ. ಎಂಥ ಯುದ್ಧ, ಎಂಥ ಕದನ ಕೌಶಲ, ಏನು ತೋಳುಗಳ ಸಾಹಸ. ನಾವು ಆರಂಭಿಸಿದ್ರೆ ಹಾಗೆ. ಅಬ್ಬಬ್ಬ ಅಬ್ಬಬ್ಬ ಅಬ್ಬಬ್ಬ, ಸಂತೋಷವಾಯಿತು. ನಿಮ್ಮ ಕಾರ್ಯವನ್ನು ಕಂಡು ನಿಮಗೇನಾದ್ರೂ ಕೊಡಬೇಕು ಅಂತ ಮನಸ್ಸು. ಏನೋ ನಮ್ಮದು ಕಾರ್ಯ ಅಲ್ಲ, ನಿಮಗೆ ನಿಮ್ಮ ಕೆಲಸ ಕೆಲಸ ಅಂದ್ರೆ ಇವತ್ತು ನಿಮ್ಮದೇ. ಕಾರ್ಯಕ್ಕೆ ಬೇಕಾಗಿ ನೀನು ಕಾರ್ಯಕ್ಕೆ ಬಂದದ್ದು ನಾನು. ನಮ್ಮ ಕಾರ್ಯಕ್ಕೆ ನೀನಾಗುವುದಿಲ್ಲ. ನಿಮ್ಮ ಕಾರ್ಯಕ್ಕೆ ಬಂದದ್ದು ನೀನು ಕೊಡುವುದಾ? ನಾನು ಕೊಡುವುದು. ಎಂತದನ್ನು ಕೊಡುವುದು? ಬೇಕಾದ್ದನ್ನು ಕೇಳಿ ಕೊಡ್ತೇನೆ. ನಿನಗೆ ಅಧಿಕಾರ ಉಂಟೇನ? ಸೋತದ್ದು ನೀನಾ ನಾನಾ? ಸೋತವ ನಾನು. ನೀನಲ್ಲ, ಸೋತವನಾತ ನೀನು ಕೊಡುವ ಅಧಿಕಾರ ಉಳ್ಳವನ. ಮತ್ತೆ ಹೇಗೆ? ಗೆದ್ದವರಾತ ನಾವುಗಳು ಕೊಡಬೇಕು. ಬಡ ಪಾಯಿಯೇ, ನಿನಗೆ ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಹೇಳು. ನೀವು ಕೊಡ್ತೀರಿ? ನಾವು ಕೊಡ್ತೇವೆ, ಖಂಡಿತ ಕೊಡ್ತೀರಿ. ಕೊಡ್ತೇವೆ. ನಂಬಿಕೆ ಇಲ್ಲ ನನಗೆ. ನಂಬಿಕೆ ಬರುವುದಕ್ಕೆ ನೀವೇನಾದ್ರೂ ಮಾಡಬೇಕು. ನಂಬಿಕೆ ಬರಬೇಕಾದ್ರೆ ಏನ್ ಮಾಡ್ಬೇಕು? ಕರ ತಟ್ಟಿ ನನಗೆ ನಂಬಿಕೆಯನ್ನು ಕೊಡಬೇಕು. ಯಾರಾದ್ರೂ ಭಾಷಣ ಮಾಡಿದ್ದೆ? ಮತ್ತೆ ನೀನು ಕರ ತಟ್ಟಲಿಕ್ಕೆ ಹೇಳಿದ್ದಲ್ಲ. ನಿಮ್ಮ ಕರವನ್ನಲ್ಲೂ, ಮತ್ತೆ ನನ್ನ ಬಲದ ಕರದಲ್ಲಿ ನೀವು ನಿಮ್ಮ ಕರಗಳನ್ನು ತಟ್ಟಿ ಮಾತಾಡಬೇಕು. ಕೇಳಿದ್ದನ್ನು ಕೊಡ್ತೇನೆ. ಇಷ್ಟುದ್ದ ಮಾತಾಡ್ತೀನಿ ನನ್ನ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿನಗೆ? ಒಂದು 2 ಅಕ್ಷರ ಹೇಳಲಿಕ್ಕೆ ಬರುತ್ತಾ? ಕೈಯೊಳಗೆ 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 ಬಿಡು
ಅಷ್ಟು ಸುಲಭದಲ್ಲಿ ಕೈ ಬಿಟ್ಟರೂ ನನ್ನ ಕೈಯ ವಶದಿಂದ ನೀವು ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸಿಕ್ಕಿದಿರಿ ಮಕ್ಕಳೇ, ಮಕ್ಕಳ ಮೂರ್ಖರು ನೀವು ಅನ್ನುವುದಕ್ಕೆ ನಿಮ್ಮ ಈ ನಡೆಯೇ ನನಗೆ ಈ ಹೊತ್ತಿಗೆ ಗೊತ್ತಾಗ್ತದೆ. ಮೂರ್ಖರು ಅಂತ ಹೇಳಿದ್ರೆ ಅದು ಮೂರ್ಖರು ನೀವು. ಇಲ್ಲವಾದರೆ ಈ ಹೊತ್ತಿನಲ್ಲಿ ಹೀಗಾಡುವುದಕ್ಕುಂಟೆ. ದೇಹದಲ್ಲಿ ಬಲಾಢ್ಯ ತನ ಇದೆ ಎಂಬ ಹಾಗೆ ನನಗೆ ಭಾಷೆ ಕೊಟ್ಟು ನನ್ನ ಕೈಯಲ್ಲಿ ಸಿಕ್ಕಿ ತೆಗೆದಿದ್ದೀರಲ್ಲ, ಕೊಡುವುದೇ ಅಲ್ವಾ? ಕೊಡ್ತಿರಲ್ಲ. ನೀನು ನಿನ್ನ ದಪ್ಪ ಮೀಸೆಯೋ ತಲೆಯಲ್ಲಿರುವ ಮತ್ತೊಂದು ಕೂದಲೋ ಕಣ್ಣ ಕೇಳಿ ನನಗೇನಾಗಬೇಕು? ಈ ದೇಹದ ಒಳಗಿರುವ ಪ್ರಾಣವನ್ನು ಜಾನತನದಲ್ಲಿ ವಂಚಿಸಿದ ಶಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದಕ್ಕೆ ನಾವು ಕಾರಣರಾಗುತ್ತೇವೆ. ಅಪವಾದ ಬಾರದ ಹಾಗೆ ಹೇಗೆ ಕೊಡುವುದು? ಏ ತಮ್ಮ, ಏನು ಯೋಚನೆ ಮಾಡಬೇಡ. ಮತ್ತೆ ನಿನ್ನಲ್ಲಿ ದೊಡ್ಡ ಮಂಡೆ ಉಂಟಲ್ಲ, ಹೌದು, ಅದನ್ನು ಅವನಿಗೆ ಒಂದು ಕಡೆಗೆ ಕೊಟ್ಟು ಬಿಡು. ನನ್ನಲ್ಲಿ ಒಂದೇ ಮಂಡೆ ಇರುವುದಲ್ವೇನು? ಅದನ್ನೆಲ್ವ ಕೇಳಿದವ. ನಾನು ಸಣ್ಣವ, ನೀನು ದೊಡ್ಡವ, ನೀನು ಮೊದಲು ಕೊಡು, ನಾನೊಂದು 4 ದಿವಸ ಮತ್ತೆ ಬರ್ತೇನೆ. ತಮ್ಮ, ದೊಡ್ಡವ ಸಣ್ಣವ ಮೊದಲು ನಂತರ ಅಂತ ಇಲ್ಲಿ ಕೊಡು. ಮತ್ತೆ ಏನಿದ್ದರೂ ಜೊತೆಯಾಗಿ ಬಂದಿದ್ದೆ, ಹುಟ್ಟಿದ್ದು ಜೊತೆಯಲ್ಲಿ, ಜೊತೆಯಾಗಿಯೇ ಬೆಳಗಿದ್ದೆ, ಜೊತೆಯಾಗಿಯೇ ಕೊಡುವುದು. ಅದು ಕೊಡುವುದಿದ್ರು ಜೊತೆಯಾಗಿಯೇ ಕೊಡಬೇಕು. ಏನ ಮಾಡುವುದು? ಏ ತಮ್ಮ, ಹೇಳೋ ಮೇಲೆ ಇದು ಅದು ಅದೇ, ಇದು ಇದೆ. ಹೀಗೆ ಮಾಡಿದ್ರೆ ಹೇಗೆ? ಹಾಗೇ ಅದಿತ್ತು. ಬಾ ಹೀಗೆ ನೋಡು. ಕರಿಯ ಕೊಡಿ 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 ಕೊಡಿಯ ಅಲ್ಲ ಮತ್ತೊಂದ ಗಡ್ಡೆಯ ಕೇಳಿದೆಯಲ್ವಾ ಪ್ರಾಣ? ನಮ್ಮದೊಂದು ತಹ ಉಂಟು, ಕೊಡುವುದೇ. ಕೊಡ್ತೀರಲ್ಲ. ಕಾಣುತ್ತಿರುವಂತಹ ಅಗಾಧವಾದ ಜಲರಾಶಿಯ ಒಂದು ಬಿಂದು ನಮ್ಮ ಶರೀರಕ್ಕೆ ಸೋಕದ ಹಾಗೆ ನಮ್ಮ ಪ್ರಾಣ ತೆಗಿ. ನೀರಿಲ್ಲದಲ್ಲಿಯೇ ನಮ್ಮ ತಲೆ ಕಡಿ. ಗೊತ್ತಾಯ್ತಾ? ನೀರಿಲ್ಲದಲ್ಲೇ ಕಡಿಬೇಕಲ್ಲ. ನಿಮಗೆ ನಾನೇನು ಅಂತ ಅರ್ಥವಾಗಲಿಲ್ಲ. ಅರ್ಥವಾಗಬೇಕು ಅಂತ ಆದ್ರೆ ಇದು ನನ್ನ ವಿಶ್ವರೂಪವನ್ನು ನೋಡಿ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ, ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ, ದೀನೋದಾರಿ ರಮಾರಮಣಗ, ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ, ಹರಿ ನೀರಜದಳಲೋಚನಾದಂತಹ ನಿನ್ನ ಸ್ವರೂಪವನ್ನು ಕಂಡಾಗಲೇ ಆನಂದ ತುಂಬಿಲರಾಗಿದ್ದೇವೆ. ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ಹುಟ್ಟಿಕೊಂಡಾಗಲೇ ನಾವು ಏನು ಅಂತ ತಿಳಿದುಕೊಳ್ಳುವುದಕ್ಕಾಗದೆ ಬರೇ ಸಣ್ಣವನೆನ್ನುವಂತಹ ತುಚ್ಛ ಭಾವದಿಂದ ನಿನ್ನನ್ನು ಕೆಣಕಿದ್ದಿದೆ. ಸ್ವಸ್ವರೂಪ ಜ್ಞಾನ ಇಲ್ಲದೆ ವ್ಯವಹರಿಸಿದಂತಹ ನಾವುಗಳು ಈ ಕಾಲಕ್ಕೆ ಅಯೋಮಯ ಸ್ಥಿತಿಯನ್ನು ಹೊಂದಬೇಕಾಗಿ ಹೋಯಿತು. ತಂದೆ, ಈಗ ಅರ್ಥವಿಸಿಕೊಂಡಿದ್ದೇನೆ. ನೀರನ್ನೇ ಮನೆಯನ್ನಾಗಿಸಿಕೊಂಡು ನಾರಾಯಣ ಸ್ವರೂಪಿಯಾದಂತಹ ನಿನ್ನ ಸ್ಥಿತಿಗತಿಯನ್ನು ಕಂಡಾಗ ಕ್ಷಣ ಮಾತ್ರದಲ್ಲಿ ಸಣ್ಣವನಾಗಿ ಕಾಣಿಸಿಕೊಳ್ಳುವೆ, ಮತ್ತೊಂದು ಕ್ಷಣದಲ್ಲಿ ಬೃಹದಾಕಾರವಾಗಿ ಎಲ್ಲೊಂದರಲ್ಲಿ ವ್ಯಾಪಿಸಿಕೊಳ್ಳುವೆ. ಓ ವಿಷ್ಣು ಸ್ವರೂಪನೇ, ಆದಿಯಲ್ಲಿ ಮಧ್ಯೆಯಲ್ಲಿ ಅಂತ್ಯದಲ್ಲಿ ಎನ್ನುವುದನ್ನು ಗಮನಿಸುವುದಕ್ಕೆ ಹೋದೆ ಉಂಟಾದರೆ ಅದಾವುದೇ ವಿಚಾರವು ಹೊಳೆಯದಂತೆ ನೀನು ವ್ಯಾಪಕನಾಗಿ ಬೆಳೆದು ನಿಲ್ತಾ ಇದ್ದೀಯ. ಆದರೆ ಒಂದು ಸಮಸ್ಯೆ ನಮಗೆ. ಯೋಗ್ಯತಾವಂತನ
ಮಗನಾದಂತಹ ನಿನ್ನಲ್ಲಿ ಹುಟ್ಟಿ ನಿನ್ನ ಮಕ್ಕಳಾದಂತಹ ನಾವು ಈ ರೀತಿಯಾಗಿ ಹೋಗಿದ್ದೇವೆ. ಹರಿಯೇ ಕಲ್ಮಶವು ಹೊರಗಡಹಿದಾಗ ಈ ದೇಹವನ್ನು ಹಾಗೆಂದು ಕಲ್ಮಶವೇ ಯಾಕೆ ಈ ದೇಹವನ್ನು ಹೊಂದಿತು? ತಾಮಸ ಪ್ರವೃತ್ತಿ ನಿನ್ನಲ್ಲಿ ಸೇರಿಕೊಂಡಿತ್ತು. ಅದನ್ನು ಹೊರಗಡಹುವುದಕ್ಕೆ ಮನಸ್ಸು ಮಾಡಿದೆ, ಇಂತಹ ಸ್ವರೂಪವನ್ನು ಕೊಟ್ಟೆ. ಕಾರಣ ಏನು ಅಂತ ಕೇಳಿದ್ರೆ ಹಿನ್ನೆಲೆ ಯಾವುದೂ ಇಲ್ಲ. ನಿನ್ನಂತವನಿಗೆ ಕೆಟ್ಟ ಮಕ್ಕಳು ಯಾಕೆ ಹುಟ್ಟಿಕೊಂಡ್ರು ಅರ್ಥವಾಗಲಿಲ್ಲ. ಆದರೆ ಒಂದು ಸಮಾಧಾನ, ಎಲ್ಲಿ ಒಳ್ಳೆಯದು ಅಂತ ಗುರುತಿಸಬೇಕು ಅಂತಾದರೆ ಕೆಟ್ಟದ್ದು ಇರಬೇಕು, ಎಲ್ಲಿ ಬೆಳಕಿದೆ ಅಂತ ಗುರುತಿಸಬೇಕು ಅಂತಾದರೆ ಕತ್ತಲೆ ಇರಬೇಕು. ನಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಕತ್ತಲೆಯೇ ಆವರಿಸಿಕೊಂಡದ್ದು. ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಶರಣಾಗಿದ್ದೇವೆ. ಓ ತಂದೆಯೇ, ಮೃತ್ಯುಂಜಯನಿಗೆ ಮಿತ್ರ ನೀನು, ನಿತ್ಯ ನುತಿಸುವ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ, ತಂದೆಯ ಸ್ಥಾನದಲ್ಲಿ ನಿನ್ನನ್ನು ನಾವು ಕಾಣ್ತಾ ಇದ್ದೇವೆ. ಅರಿಯದೆ ಮಾಡಿದಂತಹ ತಪ್ಪನ್ನು ಮನ್ನಿಸಿ ಇದುವರೆಗೆ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೊಂದು ಒಪ್ಪುವ ಹೆಸರನ್ನಿರಿಸಿ ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ನಮಗೆ ಅನುಗ್ರಹಿಸುವೆಯಾ? ಕರುಣಿಸು ನನ್ನ ಭಯವನು ದೈತ್ಯರಿಗೆ ಮುದಿರದ ಕಾಂತಿಯ ನಿನಗ ಮಧು ಎಂದೆನುದಾಗ ಮತದೆ ಕಠಿಣ ಕರ್ಕಯನಾದ ನೀನೆ ಕೈಡಬದಿನು ತಲಿಯ ಮುದದ್ಯೋ ನಿಮ್ಮಿಷ್ಟದಂತೆ ನಡೆಸುವೆನೆಂದ ನನ್ನನ್ನು ತಂದೆಯಂತೆ ಕಾಣುವ ನೀವು ನನ್ನ ಮಕ್ಕಳೇ ಇದ್ದೀರಿ. ಯೋಗ ನಿದ್ರೆಯಲ್ಲಿರುವ ಹೊತ್ತು ಕನ್ನದಿಂದ ಕಿಲ್ಬಿಷವನ್ನು ಹೊರಗಡೆ ಹಿದಾಗ ಹುಟ್ಟಿದವರಿದ್ದೀರಿ. ನೋಡುವುದಕ್ಕೆ ದೀರ್ಘದೇಹಿಯಾಗಿದ್ದರು, ಸರಿ ಮೃದು ಸ್ವಭಾವದವನಾದಂತಹ ನೀನು ಮಧು. ಧನ್ಯನಾದೆ. ನೋಡುವುದಕ್ಕೆ ಕೈಟಬ, ಕಠಿಣವಾಗಿರುವುದರಿಂದ ನಿನಗ ಹೆಸರು. ಕೃತಾರ್ಥನಾದೆ. ಮಧು ಕೈಟಬರೇ, ನನ್ನ ನೆಲೆಯನ್ನು ಅರ್ಥವಿಸಿಕೊಂಡಿರುವ ನೀನು ನನ್ನಲ್ಲೇ ಸೇರಿಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದೆ. ಸರಿ, ನೀರಿಲ್ಲದಂತಹ ನಿಮ್ಮ ಅಭೀಷ್ಟೆ, ಅದಕ್ಕಾಗಿ ಅದನ್ನ ಜಂಗೆಯನ್ನು ವಿಸ್ತರಿಸಿದ್ದೇನೆ. ನಿಮ್ಮ ತಲೆಗಳನ್ನು ನಮ್ಮ ಜಂಗೆಯಲ್ಲಿಟ್ಟು ನಿಮ್ಮನ್ನು ಕೊಲ್ಲುವುದಕ್ಕಿದ್ದೇನೆ. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ಸೇರಿಸಿ ಮೇದಿನಿಯನ್ನು ಸೃಷ್ಟಿಸುತ್ತೇನೆ. ಕರ್ಮ ಪ್ರಪಂಚದಲ್ಲಿ ಮುಂದೆ ಬ್ರಹ್ಮ ಆ ಸೃಷ್ಟಿ ಕಾರ್ಯವನ್ನು ಮುಂದುವರಿಸುತ್ತಾನೆ. ಇನ್ನು ಮುಂದಕ್ಕೆ ಅವ ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಜನನಿಯಾಟಿಯಲಿ ಮಾಲಿನಿಯೋ ಭರತನುಜ ಭಿಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಮಾಲಿನಿಗೆ ಬಂದ ಮಹಾಯೋಗ, ಮಹಾಭಾಗ್ಯ. ತಂದೆ ತಾಯಿಗಳ ಆಸೆಗಳನ್ನು ಈಡೇರಿಸಬೇಕಾದ್ದು ಮಕ್ಕಳಾದವರ ಧರ್ಮ ಹೌದು, ಕರ್ತವ್ಯ ಹೌದು. ಹಾಗಾದ್ರೆ ತಾಯಿಯ ಆಸೆ ಏನು? ದೈತ್ಯ ಕುಲ, ಈ ವಂಶ ಬೆಳಗಬೇಕು, ವಂಶ ಅಭಿವೃದ್ಧಿಯಾಗಬೇಕೆನ್ನುವಂತ ನಿಲುಮೆಯಿಂದ ನನ್ನನ್ನು ಕರೆದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟು ಘೋರಾರಣ್ಯವನ್ನು ಸೇರಿಕೊಳ್ಳಬೇಕು. ಅಲ್ಲಿ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಬೇಕು.
ಒಲಿದು ಬಂದಂತಹ ಸಂದರ್ಭ, ಗಂಡು ಮಗುವನ್ನು ಪಡೆಯುವಂತಹ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ಆಜ್ಞೆಯನ್ನಿತ್ತು ಕಳುಹಿಸಿಕೊಟ್ಟವರಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದವನ್ನು ಆಜ್ಞೆಯನ್ನು ಪಡೆದುಕೊಂಡು ನೇರವಾಗಿ ಬಂದು ನಿಂತಹ ಸ್ಥಳ ಇದು. ಘೋರಾರಣ್ಯವಾಗಿದೆ, ಪ್ರಶಾಂತವಾದಂತಹ ವಾತಾವರಣ, ಹಾಗೆ ನಿಶಬ್ದವೂ ಆಗಿದೆ. ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದೆ ಎನಿಸಿಕೊಂಡಿದೆ. ಮಿಂದು ಶುಚಿರ್ಭೂತಳಾಗಿದ್ದೇನೆ. ಹಾಗೆ ತಪಸ್ಸಲ್ಲಿ ತೊಡಗಿಕೊಳ್ಳುವುದೇ ಸ್ವಲ್ಪ ಯೋಚನೆ ಮಾಡಬೇಕಲ್ವ. ನಾನು ಹೇಗಿದ್ದೇನೆ, ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ, ಸೌಂದರ್ಯವತಿಯಾದಂತಹ ನಾನು ಈ ರೀತಿಯಿಂದ ತಪಸ್ಸನ್ನು ಮಾಡಿದರೆ ಅದು ನನಗೆ ಮಾರಕವಾಗ್ತದೆ. ಯಾಕೆ, ನಮ್ಮ ಹಗೆಗಳಿದ್ದಾರಲ್ಲ ಆ ದೇವತೆಗಳು ನನ್ನ ತಪಸ್ಸನ್ನು ಕೆಡಿಸುವುದಕ್ಕೆ ಸಾಧ್ಯ ಉಂಟು. ಅಷ್ಟೇ ಅಲ್ಲ, ಇಳೆಯ ಕಾಮುಕರು ನನ್ನನ್ನು ನೋಡಿದರೆ ಮೋಹಿಸದೆ ಉಳಿಯಲಾರೆ. ಹಾಗಾದ್ರೆ ಅವರು ಯಾರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸನ್ನು ಮಾಡಬೇಕಂತಾದ್ರೆ ಒಂದೇ ಒಂದು ದಾರಿ ಇದೆ, ಉಪಾಯವನ್ನು ಕಂಡುಕೊಂಡಿದ್ದೇನೆ. ಮಹಿಷಿ ರೂಪದಿಂದ ತಪಸ್ಸನ್ನು ಮಾಡಿದ್ರೆ ಯಾವುದೇ ಅಡಚಣೆ ಬರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ತಡ, ಇದು ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸ್ತೇನೆ. ಯಾರಿಂದ ಹೇಗೆ ಎನ್ನುವ ಹಾಗೆ ನನ್ನದಂತಹ ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದ್ರೆ ದಿತಿ ಸುತೆ ಅಂತ ಮಾಲಿನಿ ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಹೇಗಾಯ್ತು ಬಲ್ಲಿರೋ ಮುನಿಕುಲಕ್ಕೆ ಅಪಮಾನವಾದುದು. ಈಕೆಗೆ ತಕ್ಕುದಂತ ಶಾಸ್ತಿ ಆಗಲೇಬೇಕು. ಈಕೆ ತಪಸ್ಸನ್ನು ಆಚರಿಸುವುದು ಯಾವ ರೂಪದಿಂದ? ಮಹಿಷಿ ರೂಪದಿಂದ. ಆದುದರಿಂದ ಈಕೆಯ ಉದರದಲ್ಲಿ ಮಹಿಷನೇ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಹಾರ ಸಿಗದೆ ಹೋಗಲಿ. ಅಪ್ಪ, ಉರಿ ತಡೀಲಿಕ್ಕೆ ಆಗುವುದಿಲ್ಲ. ನನ್ನ ತಪಸ್ಸು ಮುಂದುವರಿಯಬೇಕು. ಹಾಗಾದರೆ ನನ್ನ ತಪಸ್ಸು ಮುಂದುವರಿಯಬೇಕಾದರೆ ನನಗೆ ಸೂಕ್ತವಂತ ಸ್ಥಳ ಬೇಕು. ಹುಡುಕುತ್ತಾ ಮುಂದುವರಿತೇನಂತೆ. ಏನಿದು ಘನತರ ದಬವೋ ಮಾನಿನಿ ಮಣಿಯೇ ನೀ ಬಳಲಿದೆ ದಿಟವೋ ಏನಿದೆ ಏನಿದು. ಮಗಳೇ ಮಾಲಿನಿ, ತಪಸ್ಸನ್ನು ಬಿಡು, ಎದ್ದೇಳು. ನಿನ್ನ ನಿಶ್ಚಲವಾದಂತ ಭಕ್ತಿಗೆ ಒಲಿದಿದ್ದೇನೆ. ಏನು ಬೇಕು ಮಗಳೇ, ಕೇಳಿಕೋ, ಅನುಗ್ರಹಿಸುತ್ತೇನೆ. ಕರುಣ ಸಾಗರ ದೇವ ಪರಮೇಶ್ವರ ಕೀಳೈಯಾಗ ಹರುಷದಿಂದ ನೀ ಮನ ತೆರವಾ ದುರತೆರನಾಗಿಗ ತರಳನ ಬಯಸಿ ವಿರಚಿಸಿದೆನು ಘೋರ ತಪವಾ ದೇವಾ
ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ ಮಗಳೇ. ಕರುಣ ಸಾಗರ ದೇವ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹ, ಭಕ್ತಿಯ ತಪಸ್ಸಿಗೆ ಒಲಿದು ಬಂದಿರೋ ತಂದೆ, ಹೌದಮ್ಮ. ಧನ್ಯಳಾದೆ. ಹ, ಆದ್ರೆ ಈ ರೀತಿ ತಪಸ್ಸಲ್ಲಿ ತೊಡಗಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣ ಏನು ಮಗಳೇ? ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರೂ ಇಲ್ಲ. ಹ, ಗಂಡು ಮಗುವನ್ನು ಪಡೆಯಬೇಕೆನ್ನುವಂತ ಉದ್ದೇಶ, ಹ್ಮ್, ನಮ್ಮ ದೈತ್ಯ ಕುಲ ಅಭಿವೃದ್ಧಿಯಾಗಬೇಕೆನ್ನುವಂತಹ ನಿಲುವು. ಆದ್ದರಿಂದಲೇ ತಪಸ್ಸನ್ನು ಆಚರಿಸಿದೆ. ಹ, ತಂದೆ, ಹ್ಮ್. ನನ್ನ ಮನದ ಕೋರಿಕೆ ಇಷ್ಟೇ. ಹ್ಮ್, ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಗಂಡು ಆಗಬೇಕು, ಹ್ಮ್. ಸಮರ ಸಮರ್ಥನಾಗಿ ಮೆರೆಯಬೇಕು ಹ್ಮ್. ಅನ್ನುವಂತಹ ವಾಂಛಿತವನ್ನು ಈಡೇರಿಸಿಕೊಡಿ ತಂದೆ. ಮಾಲಿನಿ, ಹ, ಕುಲಾಧಾರಕನಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ಮಗಳೇ. ಸತ್ಯ ತಂದೆ. ಯೋಚಿಸಿಕೊಳ್ಳಬೇಡ. ಹ. ನಿನ್ನ ಉದರದಲ್ಲಿ ಹ. ಕೋಣ ಮಗ ಹುಟ್ಟುವಂತ ವರವನ್ನು ಅನುಗ್ರಹಿಸಿದ್ದೇನೆ. ಶಿವ 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 ಶಿವ. ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣದಿ. ಆ ಕೋಣದಿಂದ ಏನು ಪ್ರಯೋಜನ ಉಂಟು ತಂದೆ? ಏನು ಪ್ರಯೋಜನ ಉಂಟು ಹೇಳಿ? ಮರುಗಬೇಡ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ಉರಿದ ವಚನವೋ ತಪ್ಪಲಯ್ಯದು. ಕಾರಣ ತರಣ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ, ದೂರ ದುರಪರಾಕ್ರಮಿಯನಿಸಿ ತ್ರಿಜಗದಿ ಮಿರಿಯುವನು ಘನ ಕೀರ್ತಿಯಿಂದನೇ. ಮರೆಯ ಮರೆಯ ಮಾತಾನಿನುತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮರುಗದಿರೋ ಮಾಲಿನಿಯೇ. ಮಗಳೇ ಮಾಲಿನಿ, ತಂದೆ. ಕಣ್ಣೀರನ್ನು ಸುರಿಸಬೇಡ. ಹ, ನಿನ್ನ ಅಂತರಂಗದ ನೋವು ಏನು ಎನ್ನುವ ಹಾಗೆ ಸ್ಪಷ್ಟವಾಗಿ ನಾನು ತಿಳಿದುಕೊಂಡೆ. ಹ, ನಿನ್ನ ಹೃದಯಕ್ಕೆ ನೋವನ್ನು ತರಬೇಕು ಎನ್ನುವಂತ ಯಾವ ಉದ್ದೇಶವೂ ನನಗಿಲ್ಲ ಮಗಳೇ. ಹ, ಹಾಗಿದ್ರೆ ಇಂತಹ ಒಂದು ಪರಿಸ್ಥಿತಿ ವಿದ್ಯಮಾನ ನಿನ್ನ ಜೀವನಕ್ಕೆ ಬರಬೇಕು ಅಂತಾದರೆ ಹ. ಕಾರಣ ನೀನೇ ಆದೆ. ನಾನು ತಪ್ಪು ಮಾಡಿದ್ದೇನೆ. ಹೌದಮ್ಮ. ನನ್ನ ಅರಿವಿಗೆ ಬರಲಿಲ್ಲ ತಂದೆ. ನೀನು ತಪೋನಿರತವಾದ ಸಂದರ್ಭ, ಹ. ತಪಸ್ಸಿನ ಮುಂದೆ ಹ. ಪ್ರಭಾವ ಪರಿಣಾಮಗಳ ಬಗ್ಗೆ ನೀನು ಸ್ವಲ್ಪ ಯೋಚಿಸಿಕೊಳ್ಳಬೇಕು. ಏನಾಗಿದೆ? ಯಾವುದನ್ನು ಲೆಕ್ಕಿಸದೆ ಹ. ತಪೋನಿರತರಾದೆ. ಹ. ಸಮಯದಲ್ಲೇ ಸ್ಪಾರ್ಶಕ ಮುನಿವರು ಪ್ರಸನ್ನಾಚರಿಸ್ತಾ ಇದ್ರು. ಹ. ಅವರ ತಪಸ್ಸು ಭಂಗವಾಗಿ ಹೋಯಿತು. ಹ. ಇದಕ್ಕೆ ಕಾರಣವು ನೀನೇ ಎನ್ನುವುದನ್ನು ತಿಳಿದಂತ ಮುನಿವರ ಹ. ಕ್ರೋಧಗೊಂಡು ಹ. ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಹ, ಶಕ್ತಿ ಬಿಟ್ಟಿದ್ದಾರೆ. ಋಷಿಯ ಶಾಪವೇ ಇದು. ಇದಕ್ಕೆ ಪರಿಹಾರ ಇಲ್ವೇ ತಂದೆ? ಆ ಕಾಲದಲ್ಲಿ ಮುನಿವರ ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಯಾವುದದು? ತಾನು ಕೊಟ್ಟ ಶಾಪಕ್ಕೆ ಹ. 3 ಮೂರ್ತಿಗಳಿಂದಲೂ ಪರಿಹಾರವೇ ಲಭ್ಯವಾಗದೆ ಹೋಗಲಿ ಎನ್ನುವ ಹಾಗೆ ಹ, ಏನಮ್ಮ ಮಾಡಲಿ? ನನ್ನ ಜೀವನ ವ್ಯರ್ಥವಾಗಿ ಹೋಯಿತೆ ತಂದೆ. ಯೋಚಿಸಿಕೊಳ್ಳಬೇಡ ಮಗಳಿ. ಹ. ನಿನ್ನ ಮಗ ಕೋಣನಾದರೂ ಹ. ಮುಂದೆ ಅವನು ಜಾಣನನ್ನೆನಿಸಿಕೊಳ್ಳುತ್ತಾನೆ, ಹ. ಪ್ರವೀಣನನ್ನೆನಿಸಿಕೊಳ್ಳುತ್ತಾನೆ. ಹ. 3 ಲೋಕದಲ್ಲಿ ಹ. ಅದ್ವಿತೀಯವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪ್ರಯತ್ನಾಗ್ತಾನೆ. ಹ. ಇಷ್ಟು ಸಾಲದು. ಸಾಕು ತಂದೆ. ಹೋಗಿ ಬಾ. ಸಂತೋಷ. ಶುಭವಾಗಲಿ ಮಗಳೇ. ಧನ್ಯೋ. ಸಂತೋಷವಾಯಿತು. ಈ ಸಂತೋಷದ ವಿಚಾರವನ್ನು ನನ್ನ ತಾಯಿಗೆ ತಿಳಿಸ್ಬೇಕಲ್ಲ. ಅರಮನೆಗೆ ನಡೆಯುತ್ತೇನೆ. ಇತ್ತನ ಕಶ್ಯಪ ಮುನೀಶನ ಪತ್ನಿಯಾಗಿ ದಿದಿಯೋ, ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯಸುತ್ತ ಸಂಗರಗೆ ದಿದಿಯೋ. ಜಯನಮೋ ಪರಮೇಶ್ವರಿನೇ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯಳು ದ್ವಿತೀದೇವಿ ನಾನು. ಮಗಳಾದ ಮಾಲಿನಿಯನ್ನು ಕಾಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವನ ತಪಸ್ಸನ್ನು ಆಚರಿಸು. ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ, 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನ ಪಡೆಯುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪದೆ ಹಿಡಿಸಿದ್ದಾಳೆ. ಈ ಸಂದರ್ಭಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ ಆತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಸಲುವಾಗಿ ಒಂದು ಗಂಡು ಮಗು ಜನ್ಮವನ್ನಿತ್ತಿದ್ದಾಳೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದೇನು ಸತ್ಯ. ಆದ್ರೆ ಏನು ಮಾಡೋಣ ಹೇಳಿ? ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ?
ಮಾಡಿಕೊಂಡವರು. ಮಧುವನದಲ್ಲಿ ನಾನು ರಾರಾಜಿಸುತ್ತಾ ಇದ್ದೆ. ಆ ಹೊತ್ತಿಗೆ ನಿಮ್ಮ ಕರೆ ಬಂತು. ಮಧುವಣಿಗಾಗಿ ಬಂದೆ. ನಿಮ್ಮ ಮಗಳ ಕೈ ಹಿಡಿದು ನಮಗೆ ಸಂತೋಷವನ್ನು ಒದಗಿಸಿಕೊಟ್ಟಿರಿ ನೀವು. ಸತ್ಯ. ಫಲರೂಪವಾಗಿ ಮಗ ಮಹೇಶ ಹುಟ್ಟಿಕೊಂಡ. ಆತನ ಬಾಲ್ಯ ಲೀಲೆಗಳನ್ನು ಕಾಣುತ್ತಾ ನೀವು ಸಂತೋಷದಲ್ಲಿರಬೇಕಿತ್ತು. ಆದರೆ ನಿಮ್ಮ ಮುಖಾರವಿಂದವನ್ನು ಗಮನಿಸುವಾಗ ನೀವು ದುಃಖಿಸುತ್ತಾ ಇದ್ದೀರಿ. ಕಣ್ಣೀರ ಧಾರ ನೆಲವನ್ನು ಸೋಗುತ್ತಾ ಉಂಟು. ಕಾರಣ ಏನು ಎಂದು ಗೊತ್ತಾಗಲಿಲ್ಲ. ಹೇಳಬೇಕು ಮಗನೇ, ಏನು? ನನ್ನ ಕಣ್ಣಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ? ಏನು ಅಂತ ಹೇಳಿದ್ರೆ ಗೊತ್ತಾಗಿಲ್ಲ. ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹಂಬಲಿಸುತ್ತದೆ. ಆಗಲಿ. ಯಾವುದು ಕೇಗುವುದಿಲ್ಲ. ಯಾಕೆ ಈ ಕಾಲಕ್ಕೆ ನನ್ನೊಂದು ಆಸೆ ನಿಲ್ಲಿಸಿಕೊಳ್ಳುವ. ಏನಂತಹ ಆಸೆ? ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಆಗಲಿ. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಮಾತುಗಳನ್ನು ಕೇಳುವಾಗ ಸಿಟ್ಟು ಯಾರುತ್ತಾ ಉಂಟು. ಕೊಡೆಯನ ಗಾಜ್ಜೆಯ ಬೇಗ ಹೋಗುವೆ ಧರಕ್ಕೆ. ದೇವತೆಗಳನ್ನು ಸಮರದಲ್ಲಿ ಆ ಪೀಠವನ್ನು ನಾನು ಒದಗಿಸಿಕೊಳ್ಳುತ್ತೇನೆ. ನಿಮ್ಮ ಪಾದಕ್ಕೆ ಅವರು ಎರಗಬೇಕು ಹಾಗೆ ಮಾಡುತ್ತೇನೆ. ಆಶೀರ್ವಾದವಾಗಿ ಜಯಶೀಲನಾಗಿ ಬಂದು ಸ್ವರ್ಗಪೀಠ ಬರಿದಾಗಿದೆ. ಯಾರಿಗೂ ಸ್ವರ್ಗದ ಪೀಠವನ್ನು ಏರಿದ ಹೊತ್ತಿನಲ್ಲಿ ನೀನು ಮೇಲೇರಿ ಬಂದೆ. ಹಕ್ಕಿಯಂತೆ ಹಾರುತ್ತಾ ಬಂದೆ. ನನಗೆ ಕೆಣ್ಣು ಬರೆದೆ. ಅಯ್ಯೋ, ನಿನ್ನಲ್ಲಿ ಕೇಳುತ್ತಾ ಇರುವುದು ಹಕ್ಕಿಯಂತೆ ಹಾರುತ್ತಾ ಬಂದೆ ಅಲ್ಲ. ಯಾರು ನೀನು?
ಸಹಸ್ರಾರು ಮಂದಿ ಬಂದರೂ ಕೂಡ ಅವರನ್ನೆಲ್ಲರನ್ನು ನಿರ್ಲಕ್ಷಿಸಿ ಯುದ್ಧದಲ್ಲಿ ನನಗೆ ಸೋಲಿಸುವಂತಹ ಸಾಮರ್ಥ್ಯ ಉಂಟು. ಯಕ್ಷನಾದರೇನು ತ್ರಯಕ್ಷಮರ ಶಮನದೊಳಗೆ ನಿನ್ನ ಶಿರವನ್ನು ನಿನ್ನನಗಲಿ ಜೀವಿಸಲೆತ್ತಿ ವ್ಯಥೆಯ ಯಾರುಡನೆ ಉಸುರಲಿ ಪತಿಯ ನೀ ಮಡಿದೆಯ ಸತ್ತವರು ಜೀವಿ ಬರೀ ಸಾಧ್ಯವೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗಿ ಹದನಗಳ ಬಿತ್ತರಿದೆ ಹದನಗಳ ಸುಮನದ ಮುತ್ತವನು ಸದೆ ಬಳಿದು ನಾಗವಾರ್ತಿಯಲ್ಲಿ ವಶಗೈವೇನುತ್ತದೆ ಕರೆದಳ ಮಗನ ನಾನು ಅಳುವುದೇ ಖಂಡಿತ ಅಳಬಾರ್ದು ಯಾಕೆ ದೈತ್ಯ ಕುಲದ ಮಹಾರಾಣಿಯಾಗಿ ಬೆರೆಯುತ್ತಾ ಇದ್ದೇನೆ. ನನ್ನ ಪತಿದೇವರು ಅಳಿದ ಮೇಲೆ ನಾನು ಅತ್ರೆ ಮತ್ತೆ ಅವರು ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಖಂಡಿತ ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮ ದ್ವೇಷಿಗಳಾದಂತಹ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿಸಲೇಬೇಕು. ಈ ವಿಚಾರವನ್ನು ನಾನು ಯಾರಿಗೆ ಹೇಳಿ? ನನಗೆ ಯಾರಿದ್ದಾರೆ? ಯಾರು ಯಾಕೆ? ನನ್ನ ಮಗ ಇದ್ದಾನೆ ಮಹಿಷ, ದುರಪರಾಕ್ರಮಿಯಾಗಿ ಬೆರೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ನನ್ನ ಮಗನಿಗೆ ತಿಳಿಸಿ ಆ ದೇವತೆಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸ್ತೇನೆ. ಸರಿ, ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ ಕಂದ, ಬಾ ಕಂದ, ಬಾ, ಬಾ, ಬಾ.
ಅಸುರ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕುಣಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತಬ್ಬೆಯಾದಂತಹ ನಿನ್ನ ದೀರ್ಘವಾದ ಧ್ವನಿ ಕೇಳಿಸಿತು. ಮಗನೇ ಮಹಿಷ ಬಾ ಎಂಬುವಂತಹ ಕರೆಯನ್ನು ಆಲಿಸಿ ಓಡಿ ಓಡಿ ಬಂದು ನಿನ್ನ ಸನ್ಮುಖವನ್ನು ನಾನು ಸೇರಿದ್ರೆ ಏನಿದು ತಾಯೇ? ಪಕ್ಷಿಗಳಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಾ ಇದೆ. ಮತ್ತೊಂದು ಕಡೆಯಿಂದ ಎರಡು ಕೈಯನ್ನು ತಲೆಗೆ ಬಡಿದು ಗೋಳು ಅಂತಾಳುತ್ತಾ ಇದ್ದೀರಿ. ಕೇಶರಾಶಿಗಳನ್ನೆಲ್ಲ ಮುಖದ ಮೇಲೆ ಹಾಕಿ ಈ ಭೂಮಿಯ ಮೇಲೆ ಬಿದ್ದು ಈ ರೀತಿ ಕೂಗಬೇಕಾದ್ರೆ ಕಾರಣ ಏನು ನನಗೆ ಅರ್ಥವಾಗಲಿಲ್ಲ. ಅಮ್ಮ ಇನ್ನು ಹೆದರಬೇಕಾಗಿಲ್ಲ. ಎಲ್ಲವನ್ನು ನನ್ನಲ್ಲಿ ಬಿತ್ತರಿಸುತ್ತಾಯೇ. ಏನಾಯ್ತಮ್ಮ ಏನಾಯ್ತಮ್ಮ? ಕಷ್ಟ ಬಂತು ಮಗನೇ, ಕಷ್ಟ. ಶಂಕರನ ವರದಿ ನಿನಗೂ ಕಷ್ಟವೇ? ಹೌದು ಮಗ. ಈ ರೀತಿಯ ಕಷ್ಟವನ್ನು ತಂದು ಹೊಟ್ಟಿದ್ದವರು ಯಾರು? ಹರಿಯೋ ಅಲ್ಲ ಶಂಕರನೋ ಮೇಲ್ಸರು ಸಿಗೋದು ಯಾರೇ ಆಗಿರಲಿ ನೀನು ಈ ರೀತಿಯ ಕಣ್ಣೀರು ಸುರಿಸಬೇಕಾಗಿಲ್ಲ. ಪೂರ ಸಮರ್ಥನಾಗಿ ನನ್ನ ಮಹಿಷ ನಾನು ಬಂದಿದ್ದೇನೆ. ನನ್ನಲ್ಲಿ ಮಗನೇ ಮಹಿಷ ನನಯ್ಯೋ ಮುದ್ದು ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯ ಬೆಳೆಸಿ ಕಂದ ಕಂದ ನೀನಯ್ಯೋ ಮುತ್ತು ಕಂದ ಕಂದ ನನ್ನ ಅಂತರಂಗದ ವ್ಯಥೆಯ ಕಥೆಯನ್ನು ಏನೆಂದು ಹೇಳಿ ಕಂದ. ಏನಮ್ಮ ಸರಿಯಾಗಿ ಬಿತ್ತರಿಸು. ಮೊನ್ನೆ ನಿನ್ನ ತಂದೆಯವರು ದೈತ್ಯಗಡಲವನ್ನು ಸೇರಿಸಿಕೊಂಡು ದೇವಲೋಕವನ್ನು ಪ್ರವೇಶ ಮಾಡಿದರು. ಯಾವಾಗ ಹೋದದ್ದು? ಮೊನ್ನೆ ನಮ್ಮವರನ್ನು ಜೊತೆ ಸೇರಿ. ಹೌದೌದು ಸರಿ. ಹೋದಂತ ಅವರು ದೇವತೆಗಳ ಜೊತೆ ಕಾಡಾಕಾಡಿ ಹೋರಾಟವನ್ನು ಮಾಡಿದ್ರಂತೆ ಕಂದ. ಆ ಬಳಿಕ ಏನಾಯ್ತಮ್ಮ? ಆದಂತ ಹೋರಾಟದಲ್ಲಿ ಜಯವನ್ನು ಸಂಪಾದಿಸಿಕೊಂಡು ದೇವಲೋಕದ ಪೀಠವನ್ನು ಏರಿಕೊಂಡ್ರಂತೆ ನಿನ್ನ ದೇವಲೋಕದ ಪೀಠವನ್ನು ಏರಿಕೊಂಡ್ರು. ಮಗನೇ
ವರ್ಷದಿಂದ ಅಪ್ಪ ದಿಗ್ವಿಜಯ ನಡೆಸಿದವರು. ಅದು ನಮಗೆ ದೊರಕಿದಂದ ಮೇಲೆ ನಾವು ವಿಜಯೋತ್ಸವವನ್ನು ಆಚರಿಸಬೇಕು. ನೀ ಯಾಕಮ್ಮ ಕಣ್ಣೀರು ಸುರಿಸುವುದು? ಆದ್ರೆ ಆ ಸಂತೋಷದ ವಿಚಾರ ಹೇಳು. ಹೆಚ್ಚು ಸಮಯ ಉಳಿಯಲಿಲ್ಲ ಕಂದ. ಜೀವನದುದ್ದಕ್ಕೂ ಗೋಳಿಡುವಂತ ಪರಿಸ್ಥಿತಿ ನಮಗೆ ಒದಗಿ ಬಂತಲ್ಲ. ಪೀಠವನ್ನು ಏರಿ ವಿಜಯೋತ್ಸವವನ್ನು ಆಚರಿಸುತ್ತಿರುವಂತ ಸಂದರ್ಭ ಯಾವುದೋ ಒಬ್ಬನು ಬಂದು ಪೀಠದಿಂದ ನಿನ್ನ ತಂದೆಯನ್ನು ಎಳೆದು ಹಾಕಿದನಂತೆ ಕಂದ. ಅದರ ಪರಿಣಾಮ ಏನಾಯ್ತಮ್ಮ? ಅವರಿಬ್ಬರಿಗೂ ಕಾಡಾಕಾಡಿ ಹೋರಾಟ ನಡೆಯಿತು. ಹೋರಾಟದಲ್ಲಿ ಆ ಹೋರಾಟದ ಪರಿಣಾಮವಾಗಿ ನಿನ್ನ ತಂದೆಯ ಮರಣ ಕಂದ. ನೀನು ಆಡಿದ ವಚನವನ್ನು ಆಲಿಸಿದ್ದಾರ ಒಮ್ಮಿನ ಮೇಲೆ ತಲೆಗೆ ಅಪ್ಪಳಿಸಿದ ಹಾಗಾಯಿತು. ನನ್ನ ತಂದೆ ದೇವಲೋಕದಲ್ಲಿ ಅಳಿದು ಹೋದರೆ ಹಾಗಾದರೆ ಇನ್ನು ನನ್ನನ್ನು ಕಾಣುವುದಕ್ಕೆ ಬರುವುದಿಲ್ಲ. ನಾನು ಅನಾಥನಾದೆ, ನಾನು ಕಬ್ಬಳಿಯಾದೆ. ಯಾರಿದ್ದಾರೆ ನಮಗೆ? ಯಾರಿಲ್ಲ ಎಂಬುದಕ್ಕೆ ಎರಡು ಕೈಯನ್ನು ತಲೆಗೆ ಬಡಿದು ಸರಿಯಲ್ಲ. ದುರಸಮರ್ಥ ಮಗ ನಾನಿದ್ದೇನೆ. ನನ್ನ ತಂದೆಯನ್ನು ಕೊಂದವ ಯಾರಮ್ಮ? ಯಾರು? ನನ್ನ ತಂದೆಯನ್ನು ಕೊಂದವ ಯಕ್ಷ. ಮುಕ್ಕಣ್ಣನೇ ಸಮರಕ್ಕೆ ಬರಲಿ. ಲೆಕ್ಕಿಸುವ ಮಗ ಮನುಷ್ಯನಲ್ಲ. ತನಯನಾಡಿದ ನುಡಿಗೆ ಮಾಲಿನಿ, ತನಯನಾಡಿದ ನುಡಿಗೆ ಮಾಲಿನಿ, ಮನದಿ ಹರುಷವನಂತು ನುಡಿದಳು. ಸಂತೋಷವಾಯಿತು. ಮನದಿ ಹರುಷವನಂತು ನುಡಿದಳು. ನನ್ನ ವಚನ ಕೇಳಿ ನಿನಗೆ ಯಾಕೆ ಹರುಷವಾದದ್ದು? ಅನಿಮಿಷರ ಗೆಲ್ಲಬಹುದು ಸಮರದಲ್ಲಿ. ಯಾರನ್ನು ಗೆಲ್ಲಬಹುದು ಹೇಗೆ? ಅನಿಮಿಷರ ಗೆಲ್ಲಬಹುದು ಸಮರದಿ. ಅದಕ್ಕೆ ನಿನಗೆ ಘನವಲ್ಲ. ಅದು ಯಾಕಮ್ಮ ನನಗೆ ಘನವಲ್ಲ? ವನಜನಾಭನ ಬರುವ ಕೃತಕದಿಗೆ ಅವ ಯಾಕೆ ಹಾಗೆ ಬರುವ? ವನಜನಾಭನ ಬರುವ
ಸೂತಕದಿ ಅವ ಹಾಗೆ ಬಂದ್ರೆ ನನಗೇನಮ್ಮ? ಅನವರತ ಸುಮನಸರ ಪಕ್ಷದಿ ಯಾರ ಪಕ್ಷದಿ? ಅನವರತ ಸುಮನಸರ ಪಕ್ಷದಿ ನಿನಗೆ ಪೀಳುವೆನೊಂದು ವಿಧಿಯಲಿ ಪಡೆದೋ ವರಗಳನೋ ನನಗೇನು? ನಿನಗೆ ಬೇಡುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ಹೌದು ಮಗನೇ. ತನಯ ನಾಡಿದ ನುಡಿಗೆ ಮಾನಿನಿಗೆ ಮನದಿ ಹರುಷವನ ನುಡಿದಳು ಕಂದ ಮಗನೇ ಇನ್ನು ಚೆನ್ನ ಕಂದ ಮಗನೇ ಅಮ್ಮ, ಏನು ಮಗನೇ? ನಾನೀಗ ರೋಷಾವೇಶದಲ್ಲಿದ್ದೇನೆ. ಹೌದು. ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ. ಹಾ. ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಹಾ. ಅವನನ್ನು ಕೊಂದು ಹಾ. ನಾನು ಬರ್ತೇನೆ. ಮಗನೇ, ಹಾ. ಕೋಪ ಬಂದಿದೆ. ಹೌದು, ನಿನ್ನ ಭುಜದಂಡೆಯ ಮೇಲೆ ಸಾಮರ್ಥ್ಯ ಇದೆ. ತಂದೆಯನ್ನು ಸದೆ ಬಡಿದಂತಹ ದೇವತೆಗಳನ್ನು ಕೊಂದು ಬರ್ತೇನೆ. ಈಗಲೇ ಹೋಗಿ ಒಂದು ಬರ್ತೇನೆ. ಅಲ್ವಾ? ಯಾಕಮ್ಮ ತಡೆದದ್ದು? ನಿಲ್ಲು ಮಗನೇ. ಯಾಕೆ? ಅವಸರದಿಂದ ಅನರ್ಥ ತಪ್ಪಿದ್ದಲ್ಲ. ಅವಸರವೇ ಅವಘಡಕ್ಕೆ ಕಾರಣ ಅಲ್ವಾ? ಆದ್ದರಿಂದ ಆಲೋಚನೆ ಮಾಡಿಕೊಳ್ಳಬೇಕು. ಏನಮ್ಮ? ಆ ದೇವತೆಗಳನ್ನು ಸದೆ ಬಡಿಯಬಹುದು, ಆದರೆ ಅನವರತವು ದೇವತೆಗಳನ್ನು ರಕ್ಷಿಸುವವನೊಬ್ಬನಿದ್ದ. ಯಾರವ? ಅವನೇ ನಾರಾಯಣ, ವೈಕುಂಠವಾಸಿ ಗೋವಿಂದ. ವೈಕುಂಠವಾಸಿ. ಹೌದು, ನಾರಾಯಣ. ಹೌದೌದು. ಮಧುಸೂದನ. ಹಾ, ಅವ ಏನ್ ಮಾಡ್ತಾನೆ? ಅವನಿರುತ್ತಾ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮೋಸ ಮಾಡ್ತಾನೆ. ಅನವರತ. ಹಾ, ದೇವತೆಗಳ ಪಕ್ಷ ಇದ್ದು ನಮಗೆ ಮೋಸ ಮಾಡ್ತಾನೆ. ಅದಕ್ಕೆ ನಾನೇನು ಮಾಡಿದೆ? ನೀನೊಂದು ಕೆಲಸ ಮಾಡಬೇಕು. ಹೇಗಮ್ಮ? ನೇರವಾಗಿ ಕಾನನಕ್ಕೆ ಹೋಗಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನ ಆಚರಿಸಿಕೊಳ್ಳಬೇಕು. ನಾನು ಕಾಂತಾರಕ್ಕೆ ಹೋಗಬೇಕು. ಹೌದಪ್ಪ. ಹೋಗಿ ಹೋಗಿ ಆ ತಪಸ್ಸು ಆಚರಿಸಿ ಒಲಿದು ಬಂದಂತಹ ಸಂದರ್ಭ ಬ್ರಹ್ಮದೇವನ ಕುರಿತು ಬೇಕಾಂತ ವರಗಳನ್ನು ಕೇಳಿ ಪಡೆದುಕೊಂಡು ಬರಬೇಕು. ಹೊರಮನೆಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದ್ರೆ ಬ್ರಹ್ಮದೇವ ಬರೋದು ಕೆಲವೇ? ಅದು ಸಾಧ್ಯವಿಲ್ಲ. ಇಲ್ಲ, ಏಕಾಂತ ದೊರಕುವುದಕ್ಕೆ ಸಾಧ್ಯ ಇಲ್ಲ ನಿನಗೆ. ಅದಕ್ಕೆ ಕಾಡಿಗೆ ಹೋಗಿ. ಹೌದಪ್ಪ. ಹೋರಾಟೆ. ನಿಲ್ಲು. ಹಾಗೆ ಹೋಗಬಾರದು. ಮತ್ತೆ ಹೇಗೆ? ಬಹಳಷ್ಟು ಹಸಿವಾಗಿದೆ ನಿನಗೆ. ಹೌದು ಅಲ್ವಾ ಅಮ್ಮ? ಈಗೀಗ ಹಸಿವಾಗುವಾಗ ಸಿಗುವುದಿಲ್ಲ ತಾಯಿ. ನಾನು ಆವಾಗ ಬಂದು ಬೊಬ್ಬೆ ಹಾಕ್ತಾ ಇದ್ದೆ. ಯಾಕಮ್ಮ ಕೊಡುವುದಿಲ್ಲ? ಕೊಡ್ತೇನೆ ಕಂದ. ಹೊಟ್ಟೆ ತುಂಬಾ ತಿಂದು ಆಮೇಲೆ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಮುಂದುವರಿಯಬೇಕು. ಏನು ಕೊಡುವುದಕ್ಕೆ ಮುಂದಾಗಿ? ಏನಮ್ಮ? ಸಿದ್ಧವಾಗಿದೆ ಒಳಗೆ. ಹಾಗಾದ್ರೆ ಹೋಗಿ. ನಿಲ್ಲು. ಆಶೀರ್ವಾದ ಜೊತೆಗೆ ಪಟ್ಟದ ಕತ್ತಿ. ಇದು ಪಟ್ಟದ ಕತ್ತಿ. ನಿನ್ನ ರಕ್ಷಣೆಗಾಗಿ ಕೊಡ್ತಾ ಇದ್ದೀನಿ. ಅಮ್ಮ, ನನ್ನ ರಕ್ಷಣೆಗೆ ಖಡ್ಗ ಬೇಕಿ? ಬೇಕು. ತೀರದಲ್ಲಿ ಉಭಯ ಶೃಂಗಗಳಿವೆ. ಇದು ಕೇವಲ ನೋಡುಗರ ಪ್ರದರ್ಶನಕ್ಕಿದ್ದು. ಎಲ್ಲಿಯಾದ್ರೂ ಅವರು ಯುದ್ಧಕ್ಕೆ ಬಂದ್ರೆ ಅವರನ್ನು ಸರ್ವನಾಶ ಮಾಡುವುದಕ್ಕೆ ಬಲಿಸುವ ಗೋಡಮ್ಮ. ಹೌದೌದು. ನನ್ನ ಮನಸ್ಸಿನ ಸಂತೋಷಕ್ಕಾಗಿ ನೀನು ಅದನ್ನು ಹಿಡಿದುಕೊಳ್ಳೇಬೇಕು. ಸರಿ ಅಮ್ಮ. ಏನು ಹಿಡಿದುಕೊಳ್ಳುವುದು ಸರಿ. ಒಂದು ಮುತ್ತು ಕೊಡ್ತೀಯ? ಖಂಡಿತ. ಒಂದು ಹಾಲಿನ, ಒಂದು ಆಶೀರ್ವಾದ. ಹೀಗೆ ಬಾಕ. ನಿನ್ನ ನಾಮ ಎಲ್ಲ ಹೋಯ್ತು. ನಿನ್ನ ಭುಜದಂಡೆಯ ಮೇಲೆ ಜಯಸಿರಿಯು ಅನವರತವು ರಾರಾಜಿಸ್ತಾ ಇರಲಿ. ಹೋಗಿ ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ಪೀತಾತನ ತಪಗೀವಿ ಆತತು ಕ್ಷಣ ಪುರಟಿ ತಂದು ಪುಷ್ಕರ ಕ್ಷೇತ್ರವ ಪಗುತನೆ ಬಳಿಕ
ಅಡರಿದವರು ನಾವು. ಸ್ವರ್ಗಲೋಕ ನಮ್ಮ ವಶವಾಯಿತು. ಶಾಶ್ವತವಾದಂತಹ ಸ್ವರ್ಗಲೋಕದ ಸಂಪತ್ತು ವೈಭವವನ್ನು ನಾವು ಅನುಭವಿಸುವ ಹಾಗಾಗ್ಲಿಲ್ಲ. ಯಾಕೆ? ಸುರಪ ಹೋಗಿ ಹರಿಯಲ್ಲಿ ದೂರಿತ್ತ, ಹರಿ ಬಂದರೆ ಬರಲಿಲ್ಲ. ಚಕ್ರ ಒಂದು ತಿರುಗುತ್ತಾ ಬಂತು. ಫಲಶ್ರುತಿಯಾಗಿ ನಾವೆಲ್ಲ ಅಂಗಾಂಗಗಳನ್ನು ಕಳೆದುಕೊಂಡೆವು. ವರ್ತಮಾನ ಕಾಲದಲ್ಲಿ ಗಿರಿ ಕಂದರಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸ್ತಾ ಇದ್ದೇವೆ. ವಿಶೇಷ ಏನಾದ್ರೂ ಸೂಚನೆ ಉಂಟು ನಮಗೆ? ಸೋನಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಐಷಾರಾಮವನ್ನು ಜನಿಸಿಕೊಂಡಿದ್ದಾನೆ. ಸರಿ, ಜನಿಸಿದ ಮಾತ್ರವಲ್ಲ, ಮತ್ತೆ ಆತನನ್ನು ಮೆಚ್ಚಿಸಿ ವಿಧ ವಿಧವಾದ ವರಗಳನ್ನು ಪಡೆದಿದ್ದಾನೆ. ಹೌದೇ? ನಾವು ಆತನ ಬಳಿಗೆ ಹೋದರೆ ನಮಗೇನಾದ್ರೂ ಸಹಾಯ ಮಾಡಬಹುದು. ಮಾಡುವುದು ಸರಿಯಲ್ಲ. ನಮ್ಮ ಕಷ್ಟವನ್ನು ಅವರಲ್ಲಿ ಹೇಳಿಕೊಳ್ಳುವ. ಉಪಚರಿಸಿ ನುಡಿದ ಯಾರೆಂಬುದೋನು ಹೆದರಿಕೆ ಆಗ್ತಾ ಇದೆ. ಯಾರು ಹೆದರಬೇಕಾಗಿಲ್ಲ. ಹೆದರಿಕೆಯನ್ನು ದೂರ ಮಾಡಿ ಎಲ್ಲರೂ ಹತ್ತಿರಕ್ಕೆ ಬನ್ನಿ. ಬಂದಿದ್ದೇವೆ ಬಂದಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ವಂದಿಸಿಕೊಂಡಿದ್ದೇವೆ. ಅಯ್ಯೋ, ನಡೆತಂದ ದೈತ್ಯರ ಗಡನನ್ನು ವೀಕ್ಷಿಸುತ್ತಾ ಇದ್ದೇನೆ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಮಂದಿ ಇದ್ದೀರಿ. ಸರಿ, ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ ಅಲ್ಲ ಹಿತವಂತರೇ ಹೇಳಿ. ಮಾಲಿನಿ ಸುಕುಮಾರ ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಅಯ್ಯೋ, ನಾವು ಬೇರೆ ಯಾರು ಅಲ್ಲ. ಬಂದವರು ನಿನ್ನ ಹಿರಿಯ ಭಾಗಿಗಳು. ನನ್ನ ಹಿತವಂತ. ಹೌದು. ಏನಯ್ಯ? ನಾನು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಿಕ್ಷುರಾಸುರ, ಚಾಮರಾಸುರ, ಎಲ್ಲರೂ ನಮ್ಮವರೇ. ಏನು ಇವರನ್ನು ಕೂಡಿಕೊಂಡು ಇವತ್ತು ಬಂದದ್ದು? ಬರುವುದಕ್ಕೆ ಬಲವಾದ ಕಾರಣ ಇದೆ ಅಯ್ಯ. ಅಯ್ಯೋ, ಒಂದು ಕಾಲದಲ್ಲಿ ಸ್ವರ್ಗಲೋಕವನ್ನು ಅಡರಿದೆವು. ಸ್ವರ್ಗಲೋಕದ ಸಂಪತ್ತನ್ನು ನಾವು ಅನುಭವಿಸುವ ಕಾಲದಲ್ಲಿ ಸುರಪ ನೇರವಾಗಿ ಹರಿಯಲ್ಲಿ ದೂರಿತ್ತ. ಹೋಗಿ ಹರಿ ಬರ್ಲಿಲ್ಲ. ಚಕ್ರ ಒಂದು ತಿರುಗುತ್ತಾ ಬಂತು. ಚಕ್ರದಿಂದ ಅದರ ಫಲವಾಗಿ ನಾವೆಲ್ಲ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವೆ. ಅಂಗಾಂಗಗಳನ್ನು ಕಳೆದುಕೊಂಡದ್ದು ನೀವು ಇದುವರೆಗೆ ಎಲ್ಲಿದ್ದವರು? ಗಿರಿ ಕಂದರಗಳಲ್ಲಿ ಗೆಡ್ಡ ಗೆಣಸುಗಳನ್ನು ತಿಂದು ಜೀವನ ಮಾಡಿದವರು. ಹಾಗೇನಾಯ್ತು? ಕಷ್ಟದ ಜೀವನವಯ್ಯ. ನಮಗೆ ಒಂದು ವಾರ್ತೆ ಸಿಕ್ಕಿತು. ಹೇಗೆ? ಶೋಣಿತಾಪುರದಲ್ಲಿ ಮಾಲಿನಿ ಸಂಜಾತ ಮಹಿಷದಾನವ ವಿಧ ವಿಧ ಬ್ರಹ್ಮನನ್ನು ತಪಸ್ಸರಿಸಿಕೊಂಡು ಬೇಕಾದಂತಹ ವರವರದಿಂದ ಬೆರೆಯುತ್ತಾ ಇದ್ದಾನೆ. ಅವನಾಡಿ ನಮ್ಮ ಕಷ್ಟವನ್ನು ಅವನಲ್ಲಿ ಹೇಳಿದ್ರೆ ನಮಗೆ ಸಹಾಯ ಮಾಡಿಯಾನು ಎಂಬ ಉದ್ದೇಶದಿಂದ ಬಂದಿದ್ದೇವಯ್ಯ. ಯಾವ ರೀತಿಯ ಕಷ್ಟ? ಸುರಪರಿಂದ. ನಿಮಗೆ ಮಾತ್ರ? ನಮಗೆ ಮಾತ್ರ ಅಲ್ಲ, ಮತ್ತೆ ನಮ್ಮವರಿಗೆಲ್ಲರಿಗೂ. ಬೇರೇನುಂಟ? ನಿಮಗೂ ಅನ್ಯಾಯ ಮಾಡಿದ್ದಾನೆ. ಯಾವ ರೀತಿ? ನಿನ್ನ ತಂದೆಯ ಸಾವಿಗೆ ಕಾರಣ
ಮಹಿಷಾಸುರ ದಾಳಿ ಮಾಡಿದ್ದಾನೆ. ಬಂದಂತವರನ್ನು ಶೈವಿಗೆ ಕಟ್ಟಬೇಕು, ತಡ ಮಾಡುವುದಲ್ಲ. ಸಮಸ್ತ ಸೇನೆಯನ್ನು ಕೂಡಿಕೊಂಡು ನಡೆಯುವ
ಹೇಳ್ತೀರಾ? ಸರಿ ಹೇಳುತ್ತಿದ್ದೇನೆ. ಬಂದ ದಾರಿಗೆಯಿಂದ ಹೋದರೆ ಸರಿ. ಎಂದೇನು ಪಾಪಿ? ಬಯಸಿಯೇ ಬಂದಿದ್ದೇನೆ. ಹೌದಾ? ಆಗುವುದು ಅದರ ದಾರಿ ಬಿಡು. ನಿನ್ನ ಶಿರವ ಈ ಹಿಂದೆ ಬಂದವರು ಅಂಗಾಂಗ ಕಳೆದುಕೊಂಡು ಹೋದವರು ಇನ್ನು ಮುಂದೆ ಬಂದರೆ ನಿಮ್ಮ ಶಿರ ಹೋದಿತ್ತು ಎಚ್ಚರ. ಸ್ವರ್ಗದ ಸಂಪತ್ತನ್ನು ಅನುಭವಿಸಿ ನೀವು ಸೊಕ್ಕಿದ್ದು ಸಾಕು. ಸ್ವರ್ಗದ ಅಧಿಕಾರವನ್ನು ಕಾಲಿಗಟ್ಟು ಶರಣಾಗು. ನನಗೆ ಬೇಕಾದದ್ದು ಸುರವೀಠ. ಬಿಟ್ಟುಕೊಡ ಬಿಟ್ಟುಕೊಡ.
ಕಿರೀಟವನ್ನು ವಹಿಸಿ ಬಂದೆಯ ಸವಾಲಾಗಿ ಸಿಕ್ಕಿದಂತೆ ಯೋಚಿಸಿದೆ. ಶತತ್ವರಗಳನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳು ಭಕ್ತಿಯಿಂದ ಕಾಣಿಸಿದ್ದಾರೆ. ಈ ಹಿಂದೆ ನಾನು ಬಯಸಿ ಬಂದಿದ್ದ ನಿನ್ನ ಪಿತ ಕಾಣಿಸಿದ್ದೇನೆ ಶೈಮಿನಿಗೆ. ನೀನು ಮುಂದುವರಿದ್ರೆ ನಿನಗೋದ ದಾರಿ. ಶಂಕದುರ್ಗರೇ, ನಿಮ್ಮ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವಂತಹ ಮೂರು ಲೋಕದ ಅಧಿಕಾರಿ ಅರ್ಪಣ ತರ್ಪಣ ಅದು ಯಾರು ಓಡ್ತಾ ಇರುವುದು? ಸೂರ್ಯಚಂದ್ರರು. ಅವರನ್ನು ತಡೆದು ನಿಲ್ಲಿಸಿ ಹೇಳ. ಇನ್ನು ಮುಂದೆ ಇವತ್ತಿನಿಂದ ನಾವು ಹೇಳಿದ್ದವರೆಗೆ ಕಾಲಕ್ಕೆ ಸರಿಯಾಗಿ ವ್ಯವಹಾರ ಮಾಡಬೇಕು. ಎಲ್ಲಿಯಾದ್ರೂ ಮಧ್ಯ ಮಧ್ಯ ಹೊರಸಿಗಬೇಕಾಗಿ ವ್ಯವಹಾರ ಮಾಡಬೇಕು. ಕಠಿಣ ಶಿಕ್ಷೆ. ನಮಗೀಗ ಬೇಕಾದದ್ದು ವಿಶ್ರಾಂತಿ. ಹೋಗೋಣಲ್ವೋ? ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಕರ್ತರಾದ ದಿವಂಗತ ಹರಿಯಪ್ಪ ಸುಶೀಲ ದೇವಾಡಿಗರ ಸ್ಮರಣಾರ್ಥ ಶ್ರೀಮತಿ ಕೃಷ್ಣವೇಣಿ ಸಹೋದರರು ಸಹೋದರಿಯರು ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಪಿ ಜಾನಕಿ ಶ್ರೀರಾಮ ನಿಲಯ ನಿಟ್ಟಡೆ ವೇಣೂರು ಇಲ್ಲಿ ಕಾಯಕಲ್ಪ ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ರಿಜಿಸ್ಟರ್ಡ್ ಗಣೇಶಪುರ ಕಾಟಿಪಳ್ಳ ಸೇವಾ ಬಯಲಾಟವು ದಿನಾಂಕ ಜನವರಿ ತಿಂಗಳ 3ನೇ ತಾರೀಕಿನಂದು ಶನಿವಾರ ಹೆಲ್ತ್ ಸೆಂಟರ್ ಬಳಿ ಗಣೇಶಪುರ ಕಾಟಿಪಳ್ಳ ಎಂಬಲ್ಲಿ ನಡೆಯಲಿಕ್ಕಿದೆ. ಪ್ರಸಂಗ ತ್ರಿಜನ್ಮ ಮೋಕ್ಷ. ಈ ಕಾರ್ಯಕ್ರಮಕ್ಕೂ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ಬಂದು ನೆರೆದಿರುವಂಥ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ಗಣೇಶಪುರ ಮಹಾಗಣಪತಿ ದೇವರು ತಮಗೆಲ್ಲ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತನಿತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರಿದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಎಲ್ಲರೂ ಎದ್ದೇಳಿ. ದೇವೇಂದ್ರ ಕಣ್ಣೀರದಾರೆಯಿಂದ ಸೋಮನಸರನ್ನು ಸೇರಿಸಿಕೊಂಡು ಇತ್ತ ಬಂದೇ ಅಲ್ಲ. ಏನು ದುಗುಡ ದೇವ, ನಮಗೆ ಬಂದಂತ ಕಷ್ಟವನ್ನು ಏನೆಂದು ಮನ್ನಯಿಸಲಿ. ದುಳದಾದ ವೈಶಾಸುರ ನಿಮ್ಮಿಂದಲೇ ವರವನ್ನು ಪಡೆದು ನರನಾದ ನಾಲ್ಕು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾನೆ. ಆತನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ದುಷ್ಟನ ವಧೆಯ ತೋರುವೆ ಒಂದನು ಮಾಧವನಲ್ಲಿಯೇ ಹೋಗುವ ಆತದ ನಾಮದು ಸೂದನ ನಡಿಯಲಿ ಖೇದದಿಂದ ವಿನ್ನಯಿಸುವ
ವೈಕುಂಠಾಧಿಪತಿ ಮಾಧವನಿಗಿದೆ. ನಾವೆಲ್ಲರೂ ಅತ್ತ ಕಡೆಗೆ ದುರುಳನಾದಂತಹ ಮಹಿಷಾಸುರನ ಅಟ್ಟಹಾಸ ಲೋಕಲೋಕಗಳಲ್ಲಿ ಅಡರುತ್ತಾ ಇದೆ. ಆತನ ವಧೆಯಾಗಬೇಕು, ಏನು ಮಾಡೋಣ ಎನ್ನುವ ಹಾಗೆ ಆಲೋಚಿಸುತ್ತಾ ಇತ್ತ ಕಡೆಗೆ ಬಂದವನು. ಪರಮೇಶ್ವರ, ಅದೇ ಯೋಚನೆಯಿಂದ ನಾನು ನಿನ್ನನ್ನು ಹುಡುಕುತ್ತಾ ಕೈಲಾಸದತ್ತ ಮುಖ ಮಾಡಿದವು. ಬಂದು ಸೇರಿದ್ದು ಇದೋ ತುಹಿನಾತ್ರಿ. ಹತ್ತಿರದಲ್ಲೇ ಚಂದ್ರಕಾಂತ ಶಿಲೆಯು ಗೋಚರಿಸುತ್ತಾ ಇದೆ. ಕುಳಿತು ಸಮಾಲೋಚಿಸುವ ಹಾಗೆ ಆಗಲಿ. ಕುಳಿತವನು ಚಂದ್ರಕಾಂತ ಶಿಲೆ ಹೇಳುತ್ತ ಕಳನ ವಧಿಸುವ ಹದನ ಯೋಚಿಸುತ್ತಲಿರಲಿದ್ದ. ಏನು ಮಾಡುವ? ನಳಿನವ ಸುರರನೊಳಗೊಂಡು ನಡೆದಂದು ಬನ್ನಿ ವೈಕುಂಠನು ಕಾಣದಿರಲು ಹರಿಯು ಕಾಣುತ್ತಾ ಇಲ್ಲವಲ್ಲೋ. ಅಲ್ಲಿಗೆ ಕೈಲಾಸ ಕೈತರಲಾದ ನಿಲಯದೊಳು ಪುರಹರನು ಇಲ್ಲದಿರೇ ತಿಳುರಿದ ಶರೀರ ನುಡಿ ತುಹಿನಾದ್ರಿಯಲಿ ಹರಿಹರ ಅದಿಗಳಿರ್ಬಹದನ. ದೇವೇಂದ್ರ, ಬ್ರಹ್ಮದೇವ, ನಮ್ಮ ಕಣ್ಣೀರಿನ ಸಮಸ್ಯೆಯನ್ನು ತಿಳಿಯಪಡಿಸಬೇಕು ಎನ್ನುವ ಹಾಗೆ ವೈಕುಂಠಕ್ಕೆ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದೆ ಎಂದಾದರೆ ಪುನಃ ನಿಲಯದೊಳಗಿಲ್ಲ. ಈರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವ ಹಾಗೆ ಹೆಚ್ಚಿಕೊಂಡಾಗಲೇ ಅಂಬರವಾಣಿಯನ್ನು ಆಲಿಸಿದೆ. ತುಯಿನಾದ್ರಿಯ ಕಪ್ಪಳಲ್ಲಿ ಚಂದ್ರಕಾಂತ ಶಿಲೆ ಮೇಲೆ ಕುಳಿತು ದುರುಳರ ಬಗ್ಗೆ ಈರುವರು ಯೋಚಿಸುತ್ತಾ ಇದ್ದಾರಂತೆ. ಅಲ್ಲಿಗೆ ನಡೆಯೋಣ. ಹರಿಹರರೇ, ಶಂಕರನಾರಾಯಣರ ಪದಪದ್ಮಗಳಿಗೆ ಬ್ರಹ್ಮಾದಿಗಳೇ ಹೇಳಿರಿ. ದೇವ, ನನ್ನಿಂದಲೇ ವರವನ್ನು ಪಡೆದುಕೊಂಡಂತ ಮಾಲಿನಿ ಸಂಜಾತನಾದ ಮಹಿಷ ಎನ್ನುವಂತ ಧರ್ಮ ಈ ಕಾಲದಲ್ಲಿ ಮೂರು ಲೋಕದಲ್ಲಿ ಕಂಠಪ್ರಾಯನಾಗಿ ವಿಶ್ರಮಿಸ್ತಾ ಇದ್ದಾನೆ. ಆತನ ಪಟಲದಿಂದಲೇ ಲೋಕವೇ ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ. ಆತನನ್ನು ಸಡಬಡಿಯುವುದರ ಮೂಲಕವಾಗಿ ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡಿ ಲೋಕಕಂಟಕನಾಗಿ ಮೆರೆಯುತ್ತಿರುವಂತಹ ದುರುಳ ಮಹಿಷಾಸುರನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಃಸತ್ವವನ್ನಿದ ನವಮಂಡಲ ಕಡರುತ್ತೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಸ್ತೇಜಸ್ಸನ್ನೇ ಕಲರನ್ನು ವಧಿಸುವುದಕ್ಕೋಸ್ಕರವಾಗಿ ನನ್ನ ಅಂತರಂಗದಲ್ಲಿರುವ ಬ್ರಹ್ಮಶಕ್ತಿಯನ್ನು ಹೊರಗಿಡಿಯುತ್ತೇನೆ. ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡೆ ಮುಖದಿಂದ ಹೊರಟಿಗ ತೇಜ ಚಾರುದಿಬ್ಬಾಲಕರ ತೇಜವಂತಾಗುತ್ತಲೇ ನಾರಿಯ ಆಕೃತಿ ತಳೆದು ಧರೆಗಿಳಿಯ ಸುರರು ಜಯ ಜಯವೆಂದು ದಿಗೈದರು.
ರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಹಸ್ರೈನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಎಲ್ಲರಿಗೂ ಅಭಯ ನೀಡಿದ್ದೇನೆ. ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಇದು ನಿಮ್ಮ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಹೇಳಿರಿ, ಪರಿಹರಿಸಿಕೊಡುತ್ತೇನೆ. ಮೊದಲಿದು ಕೂಳ ಮಹಿಷ ವಿಷಾದ ನಿತ್ಯ ಬಲದಿ ಸುರವಾದ ಬೆಲ್ಲವ ನಡೆಸಿದನು ನಿರ್ಭೀತಿಯಿಂದ. ದ್ವಿತಿಜಾತೆಯಾದಂತಹ ಮಾಲಿನಿ ಸುಕುಮಾರ ಮಹಿಷಾಖ್ಯನೆಂಬ ದಾನವ ನಮ್ಮವನೇ ಆದಂತಹ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಹೊಂದಿದವನಿದ್ದಾನೆ. ಈ ಹೊತ್ತಿನಲ್ಲಿ ಮೂರು ಲೋಕಗಳನ್ನು ಗಡಗುಟ್ಟಿ ನಡಗಿಸುತ್ತಾ ಇದ್ದಾನೆ. ಸುರರನ್ನು ಧಿಕ್ಕರಿಸಿದ್ದಾನೆ. ಸಜ್ಜನರಿಗೆ, ಮುನಿವರರಿಗೆ, ಸ್ತ್ರೀಯರಿಗೆ, ಗೋವುಗಳಿಗೆ ಬದುಕುವುದಕ್ಕೆ ಅಸಾಧ್ಯವಾಗಿದೆ. ಮೂರು ಮೂರ್ತಿಗಳಿಂದಲೂ ಮರಣವಿಲ್ಲದಂತಹ ವರ ಅವನನ್ನು ದೆಸೆಗೆಡಿಸುವುದಕ್ಕೆ, ಅವನಿಂದ ನಮ್ಮವರನ್ನು ಸದ್ಧರ್ಮೀಯರನ್ನು ರಕ್ಷಿಸುವುದಕ್ಕೆ ನೀನಲ್ಲದೆ ಬೇರಿಲ್ಲವಮ್ಮ. ಅನ್ಯಥಾ ಶರಣಂ ನಾಸ್ತಿತ್ವಮೇವ ಶರಣಂ ಮಮ. ಮಹಿಷನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ದುಷ್ಟನಿಗೆ ಬೇಕಾದಂತಹ ದುರ್ಬುದ್ಧಿಗಳನ್ನು ಕಲಿಸುವುದಕ್ಕಾಗಿ ಶಂಖ ದುರ್ಗಾಚಾರ್ಯ ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವಂತ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾದರೂ ಕೂಡ ಅಂತ ಕೆಟ್ಟರು ಕಸನ್ನೆಲ್ಲ ಒದಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಜಯ
ವರ್ತಿಸಲು ವಿಧಾತಾದಿ ಸುರಭ ಮುಖ್ಯರೇ, ಓಂಕಾರ ಸ್ವರೂಪಿಣಿಯಾದಂತಹ ನಮ್ಮಮ್ಮ ಈ ಹೊತ್ತಿನಲ್ಲಿ ನಮ್ಮೆದುರು ಪ್ರತ್ಯಕ್ಷಳಾಗಿದ್ದಾಳೆ. ಅವಳ ಪ್ರತ್ಯಕ್ಷೀಕರಣದಿಂದಾಗಿ ನಾವೆಲ್ಲರೂ ಸಂತೋಷ ಮಾನಸರಾಗಿದ್ದೇವೆ, ಸದ್ಧೈರ್ಯವನ್ನು ಹೊಂದಿದವರಿದ್ದೇವೆ. ಈ ಹೊತ್ತಿನಲ್ಲಿ ದಿಗಂಬರ ಸ್ವರೂಪಿಯಾಗಿರುವಂತಹ ಆಕೆಯನ್ನು ಅಲಂಕರಿಸುವುದಕ್ಕಾಗಿ ಅದೋ ನಮ್ಮ ಮೂರು ಮೂರ್ತಿಯರ ಪತ್ನಿಯರ ಒಂದಿಗೆ ಸುರನಾರಿಯರೆಲ್ಲ ಸೇರಿದ್ದಾರೆ. ಅವಳನ್ನು ಅಲಂಕರಿಸುವುದಕ್ಕಾಗಿ ವಿಶ್ವಕರ್ಮನೇ ಘನತರವಾದಂತಹ ಭೂಷಣ ವಸನಗಳನ್ನು ತಂದು ಇದು ಆಕೆಯ ಪದತಲಗಳಲ್ಲಿ ಅರ್ಪಿಸುತ್ತಾ ಇದ್ದಾರೆ. ಸುರನಾರಿಯರ ಶೃಂಗಾರದಿಂದ ಆಕೆಯ ಪ್ರಾಜ್ವಲ್ಯಮಯವಾದಂತಹ ಮುಖ ಇನ್ನೂ ಮೆರೆಯುತ್ತಾ ಇದೆ. ಈಕೆ ಕೇವಲ ಅವರ ಸೇವೆಯಷ್ಟೇ ಸಾಕೆ, ನಮ್ಮದಾಗಬೇಡುವೆ. ಕರದ ಚಕ್ರವ ಅಮ್ಮ, ದುರುಳನಾದಂತಹ ಮಹಿಷಾಸುರನ ವಧೆಗಾಗಿ ಇದೋ ನನ್ನ ಸುದರ್ಶನವನ್ನೇ ಎತ್ತಾ ಇದ್ದೇನೆ. ತ್ರಿಶೂಲವನು ಸಹ ದುಷ್ಟ ಮಹಿಷನ ವಧೆಗಾಗಿ ತ್ರಿಶೂಲವಮ್ಮ. ಬ್ರಹ್ಮದಂಡವನಿದ್ದು ಪದ ಕೆರಗೆ ವಿನಯದಿಂದಲೇ ಸುರಪ ಕುಲಿಶವ ಶಕ್ತಿಯುಧಗಳ ಮಣಿದು ಮಾತೆಯ ಪದದೊಳಿರಿಸುತ್ತ ನುತಿಸಿದರು ಭಯದಿ ಹೊಂದಿಕೊಂಡವಳಿದ್ದಾಳೆ. ಯುದ್ಧಕ್ಕಾಗಿ ತೆರಳುವುದಕ್ಕೆ ಇದೇ ಸುಮುಹೂರ್ತವೇನೋ ಹೌದು. ನಮ್ಮವರೇ, ಕಾಲ್ನಡಿಗೆಯಲ್ಲಿ ಯಾಕೆ ಹೋಗುವುದು ತರವಲ್ಲ ಎಂಬ ಕಾರಣಕ್ಕೆ ಹಿಮವಂತನೇ ಸಿಂಹನಾಗಿ ಬರುತ್ತೇನೆ ಎಂಬ ಹಾಗಾಗಿ ಆಡಿದ್ದಾನೆ.
ಏನಿದು ಆಶ್ಚರ್ಯ? ಪರಿಪರಿಯ ಉತ್ಪಾದಕರು ತಿಳಿದೆ ತಿಳಿದೆ. ಯಾರೋ ಒಬ್ಬಳಾಕೆ ನಾರಿ ಯುದ್ಧಕ್ಕಾಗಿ ಈ ಕಡೆಗೆ ಸಾಗಿ ಬರ್ತಾ ಇದ್ದಾಳೆ. ಆಯುಧವನ್ನು ಧರಿಸಿದ್ದೇನೆ, ರಥವನ್ನು ಏರಿ ನಡೆಯುತ್ತೇನೆ ಆ ಕಡೆಗೆ. ಒಂದು ಹೆಜ್ಜೆ ಮುಂದುವರಿದರೆ ನಿನ್ನ ಕಾಲು ಅಷ್ಟಭುಜದಿ ಮೆರೆವನಾರಿ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿಂದ ನನ್ನ ಮುಂದೆ ನಿಂತೆಯಲ್ಲೋ. ಯಾಕೆ ಶಂಕದುರ್ಗರನ್ನು ಕೊಂದೆ? ಯಾಕೆ ಇಲ್ಲಿಗೆ ಬಂದೆ? ನನಗೂ ನೀನು ಏನ್ ದ್ವೇಷ?
ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ನಿನ್ನ ವಿಚಾರ ಬಗೆರಿತೇ ಬಂದವಳು ವಿಧಿಯಿಂದ ವರವನ್ನು ಪಡೆದಿಯಾ? 3 ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ದೇವತೆಗಳನ್ನು ದುಷ್ಟ ಅವರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ಸುಮನಸರಿಗೆ ಸ್ವರ್ಗವನ್ನು ಕೊಡಿಸುವುದಕ್ಕೆ ಬಂದವಳು ನಾನೇ ಜಗನ್ಮಾತೆ ಇದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಶರಣಾದ್ರೆ ಒಲಿತು ಇಲ್ಲದೆ ಸರಿಯದಾರು 3 ಜಗ ದೂರದ ವಿಷಯ ಕೈಯಲ್ಲಿರುವ ಆಯ್ತು ಕೆಳಗಿರಿಸಿ ಕಾಲಿಗೆ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದುಕೊಂಡೆ ಭ್ರಷ್ಟ. ತ್ರಿಮೂರ್ತಿಗಳ ಶಕ್ತಿ ಅಯ್ಯೋ ನಿಜ ಅಷ್ಟಭುಜ ನಿನ್ನ ಪಾಲಿನ ಮೃತ್ಯು
ನೂರಾರು ಬಣ್ಣಗಳ ಮುಂದೆ ನಿನಗೆ ಒದಗಿದರೆ ನೀವೆಲ್ಲ ಇದು ದಿಟ್ಟವು ಬರುತ್ತ ತುವಿನಾತ್ರಿಯೋಳು ಒಂದು ವೇಳೆ ಧ್ಯಾನಿಸಲು ಮೈದು ಖಂಡಿತವಾಗಿಯೂ ಕರುಣಿರುವೆನು ಕವನಿ ಮಗೆ ನಿಮ್ಮೆಲ್ಲರಿಗೂ ಮರುಗಲಿರು ಸುರಪಾಲ ಹೆದರದಿರು ಧೈರ್ಯಸ್ಥನಾಗಯ್ಯ ದುರುಳ ಮಹೇಶನನ್ನು ಮತ್ತು ಆತನ ಅನುಚರಾದ ಕೆಟ್ಟ ರಕ್ಕಸನಲ್ಲೋ ಒಂದು ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ ಇದೋ ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಸುರಪತಿ ಯಾವತ್ತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಏನಯ್ಯ ಒಂದು ವೇಳೆ ಮುಂದೆ ದಾನವರಿಂದ ಕಷ್ಟ ಅಂತ ಬಂದು ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿದ್ದು ಹೆಣಗಿರಿಯನ್ನೇ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿ ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ಜಗದಾದಿಮಾಯಾದಂತ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ್ದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಯಾರು ಶುಭರು ಅಂತ ಕೇಳಿದ್ದೇವೆ? ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನಿಸಬೇಕು. ಶುಂಭ ಶಂಕರ ಕಾಪಾಡು, ತಂದೆ ಕಾಪಾಡು. ಅನುಜ ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದ ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವಿರುವರು ಮಕ್ಕಳು ಜನಿಸಿಕೊಂಡೆವು. ಶುಂಭ ಹೌದು. ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತವರ ಅಧಿಕಾರಕ್ಕೆ ಬಂದೆವು. ಹೌದಣ್ಣ. ವರ್ತಮಾನ ಕಾಲದಲ್ಲಿ ಅನುಜಾತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಘನ ಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು. ಹೌದು ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನ ಯಾದರೂ ಯಾರ ತಮ್ಮ? ಪವಿತ್ರವಾದಂತಹ ಚರಣದ್ರೋಯಗಳಿಗೆ ವಂದಿಸಿಕೊಂಡವರಿದ್ದೇನೆ. ನಮ್ಮ ಸಾಧನೆ ಶೋಣಿತಾಪುರದ ಗದ್ದುಗೆಯನ್ನು ಏರಿದ ಕೂಡಲೇ ವಿಧಿಯಾದಂತಹ ತಾಯಿ ನಮ್ಮನ್ನು ಕರೆದು ಹೇಳಿದ್ದು ಏನು? ದೇವರವಾಗ ಮಕ್ಕಳೇ, ಸಾಧಿಸುವಂತಹದ್ದು ಬಹಳ ಇದೆ. ನೇರವಾಗಿ ಕಾನನವನ್ನು ಸೇರಿ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಬರೆಯಿರಿ. ಪಡೆದದ್ದೇ ಮರಣವೇ ಇಲ್ಲ. ಇದ್ದರೂ ಅಯ್ಯೋ ನಿಜದಿಂದ ಅಂತಹ ಮರಣ ಬರುವುದಕ್ಕೆ ಸಾಧ್ಯ ಉಂಟೆ? ನೇರವಾಗಿ ಬಂದೆವು, ಬ್ರಹ್ಮಾಂಡವನ್ನೆಲ್ಲದೆವು, ಕಿರೀಟ ಹೊತ್ತವರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸ್ತಾ ಇದ್ದೇವೆ. ಆಮೇಲೆ ಪಾತಾಳವನ್ನು ಸೇರಿದೆವು, ಉರಗಾದಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿಯೂ ನಮ್ಮ ರಾಜ್ಯಭಾರ ಇನ್ನು ಉಳಿದಿದೆಯಲ್ಲ ತಮ್ಮ. ಎರಡು ಲೋಕ ನಮ್ಮದಾಯ್ತು, ಇಲ್ಲಿಗೆ ಮುಗಳಿಲ್ಲ. 4 ಲೋಕ ನಡೆಯುವ ಸರಿ.
ಎರಡು ಲೋಕ ನಮ್ಮದಾಗಿದೆ. ಬ್ರಹ್ಮನಿಂದ ವರ ಇರುವುದು ನಾಲ್ಕು. ಎಲ್ಲರನ್ನು ಶ್ರೀಹರಿಯದ ಎಲ್ಲ ಒದಗಿಸಿದ್ದೇನೆ. ಈಗ ನಿನ್ನ ಶರದಿ ಸಂತೋಷವಾಯ್ತು. ಹಾಗಂತ ಜಯಘೋಷ ಕೇಳಿದ ಮೇಲೆ ಇದು ನಮ್ಮದಾಯ್ತು ಇಲ್ಲಿ ಅಲ್ವಾ? ಇನ್ನು ಮುಂದೆ ಏನಿದ್ರು ಕೂಡ ನಾವೇ ಹೇಳಿದ್ದು ನಡೆಯಬೇಕು ಅಲ್ವೇ? ಆದ್ರೆ ನಾವು ಇಲ್ಲಿರುವುದಲ್ಲ, ನಮ್ಮದುಂಟಲ್ಲ. ಎಚ್ಚರಿಕೆಯಿಂದ ಇವರಿಗೆ ಮಾತನ್ನು ಕೊಟ್ಟಿದ್ದೇನೆ. ನಮ್ಮದಾಗಿ ಸ್ಥಳಕ್ಕೆ ಜಗವ ಪಾಲಿಸುವ ಮಾತೆ ರಾಜರಾಜೇಶ್ವರಿಯ ಚರಣ ಸರೋಜ ಮುಖಿ ಅನುಪಮದ ಭಕ್ತೆಯು ಶಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕುದಿ ಆತಗೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಡದಂತ ದೈತ್ಯರಿದು ನಡೆಯ ಸುರಪಾಲ ಎಳೆಯ ಎದ್ದೇಳು ಭೈರಸ್ತನಾಗು. ಈ ಪೂರ್ವದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸ್ಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿ ಮುಖೇನವಾಗಿ ಜಗನ್ಮಾತೆಯಾದಂತ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಉಳಿದು ನೋಡಿದೆ ಎಂದರೆ ಕಷ್ಟ ಬಂದಿದೆ, ಯಾರಿಂದ ಹೇಳಯ್ಯ?
ಬಂದಿದ್ದೇವೆ. ಸೋಲವಾಯಿತು. ಹೌದು ತಾಯಿ, ದುರುಳನ ಅಟ್ಟಹಾಸವನ್ನು ತಾಳಲಾಗುತ್ತಿಲ್ಲ. ನೀನೇ ರಕ್ಷಿಸಬೇಕಮ್ಮ. ಇದು ಅಭಯ. ಆ ಭಯವನ್ನು ಕರುಣಿಸಿದ್ದೆ. ಸರಿ ಸರಿ. ಕಿರಿದು ಸಮಯದಿ ಕಿರಿದು ಸಮಯದಿ ಪೊರೆಯುವನು ನಿಮ್ಮನ್ನೆಲ್ಲ ಪೊರೆಯುವನು ನಿಮ್ಮನು ಸುಮನ ಸೊರಡಿಯರೇ, ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭ್ಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾ ಒದಗಿಸಿ ಕೊಡುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರುತ್ತಾರೆ? ಯೋಚಿಸಬೇಡಿ, ಚಿಂತಿಸಬೇಡಿ. ಈ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ ಹಿನಗಿರಿಯಲ್ಲಿ ಇದ್ದುಕೊಳ್ಳಿ. ಪಶು ಪಕ್ಷಿಗಳ ರೂಪವನ್ನು ಧಾರಣೆ ಮಾಡಿಕೊಳ್ಳಿ. ಆ ದುಷ್ಟರನ್ನು ವರಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳಿ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಸರಿ ಸರಿ. ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲ ಯಾವ ರೀತಿಯಲ್ಲಿ? ಕೊಲ್ಲುವ ಕಾರ್ಯವು ಸುಲಭವೆರುತ್ತಲೇ ಅತಿ ಸುಲಭ. ತನ್ನ ಮನದೊಳಗೆ ಸರಿ ಸರಿ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಹೌದು. ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಸರಿ ಸರಿ. ಹರಿಯೇ ದೈತ್ಯ ವೃಂದವ ಮೋಹಿಸಿ ಹರಿಯೇ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಯಾವ ರೀತಿಯಲ್ಲಿ? ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಎಲ್ಲಿ? ನಿಂದಾಳು ಬೆರೆವಾಗದ ಬವನದೊಳಂದು ನಿಂದಾಳು ಬೆರೆವ ಕದಂಬವನದೊಳಂದು ಹೌದು. ಸುಂದರಾಂಗವ ತಾಳೆದಂದು ಕೌಶಿಕೆಯಾಗಿ ನಿಂದಾಳು ಬೆರೆವ ಕದಂಬವನದೊಳಂದು
ನಾಶಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವರು ಯಾರೂ ಇಲ್ಲ. ಆದರೆ ದೂರ್ತ ಶುಂಭನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಪು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆ ಗುರಿಯಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂತ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಚಾರದಲ್ಲಿ ವಧಿಸೋಣ? ಸರಿ ತುಹಿನಾದ್ರೆ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ಅತಿ ಆಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಸಾಧ್ಯವಾದಂತ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾಕಾರಿ ಆಗಲೇಬೇಕು. ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದ್ರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ? ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಡಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಇದನ್ನು ಯೋಚಿಸುತ್ತಿರುವಂತೆ ಏನದು ಕೇಳಿ ಬರುತ್ತಾ ಇರುವುದು ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸವರಿಸಿ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗದಾದಿಮಾಯಿಯಾದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿಯೇ ತಾನು ಗಂಧವನ್ನು ಮಾರುತ್ತಾನಿಗೊಟ್ಟಿದ್ದೇನೆ. ತಾಟ ಮಾಡದೆ ಕನಕದುಯ್ಯಾಲೆಯರ್ತೇನೆ.
ಯಾಕೆ ಮಾರುಗ ಬಂದ ಸಂಜೀಲನ ತೆಗೆದ ಆ ಬಳಿಕ ಕೊಟ್ಟಂತೆ ಅರ್ಪಣ ತರ್ಪಣ ಶುಂಭೂರ್ಪಣ ಘೋಷಣೆ ನಮ್ಮೊಡೆಯನಿಗೆ ಪರಿಣಾಮ ಹಸಿವೆ. ಅದಕ್ಕೆ ಒಂದು ಉಪಶಮನ ದಾರಿ ಆಗಲೇಬೇಕು. ಹೇಗೆ ಹೇಗೆ ದಾರಿ ಒಂದೇ. ಯಾವ ರೀತಿ? ಕದಂಬಾವನ ಪ್ರವೇಶ ಮೃಗಬೇಕು.
ವ್ಯತ್ಯಾಸ ಎಲ್ಲರಿಗೂ ಒಟ್ಟುದ ತನುವ ಇವತ್ತಿಗೆ ಮುಗಿಲಿಕ್ಕಿಲ್ಲ ಎಲ್ಲರಿಗೂ ಒಟ್ಟಿದ್ರೆ ತನುವ ಶ್ರಮವನ್ನು ಕಳೆವೆಂದೆನು ತಾಗ ಬರಲು ಕದಂಬವನದೇ ಏನು ಬೇಟೆ ಏನು ಬೇಟೆ ಹಲವು ದಿನ ಆಯ್ತು ಇಂತಹ ಬೇಟ ಇಬ್ಬರು ಜೊತೆಯಾಗಿ ಎದುರಾದಂತಹ ಪ್ರಾಣಿಗಳ ತಲೆಯನ್ನೇ ಕಡಿದು ಅದರ ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಪ್ರತ್ಯೇಕವಾಗಿ ತಿಂದಿದ್ದೇವೆ. ಹೇಗಿತ್ತ ಮಾಂಸ ತೆಗೆದದು ಆಮೇಲೆ ರಕ್ತ ರಕ್ತ ಅದು ರಕ್ತ ಕುಡಿದ ಇಲಿಕ್ಕಿಲ್ಲಲ್ಲ. ಆಮೇಲೆ ಎಲುಬು ಆ ಎಲುಬು ಮೊದಲು ಮೊದಲೇ ರಕ್ತ ಅದು ಆಚೆ ಈಚೆ ಆಯ್ತು. ಅದು ಗಡಿಬಿಡಿಯಲ್ಲಿ ಎಲ್ಲ ಆಚೆ ತೊಂದ್ರೆ ಇಲ್ಲ, ತಿಂದದ್ದು ನಾವೇ. ತಿಂದತಿ ಆದ್ರೆ ನೋಡಿದ್ಯಾನ ಏನಣ್ಣ ಸಣ್ಣ ಸಣ್ಣ ಪ್ರಾಣಿಗಳನ್ನು ಬಿಟ್ಟದ್ದು ಇವತ್ತು ಬಿಟ್ಟದ್ದೆ ಅಲ್ಲ ಇರುವುದೇ ಕಡಿಮೆ ಸಣ್ಣ ಸಂಖ್ಯೆಯಲ್ಲಿ ಎಲ್ಲ ಒಂದೆರಡು ಕಾಣಿಸ್ತದೆ. ಅದನ್ನು ಈಗ ನಾವು ತಿಂದೇವಂತಾದ್ರೆ ಮುಂದೆ ದೊಡ್ಡದಾಗಿ ಮತ್ತೆ ನಮಗೆ ಬೇಕೋ ಬೇಡೋ ಪ್ರಾಣಿ ಅಲ್ಲ ಮತ್ತೆ ನಮಗೆ ಏನು ಇಲ್ಲ ಅಂತ ಆದಿತ್ತು. ಅದಾಗಬಾರ್ದು. ಇರ್ಲಿ ಇನ್ನು ಸ್ವಲ್ಪ ವರ್ಷ ಕಳೆದ ಮೇಲೆ ಹೋದ ಬಳಿಕ ನಾವು ಇನ್ನೊಮ್ಮೆ ಬರುವಾಗ ಪ್ರಾಣಿ ದೊಡ್ಡದಾಗ್ತದೆ, ಆಗ ರಕ್ತವೂ ಬೆಳೀತದೆ ಮಾಂಸವೂ ಬೆಳೀತದೆ, ಓಹೋ ಬಹಳ ರುಚಿ ಆಗ್ತದೆ. ಅಣ್ಣ ಈಗ ತಿನ್ನದ ಬಾರದೆಲ್ಲ ತಿಂದು ಏನು ರುಚಿ ಇಲ್ಲ. ನಮ್ಮನ್ನೊಮ್ಮೆ ಸರಿಯಾಗಿ ಗಮನಿಸಿ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಉಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯವಾಗಿ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ತುಹಿನಾದ್ರೆ ಸಮಯದಲ್ಲಿ ಕೇಳಿದೆ ಯಾವಾಗ್ಲೂ ಕೇಳುವಾದಾಗ್ಲೇ ಮಾತ್ರ ಕೇಳುದು, ಬರ್ತಿದ್ದಾಗ ಕೇಳುದಿಲ್ಲ. ನಲವಿನಿಂದು ಯಾಲೆಯಲ್ಲಿ ಕುಳಿತು ದೇವಿಯು ಮಾಡುತ್ತೀಯ ಗಾಯನವ ಆಲಿಸುತ್ತ ಗಾಯನ ಯಾರದಂತ ಗೊತ್ತಾಯ್ತೇನೋ ತಮ್ಮ. ಯಾರಣ್ಣ ವಿನಯ ಹಿಡಿದು ವಾಣಿ ಈ ಬಾರಿಯಲ್ಲಿ
ಗೌಹೀನಾದ್ರಿಯನ್ನು ಏರಿ ಕಾಲಿಗೆ ತನುವನ್ನೊಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಏನಾಯ್ತಣ್ಣ? ಕೇಳ್ತದೆ ನೋಡು, ಸ್ವರ ಕೇಳ್ತದೆ. ನಿನಗೆ ಒತ್ತುದು ಕೇಳ್ತದ, ಹಾಡುದು ಕೇಳ್ತದ? ಅಣ್ಣ ಎಂತದಣ್ಣ ಇದು ಸ್ವರ? ಇದು ಆಗುವಾಗ ಒತ್ತುತ್ತಾ ಇದ್ರಿ, ಎಲ್ಲಿಂದ ಗೊತ್ತಾ? ಏತಮ್ಮ, ನಾವು ಬಂದ ಮೇಲೂ ಸ್ವರ ಬರ್ತದ? ಇದು ಗಾಯನ. ಎಲ್ಲಿಂದ? ಹಕ್ಕಿ ಪಕ್ಷಿಗಳ ಇಂಚರ ದುಂಬಿಗಳ ಜೇಂಕಾರ ಅಲ್ಲ, ಯಾವುದು ಅಲ್ಲ. ರಾಗ ತಾಳ ಲಯಬದ್ಧವಾದಂತಹ ಗಾಯನ. ಹಾಡುವಂತಹ ಸಮರ್ಥರು ಯಾರಿದ್ದಾರೆ? ಗೊತ್ತಾಯ್ತು. ಯಾರ? ಪ್ರಪಂಚ ಮುಖದಲ್ಲಿ ಹೆಣ್ಣು. ಹೆಣ್ಣು? ಹೌದೌದು. ಅಲ್ಲ, ಹೆಣ್ಣಾಗಿದ್ರು ಕೂಡ ಇಷ್ಟು ಹೊತ್ತಿಗೆ ಬರುವುದಕ್ಕೆ ಸಾಧ್ಯವಾ? ಏನು ಕಾಡಿಗೆ ಬರುವುದು? ಯಾಕೆ ಹೇಳಿದ್ದು ಕಾನನ? ಹೌದೌದು. ಆದ್ರೆ ಮೊದಲೆಲ್ಲ ಹಾಡುವವರಿದ್ರು. ಹೌದಾ? ಈಗ ಹೆಣ್ಣು ಆಳ್ಕೊಳ್ಳೋದೆಲ್ಲ ಹಾಡುದ್ರಲ್ಲಿ. ಈಗ ಏನು ಸಂಖ್ಯೆ ಕಡಿಮೆ ಆದದ್ದು? ಈಗ ಅಪ್ಪ ಅಮ್ಮ ಕೇಳಿದ್ರೆ ಹೇಳ್ತಾರೆ ಎಲ್ಲ ಇದ್ರಲ್ಲೇ ಬರ್ತದೆ, ಮತ್ತೆ ಕಲಿಯುವುದಕ್ಕಿತ್ತು. ಕಲಿಯುವಂತಹ ಅವಶ್ಯಕತೆ ಇಲ್ಲ. ನೋಡಿಲ್ಲ, ಆಗಿಂದ ಬಂದಾಗ ನೋಡಿಲ್ಲ. ಅಲ್ಲ, ಎಲ್ಲ ಅದರಲ್ಲಿ ಬಂದ ಮೇಲೆ ಕಲಿಯುವಂತ ಅಗತ್ಯ ಉಂಟು? ಏನಿಲ್ಲ. ಹಾಗಿದ್ರೆ ಆದ್ರೆ ಇವರದ್ದಲ್ಲ ಇದು. ಮತ್ತೆ ಎಲ್ಲಿ ಹೇಳಿದ್ದಾರೆ? ಮೇಲಂದ್ರೆ ಲೋಕಮೂರಲ್ಲಿ ಶ್ರೇಷ್ಠವಾದಂತಹ ಗಾಯಕಿ. ಲೋಕಮುಖದಲ್ಲಿ ಅವರೇ ಶ್ರೇಷ್ಠರಾದ. ಯಾರನ್ನದು? ಎಲ್ಲರಿಗೂ ಸ್ಫೂರ್ತಿ. ಯಾರು? ಬ್ರಹ್ಮನ ರಾಣಿ ಪಣಿವೇಣಿ ಕಲ್ಯಾಣ ಪಾಣಿ. ವೀಣೆಯ ಪಿಡಿದಿರ್ಪ ವಾಣಿ ಈ ತೆರದಲ್ಲಿ ಕಾನನದೆಡೆಗಾಗಿ ಬಂದು ಸಾನು ರಾಗದ ನಿಂತು ಗಾನ ಪಾಡುವಳು. ಇದು ಅವಳ ಜಾಗಿಂದ. ಅದ್ಯಾಕಣ್ಣ? ಏನು? ಯಾಕೆ ಹೇಳು? ಯಾಕೆ? ಸೃಷ್ಟಿಗೆ ಅಧಿದೇವತೆಯಾದಂತಹ ಶಾರದೆ, ಬ್ರಹ್ಮನ ರಾಣಿ ಶಾರದೆ ದಯ ತೋರ. ಅಲ್ಲ, ನಮ್ಮ ಮೇಲೆ ದಯ ತೋರ್ಲಿಲ್ಲ, ಹಾಗಂತ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಬ್ರಹ್ಮದೇ ತೋರಿದ್ದಾರೆ. ಬ್ರಹ್ಮ ತೋರಿದ್ದಾರೆ. ಹೌದು. ಆದ್ರೆ ಏನು ಮಾಡುವ? ಏನು? ಅವಳ ಹೆಂಡತಿ ಬರುವುದಿಲ್ಲ. ಯಾಕೆ ಹೇಳು? ಅವನ ಹೆಂಡತಿ ಯಾಕೆ? ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಆ ಬ್ರಹ್ಮ ಸೃಷ್ಟಿಸ್ತಾನೆ. ಹೆಂಡತಿ ಇಲ್ಲದಿದ್ರೆ ಬ್ರಹ್ಮ ಎಂತದು ಕರ್ಮ? ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಮುಖ್ಯವಾಗಿ ಇರಲೇಬೇಕು. ಹಾಗಿದ್ರೆ ವಾಣಿ ಬಂದ್ರೆ ಸೃಷ್ಟಿ ಕಾರ್ಯ ನಿಲ್ತದೆ. ಸೃಷ್ಟಿ ನಿಲ್ಲುವುದೇ? ಹಾಗಾದ್ರೆ ಅವಳ ಒಂದು ವೇಳೆ ಸೃಷ್ಟಿ ಆದ್ರೂ ಕೂಡ ಎಲ್ಲ ಕೂಡ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಹಾಗಿದ್ರೆ ಇದನ್ನು ಹಾಡುವಂತಹ ಸಮರ್ಥರು ಯಾರು? ಇದೆಲ್ಲ ಹೆಂಗಸರು ಹಾಡ್ಲಿಕ್ಕಿಲ್ವಾ? ಮತ್ತೆ ಗಂಡಸರೆಲ್ಲ ಹಾಡ್ತಾರ? ಮತ್ತೆ ಇಷ್ಟು ಹೊತ್ತಿಗೆ ಹಾಡಬೇಕು, ಗಂಡಸರೇ ಆಗ್ಬೇಕು. ಹೌದಾ? ಎಲ್ಲಿ? ಈಗ ಗಂಡಸರಲ್ಲಿ ಹಾಡೋರು ಯಾರಿದ್ದಾರೆ? ನೀನು ಇಲ್ಲಿ ಹುಡುಕಬೇಡ. ಮತ್ತೆ ಈ ಭೂಲೋಕದಲ್ಲಿ ಯಾರು ಇರ್ಲಿಕ್ಕಿಲ್ಲ. ಇಷ್ಟು ಹೊತ್ತಿಗೆ ಹಾಡಬೇಕು. ನಾವು ಬಾರಿಸುವುದು ಹೆಂಗ? ಇದು ಇಲ್ಲಿಯ ವಿಚಾರ ಅಲ್ಲ. ಮತ್ತೆ ಮೇಲೆ ಮೇಲೆ ಅಂತ ಹೇಳಿದ್ರೆ ಸ್ವರ್ಗ. ಸ್ವರ್ಗದಲ್ಲಿ ದೇವೇಂದ್ರ ಹಾಡುವ ಕ್ರಮ ಉಂಟಾ? ಮತ್ತೆ ಅವನ ಸಭೆಯಲ್ಲಿ ಪ್ರತ್ಯೇಕವಾದಂತಹ ವ್ಯಕ್ತಿ ಇದ್ದಾನೆ. ಯಾರು? ಕುದುರೆ ಮುಖವುಳ್ಳಂತಹ ತುಂಬುರ. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿ. ಯಾಕದು? ಅದು ಗಾಯನ ಕೇಳಿ ಆಶ್ಚರ್ಯ ಜಗಿತ. ಬರ್ಲಿಕ್ಕಿಲ್ಲ. ಇಲ್ಲ. ಮತ್ತೊಬ್ಬ ಇದ್ದಾನೆ. ಅದ್ಯಾರು? ನಾರದ ನೀರದ ಅವನೊಮ್ಮೆ ಶಾರದ. ಏಯ್, ಯಾರು? ಯಾರು? ಎಂತದು? ನೀ ಎಂತದ್ದು ಹೇಳಿದ್ದು? ದೇವಋಷಿ. ಆಗ ನಿನಗೆಂತದ್ದು ಕೇಳಿದ್ದು? ಅಲ್ಲ, ನೀನು ಅವಸರದಲ್ಲಿ ಹೇಳುವಾಗ ಬೇರೆ. ಇಲ್ಲ, ಅದು ಹೇಳಿದ್ದ ಹಾಗೆ ದೇವಋಷಿ. ಆಗ ನಾರದ್ರು 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡುವಂತಹ ನಾರದರು ಬರುವುದಕ್ಕೆ ಸಾಧ್ಯವಾ? ಗಾಯನ ಈಗಲೂ ಕೇಳ್ತಾ ಇದೆ. ಹಾಗಿದ್ರೆ ಅವನ ಇವಳು ಅವನು ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತು ಚರ್ಚೆ ಮಾಡೋದು? ಕೇಳಿಸ್ತಾ ಇದೆಯಲ್ಲ? ಸುರ ಬಿಡಿದು ವಿಡಿಯೋಗೆಲ್ಲ ಸ್ವರ ಬಿಡಿದು ಸ್ವರ ಬಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕೆಗೆ ಅಡರಲು ಅಡರಿತು. ಎಂತದ್ದು? ಯಾರಿಗೆ ಅಡರಿತು? ನಿನಗೆ ಕೌತುಕವೆಂದು ಒಟ್ಟಿಗೆ ಕೌತುಕವೆಂದು ಪರಿಮಳವಿಡಿದು ಸ್ವಲ್ಪ ಹಿಡಿಯುವ ಉಂಬರಿಯೇ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಮಾರೋದ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹತ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷೌ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಈ ಆಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ಮುಗಿದಳು ಆಲಯ ನಾದ ಮಧ್ಯ ಮಾರವ್ಯೋಗಿ ಬಂಜರಿಯಲ್ಲ ನಾದ ಮಧ್ಯ
ಶೋಧಿಸಿ ಶೋಧಿಸಿ ಚಂದ್ರವದನೆ ಇಂದುವದನೆ ಚಂದ್ರವದನೆ ಹರಿಣನೇತ್ರೆ ಹರಿಣನೇತ್ರೆ ಶಿವ ತರುಣಿ ಮಣಿಯು ವಿಮಲ ಗಾತ್ರೆ ಶಿವ ತರುಣಿ ಮಣಿಯು ವಿಮಲ ಗಾತ್ರೆ ಶರದೆಂದು ವದನೆ ಹರಿಣ ನೇತ್ರೆ ಶಿವ ತರುಣಿ ಮಣಿಯು ವಿಮಲ ಗಾತ್ರೆ ಕುಂದನದಿಂದ ತೈದಿನ್ನ ತೈದಿನ್ನ ತೈದಿ ತನದಿಂದ ತೈದಿನ್ನ ತೈದಿನ್ನ ತೈ ಕುಂದನದಿಂದ ನಾದಿ ತನದಿಂದ ನಾದೋ ತನದಿಂದ ನಗದಿ ತನದಿಂದ ನಾನ್ ತೈದಿನ್ನ ತೈದುತ್ತಿ ತೈದಿನ್ನ ತೈದಾ ತೈದಿನ್ನ 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 ತೈ 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 ತೈದಿನ್ನ ಅಪ್ಪಪ್ಪ ಏನಾಯ್ತಣ್ಣ ಹಯ್ಯಂ ಯಾಕೆ ಹೀಗಾಯ್ತಾ ಹಯ್ಯಂ ಏಯ್ ಆಶ್ಚರ್ಯ ಅಲ್ಲ ಇವತ್ತಾದೀತು ಸ್ವಲ್ಪ ಹಯ್ಯಂ ಯಾಕೆ ಹೇಳು ಕಿವಿಗಳಿಗೆ ಕೇಳಿಸುತ್ತಾ ಗಾಯನ ಹಾ. ಮೂಗಿಗೆ ಬಡಿದಂತಹ ಪರಿಮಳ ಓಹೋ. ಯಾವ ಕಡೆಯಿಂದ ಬರ್ತಾ ಇದೆ ನೋಡ್ಬೇಕೆನ್ನುವ ಉದ್ದೇಶದಿಂದ ಆದ್ರೆ ತಮ್ಮ ಏನಾಯ್ತಾ ಕೆಲವೊಮ್ಮೆ ಅಂದ್ರೆ ಈ ಹಿಂದೆ ಬಂದಿದ್ದೆ ನಾವು ಕಳೆದ ಬಾರಿ ಅಲ್ಲ ಹೌದಾ ಸ್ವಲ್ಪ ವಾಸನೆ ಬರ್ತಾ ಇತ್ತು ಅದೇನು ವಾಸನೆ ಬರುವುದು ಹಾಗೆ ಅಲ್ಲ ಅಲ್ಲ ಅಂತಹ ಪರಿಮಳ ಬಂದ್ರೆ ನಿನಗೆ ಬರ್ಬೇಕು ಹೌದು ಈಗ ಸ್ವಲ್ಪ ಪರಿಮಳ ಬರ್ತದೆ ಅದ್ಯಾಕೆ ಹಾಗೆ ಏನು ಈ ನನಗೆ ಮಾತ್ರವೋ ನಿನಗೂ ಅದು ಗೊತ್ತಿಲ್ಲ ಅನ್ನ ಅನುಭವ ಆಗ್ಲಿಲ್ಲ ಹಾಗಾದ್ರೆ ಹೇಗ? ಪರಿಮಳ ಯಾವ ಕಡೆಯಿಂದ ಬರ್ತಾ ಇದೆ ಎನ್ನದಕ್ಕಾಗಿ ಹಾಗೆ ಹೀಗೆ ಹೀಗೆ ಹಾಗೆ ಮುಂದುವರಿ ನೋಡಿದ್ರೆ ಏನಾಯ್ತಾ? ಏನು ಆಶ್ಚರ್ಯವನ್ನು ಕಾಣ್ತಾ ಇದೆ. ಏನಣ್ಣ? ಗಗನದಿಂದಲೇ ಭುಗಿಳಿದಂತಹ ಬಂಗಾರದ ಉಯ್ಯಾಲೆ ಓಹೋ. ಹೆಣ್ಣೊಬ್ಬಳದರಲ್ಲಿ ಕುಳಿತಿದ್ದಾಳೆ ಹೆಣ್ಣು? ವೀಣೆಯನ್ನು ಮಾರಿಸ್ತಾ ಇದ್ದಾಳೆ ಓಹೋ. ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ ಆಗಿಂದ ಒಂದೇ
ರಸವನ್ನೇ ಬಾರಿಸ್ತಾ ಇದ್ದಾರೆ. ಬೇರೆ ಕೆಲಸವೇ ಇಲ್ಲ. ಇವಳನ್ನು ನೋಡಿದ್ದೆ ಹಲವಾರು ರೀತಿಯ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಸಾಧ್ಯ. ಯಾಕೋ? ಆರಾರೆ ಇನ್ನಿವಳಂತ ಬಿಟ್ಟಗಾರೆ ನೋಡಿ ಸ್ಮರಣ ಕೂರ್ಗಣೆ ಅಂತಿಯಳು ನೀರೆ ಶರದಿಂದು ವದನೆ ಹರಿಣ ನೇತ್ರೆ ಚೆಲ್ವ ತರುಣಿ ಮಣಿ ಮಲಗಾತ್ರೆ. ಓಯ್ ನಾಗರಾಜ್ರೆ, ಏಯ್ ನಾಗರಾಜ ಅಣ್ಣ, ಅವ ಎಲ್ಲಿ ಮಲಗಿದ್ದಾನೆ? ಇವತ್ತು ನಾಗರಾಜನ ಸುದ್ದಿಗೆ ಹೋಗಬೇಡ. ಅವ ಇವತ್ತು ಹೆಡೆ ಅವ ಎತ್ತುವುದಕ್ಕಾಗಲಿಲ್ಲ. ಪ್ರಾರಂಭದಿಂದಲೇ ಮಲಗಿಕೊಂಡೇ ಇರುದು. ಇನ್ನು ಅಣ್ಣ, ಮುಗಿಯರವರೆಗೆ ಮಲಗುದು. ಅಲ್ಲ ನೀನು ಯಾವ ನಾಗರಾಜನನ್ನು ಕರೆದದ್ದು? ನಾನು ಪಾತಾಳದಲ್ಲಿರುತ್ತ. ಅವನ ಅಗತ್ಯ ಉಂಟ ಈಗ? ಅವನಿಗೆ ನಮಗೆ ಒಂದೆರಡು ಇರುದಲ್ಲ, ಅವನಿಗೆ 1000 ಉಂಟು. ಯಾವುದು? ನಾಲಿಗೆ. ಯಾಕೆ? ಅವ ಬಂದು ಹೊಗಳ್ತಾನೆ. ಅಣ್ಣ, ಮೊದಲೇ ಹೊತ್ತಿಲ್ಲ. ಅವ ಹೊಗಳುವುದಕ್ಕೆ ಪ್ರಾರಂಭ ಕೆಲವೊಂದು ನಿಲ್ಲಿಸುವುದಿಲ್ಲ. ಒಂದೊಂದು ಕಷ್ಟ ಆದಾಗ ಎರಡೆರಡು ಹಿಡ್ಕೊಂಡು ಹೇಳಲಿಕ್ಕೆ ಆಗ್ತದೆ. ಏನು ಮಾಡುವ ಹೇಳು? ಅಣ್ಣ, ನೀನು ಒಬ್ಬನೇ ಕಂಡ್ರೆ ಸಾಕು. ಮತ್ತೆ? ತಮ್ಮನ್ನು ನೋಡ್ಬೇಡುವ? ನೋಡ್ಬೇಕಲ್ಲ. ನೋಡು ನೋಡು ಕಣ್ಣೋರ ಕುಳಿತಿಯಳು ಹಲ್ಕಿಡಿತ ಬಾಯ್ ಬಿಡುತ್ತ ಅಣ್ಣ, ಉದ್ದೆ ಬರುವುದಿಲ್ಲ. ಈಗಲೇ ಹೊತ್ತಾಗಿದೆ. ಯಾಕೆ ಹೇಳು? ಯಾಕೆ? ಸ್ವಲ್ಪ ಸೆಳೆತ ಆ ಕಡೆ ಎಳಿತದೆ. ಅಣ್ಣ, ಹೇಳ್ತಾ ಅನುಭವ ಆಗ್ತದೆ. ಅದು ಯಾಕೆ ಹೇಳು? ಯಾಕೆ? ನಮಗೆ ಅಭ್ಯಾಸ ಇಲ್ಲ ಅಣ್ಣ. ನಮಗೆ ಮಾತ್ರ ಆಕೆಡೆಯಿಂದ ಆಗ್ತದೆ ಎಂತದ್ದು ಅದು ಅಣ್ಣ, ಮುಂದೆ ನೋಡಿ ಆಗ್ಬೇಕಷ್ಟೇ. ನಾವು ತಿರುಗಾಟ ಮಾಡಿದ್ದು ಕಡಿಮೆಯೋ? ಕಡಿಮೆಯಾ? ಲೋಕಲೋಕವರು ಸಂಚಾರ ಮಾಡಿದ್ದೇವೆ. ಸರಿ. ಆದ್ರೆ ಇಂತಹ ಒಂದು ಹೆಣ್ಣನ್ನು ಇಷ್ಟರವರೆಗೆ ಕಂಡವರೇ ನಾವಲ್ಲ. ಇಲ್ಲ. ಅಲ್ಲ, ನಮ್ಮ ತಿರುಗಾಟದಲ್ಲಿ ಇದುವೇ ಪ್ರಥಮ ಅಂತ ಕಾಣ್ತದೆ. ಅಲ್ಲ, ಇಲ್ಲಿಗೆ ಬರ್ಲಿಲ್ಲ. ನಿನಗೆ ನನ್ನ ತಿರ್ಗ ಇಲ್ಲ, ಇಬ್ರಿಗೆ ಅಲ್ಲಿ ಹೇಳು ಒಟ್ಟಿ. ಅಣ್ಣ, ಈಕೆ ರೂಪವನ್ನು ಸರಿಯಾಗಿ ನೋಡಂತೆ. ಅರರ ಯಾರಿವಳು ಮಂಜುಳ ಗಾತ್ರೆ ತ್ರಿಭುವನ ಮೋಹಿನಿ ಸಾರಸ ನೇತ್ರೆ. ಮುಖವನ್ನು ಕಂಡಾಗ ಪೂರ್ಣ ಚಂದ್ರನ ಬಿಂಬಕ್ಕೆ ಹೊರತಲ್ಲೋ ಪೂರ್ಣ ಚಂದಿರ ಬಂದ ಇಂದು ನಮಗಾಗಿ. ಆದ್ರೆ ಚೆಲುವ ಮಾದಿನಿ ಈಕೆ ಅಹುದಲ್ಲ. ಅಣ್ಣ, ಇಲ್ಲಿ ಅಗತ್ಯ ಇಲ್ಲ ಅದು. ಮತ್ತೆ? ಯಾಕೆ ಹೇಳು? ಯಾಕೆ? ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಒಂದೇ, ಯಾರಿವಳು ಯಾರಿವಳು? ಇಲ್ಲಿಗೆ ಯಾಕೆ ಬಂದಿಯಳು? ಸಿಕ್ಕಿತಲ್ಲ ಉತ್ತರ. ಹೇಗೆ? ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಉಮೆ. ರಮೆ ಉಮೆಯರ ಮಾತ ಬಿಡು ನೀನು. ಆ ಸುಮಶರನ್ ಅರ್ಥಾಂಗಿ ರತಿಯೇ ಆ ರತಿಯೋ? ರಮಣಿಯು ಮಿಗಿಸಿ ಮೆರೆವಳಲ್ಲ. ಆ ಕಮಲಜ ಸೃಜಿಸಿದ ಶಿವ ಬಲ್ಲ, ಶಂಕರ ಬಲ್ಲೋ, ಪರಮೇಶ್ವರ ಬಲ್ಲ. ಹೋಗ್ತೀಯಾ? ಮತ್ತೆ ಕೈ ಏಯ್! ಎತ್ತಿ ವಿಚಾರ ಮಂಡಿಸಿ ಉತ್ತರ ತಿಳ್ಕೊಂಡು ಬಾ. ಅಣ್ಣ, ಇವತ್ತಂತೂ ಹೋಗಬೇಡ. ಇವತ್ತು ಹೊತ್ತಿರ್ಲಿಕ್ಕಿಲ್ಲ. ಹೋಗಿ ಬರುವವರೆಗೆ ಇವಳಿರ್ಲಿಕ್ಕಿಲ್ಲ. ಇಲ್ಲಿಲ್ಲ. ಇವಳು ಇಲ್ಲ ಅಂತ ಹೇಳಿ ಆದ್ರೆ ಹಾಗಾದ್ರೆ ಇಲ್ಲ ಇದ್ದಾಳೆ. ಯಾರು ಎಲ್ಲಿಂದ ಬಂದಂತ ಪೂರ್ಣ ವಿಳಾಸ ತೆಕ್ಕೊಳ್ಳುವ ಪಾಪ ಆಗುದಿಲ್ಲ ಅಣ್ಣ. ಯಾಕೆ? ಬ್ರಹ್ಮದೇವನು ಕೊಟ್ಟಂತಹ ವರ ಹೇಗೆ? ಹೇಗೆ? ಅಖಂಡ ಬ್ರಹ್ಮಚರ್ಯ ವ್ರತ. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಮ್ಮ ಮರಣಕ್ಕೆ ನಾವೇ ದಾರಿ ತಂದ ಹಾಗೆ. ಸತ್ತ ಮೇಲೆ ಸುಖ ಬೇಕಾ? ಬೇಡವೇ ಬೇಡ. ಇವಳನ್ನು ಪ್ರತಿದಿನ ನೋಡ್ಬೇಕಂದ್ರೆ ಒಂದೇ ವಿಚಾರ. ವಿಚಾರ ಸುಖವಲ್ಲೇ. ತಿರುಗಾಟಕ್ಕೆ ಹೋದಂತ ನಾವು ವಿಶೇಷವಾದಂತಹ ವಾರ್ತೆಯನ್ನು ನಿಮ್ಮಲ್ಲಿ ಅರುವುದಕ್ಕಾಗಿ ಬಂದಿದ್ದೇವೆ. ಕದಂಬ ವನದಲ್ಲಿ ಬಂಗಾರದಿಂದ ಓಡಿಸಬಿಟ್ಟಂತ ಉಯ್ಯಾಲೆಯಲ್ಲಿ ಹೆಣ್ಣೊಬ್ಬಳು ಕೂತಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನವನ್ನು ಹಾಡ್ತಾ ಇದ್ದಾಳೆ. ಲೋಕಮೂರಲ್ಲಿ ಅವಳಷ್ಟು ಸೌಂದರ್ಯವತಿ ಇನ್ನೊಬ್ಬಳು ಇರುವುದಕ್ಕೆ ಸಾಧ್ಯವಿಲ್ಲ. 3 ಲೋಕದ ವಿಕ್ರಮಿ ತಾವಿದ್ದೀರಿ. ಸೌಂದರ್ಯ ಪರಾಕ್ರಮ ಒಟ್ಟಿಗೆ ಸೇರಿದ್ರೆ ಇನ್ನೊಂದು ಶಕ್ತಿ ಎದುರುಗೋದಕ್ಕೆ ಸಾಧ್ಯವಿಲ್ಲ. ಆ ಸುಂದರಾಂಗಿಯನ್ನು ತಾವು ಮದುವೆ ಹದಿಗೆ ಸಿಲುಕುತ್ತವ ಯಾರಲ್ಲಿ ವೈದ್ಯರು ವೈದ್ಯರು ಆದಷ್ಟು ಬೇಗ ಬಂದ. ಏನಾಯ್ತಣ್ಣ? ನೀವು ಹೇಳಿದಂತ ಮಾತನ್ನು ಕೇಳಿದ ಮನಸ್ಸಿನಲ್ಲಿ ಏನೋ ಬೇಕು ಬೇಕು. ಬರ್ತೇನೆ, ಬರ್ತೇನೆ. ಈಗಲೇ ಬೇಕಾ? ನಾವು ಯಾವಾಗಲೂ ಒಟ್ಟಿಗೆ ತೆಕ್ಕೊಳ್ಳುದುಂಟಲ್ಲ. ಎಂತದ್ದು? ಅದೇ ನಾವು ಕಾರಣ ಹೇಳುವಲ್ಲೇರ ಏನು? ಮನುಷ್ಯನ ಶರವತಿಗೆ ಬಳಿಯಾದೆ ನಾನು. ಅಂತಿಮ ನಿರ್ಧಾರ. ಬಳಿಯರ ತ್ರಯವರಿಸುವ ಹೆಣ್ಣನ್ನು ತರ್ತರ್ತೇವೆ. ಮದುವೆಯೊಂದು ಆದಷ್ಟು ಬೇಗ ಆಗಲಿ. ಅವಸರ ಮಾಡಬೇಡಿ. ಇದರ ಬಗ್ಗೆ ನಾನು ಆಲೋಚನೆ ಮಾಡಿಕೊಳ್ತೀನಿ. ನೀವು ಸ್ವಲ್ಪ ವಿಶ್ರಾಂತಿ ಪಡೆದು ಕೆಳಗೆ ಸುಗ್ರೀವ ಬೇಡುವುದನ್ನೆಲ್ಲ ಸಚಿವಜಾಲವಲ್ಲೊಂದು ವಾರ್ತೆಯನು ಕೇಳಿದನು ಮೆರೆವ ಕದಂಬವನೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆಯುವಳಂತೆ. ಸುಗ್ರೀವ ಭುವನ ತರಣ ನಾನು ಕೇಳುತ್ತಿರುವಂತಹ ವಿಷಯ ಏನು ವಿಷಯ? ಕದಂಬಾವರಲ್ಲಿ ಅತಿ ಚೆಲುವಾದ ನಾರಿಯವರು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾರೆ ಎಂಬುದು ನಮಗೇನಂತೆ ಇರುವುದಲ್ಲೇ ವಿಷಯ. ಈ ವಿಷಯ ಕೇಳಿದಂತ ನಾನು ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಿಸಿದ್ದೇನೆ. ಮದುವೆ ಆಗಬೇಕು ಯೋಚನೆಯೋ? ಏನು ನೆಲಕ್ಕೆ ಬರ ಮಾಡಿಕೊಂಡೆಯೋ? ಸುಗ್ರೀವ, ಅವಳಿದ್ದ ಬಳಿಗೆ ನೀನು ಹೋಗ್ಬೇಕು. ಶುಂಭ ಏನು ಎಂಬುದರ ಬಗ್ಗೆ ಅವಳಲ್ಲೇ ತಿಳಿಸಿ ಸಂತಾನ ಮುಖ್ಯವಾಗಿ ಶೋಣಿತಾಪುರಕ್ಕೆ ಕರೆದಿರಬೇಕು. ಇದು ಶುಂಭನ ಆಜ್ಞೆ. ಹೋಗು. ಮೆರವ ಕದಂಬವನವನೇ ಹೋಗುತ್ತ
ಜಗದಂಬಿಕೆಯ ಲಾವಣ್ಯವರು ನೆರೆ ಕಂಡು ಸುಗ್ರೀವ ಕದಂಬವನದಲ್ಲಿ ಒಬ್ಬಳಾಕೆ ಸೌಂದರ್ಯವತಿಯಾದ ತರುಣಿ ಇದ್ದಾಳೆ. ಅವಳನ್ನು ಮದುವೆ ಆಗಬೇಕೆಂದು ಇಚ್ಛೆಪಟ್ಟಿದ್ದೇನೆ. ಹೋಗಿ ಅವಳನ್ನು ಸಂತಾನ ಮೂಲಕ ಕರೆಕೊಂಡು ಬಾ ಸುಗ್ರೀವ ಎಂದು ಹೇಳಿದ ಮಾತು. ಅವನ ಅಜ್ಜೆಯಿಂದ ಅರಮನೆಯ ತೊರೆದೆ ಕಾಡನ್ನು ಸೇರಿದ ಬಹುದೂರ ಬಂದೆ. ನೋಡಬಾರದೆ ಬೆಳೆದು ನಿಂತ ಮರಗಳು ಆಕಾಶವನ್ನೇ ಚುಂಬಿಸುತ್ತಿದೆಯೋ ಎಂದು ಕಾಣುತ್ತವೆ. ರೆಂಬೆಗಳೆಲ್ಲ ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಎಲ್ಲ ಪಕ್ಷಿಗಳು ವಿಧ ವಿಧವಾಗಿ ಕೂಗುತ್ತಾ ಇದೆ. ಅಲ್ಲಿ ಕಂಡರೆ ಓಹೋ, ದುಷ್ಟ ಪ್ರಾಣಿಗಳು ಸಾಧು ಪ್ರಾಣಿಗಳು ಒಂದಕ್ಕೊಂದು ಅನ್ಯೋನ್ಯತೆ ಆ ಕಡೆ ಈ ಕಡೆ ಸಂಚರಿಸುತ್ತಿದೆಯಲ್ಲ. ಈ ರೀತಿ ಇರಬೇಕಾದ ಕಾರಣ ಏನೋ ಒಂದು ಶಕ್ತಿ ಇರಲೇಬೇಕಲ್ಲ. ಮುಂದೆ ಬುದ್ಧಿ ಹೋಗುತ್ತಿರುವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿಗುರೆ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನು. ಶುಂಭ ಕೆಟ್ಟ ತಿಳಿದು ನೋಡಲಿಕ್ಕೆ ಮಾನಿನಿಯೇ ಸಿಕ್ಕುವಳೆದಾನವಗೆ ಸಿಕ್ಕಲು ದಕ್ಕುಬಳೆ ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಯ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು. ಅಳಿದಿದ್ದಿಗೆ ಮಿಕ್ಕ ಮಾತೆ ಒಡೆಯನಾಜ್ಞೆಯು ನಮಗೆ ಮಾನ್ಯವಲ. ಒಡೆಯನಾಜ್ಞೆಯು ನಮಗೆ ಮಾನ್ಯವಲ. ಮುಂದೆ ಹುಡುಕುತ್ತಾ ಬರುತ್ತಿರುವಾಗ ಅಲ್ಲೊಂದು ಬೆಳಕು ಕಂಡೆ. ಪರಿಮಳವು ಆ ಕಡೆ ಈ ಕಡೆ ಪ್ರಸರಿಸಿಕೊಂಡಿದೆ. ಏನು ಸೊಬಗು ಹೇಳುವುದಕ್ಕೆ ಅಸಾಧ್ಯ. ಮುಂದೆ ಬರುತ್ತಿರುವಾಗ ಅಪ್ಪಪ್ಪೋ, ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತಹ ವೀಣೆಯನ್ನು ಮೀಟುತ್ತಾ ತಾಳಬದ್ಧವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತಾ ಕಿರುನಗೆಯ ಸೂಸುತ್ತ ತನ್ನನ್ನು ತಾನೇ ಮರೆತು ಕುಳಿತುಕೊಂಡಿದ್ದಾಳಲ್ಲ. ಏಕೆ ಬಂದಳೋ, ಯಾಕೆ ಕುಳಿತುಕೊಳ್ಳೋಳು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬರೇ ಸಾಮಾನ್ಯ ಹೆಣ್ಣಲ್ಲ, ನಮ್ಮ ದೊರೆ ಇವಳನ್ನು ಬಯಸಿದ್ದಾನಲ್ಲ. ಏಕೆ ಬಯಸಿದ್ರು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ಹುಡುಗಿ ನಮ್ಮ ದೊರೆಯಾಗಿರೋ ಶೃಂಗಾಸನ ಕೈಗೆ ಸಿಕ್ಕುವುದುಂಟೆ, ಸಿಕ್ಕಿದರೂ ದಕ್ಕುವಳೆ ಎಂದು ದಕ್ಕಳಾರಳು. ಇವಳಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ನಾನು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ? ನಾನು ಬಂದ ವಿಷಯವನ್ನು ಅವಳಿಗೆ ತಿಳಿಸಬೇಕಲ್ಲ. ಕೇಳುವ ಯಾವ ರೀತಿ ಕರೆಯಲೆಂದೇ ನನಗೆ ತೋರುವುದಿಲ್ಲ. ಜನನಿ ಎಂದು ಕರೆಯುತ್ತಾ ಇದ್ದೇನೆ. ಸರಿ. ಓ ಜನನಿ, ಏನಯ್ಯ? ತಗ್ಗಿಸಿದ್ದೇನೆ, ಮುಂದೆ ಕರಗಳ ಮುಗಿಸ್ತೇನೆ, ಹೊಂದಿಸ್ತಿದ್ದೇನೆ. ಎದ್ದೇಳು.
ನನ್ನೊಂದು ಮಾತನ್ನು ಪ್ರೀತಿ ಇಟ್ಟು ಕೇಳಬೇಕಮ್ಮ. ಖಂಡಿತವಾಗಿ ನಾವು ಕಾಣುತ್ತಿರುವಾಗ ಈ ಯೌವನವತಿಯಾಗಿದೆ, ಬಾಲ್ಯ ಕಳೆದೆ ಯೌವನವತಿಯಾಗಿ ಮೆರೆಯುತ್ತಿರುವೆ. ಯೌವನವತಿಯಾದ ನೀನೊಬ್ಬಳೇ ಇಲ್ಲಿಗೆ ಬರಬೇಕಾದ ಕಾರಣ ಏನು? ನಿನಗೆ ಯಾವ ಭಯವೂ ಇಲ್ವಮ್ಮ ತಾಯೇ? ನಿನ್ನ ಸಹೋದರ ನಾನು ಮನಸ್ಸೋತು ಹೋಗಿದ್ದೆ, ತನ್ನನ್ನು ತಾನೇ ಬರೆದಿದ್ದೇನಮ್ಮ, ಬರೆದಿದ್ದೇನೆ. ಓ ತಾಯೇ, ಚಂಡಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರತ್ತೆ ನಿನ್ನ ಸೌಂದರ್ಯ ವಿಷಯ ನಮ್ಮ ದೊರೆಯಾಗಿರೋ ತುಂಬಾಸುರ ಆರೋಪಿದರು. ಅದನ್ನು ಕೇಳಿದ ಕ್ಷಣವೇ ತುಂಬಾಸುರ ಮನಸ್ಸು ಏನಾಯ್ತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕರ್ಕೊಂಡು ಹೋಗ್ಬೇಕು, ನಿನ್ನನ್ನು ಮದುವೆ ಆಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕೆಂದು ಇಷ್ಟಪಟ್ಟಿದ್ದಾಳಮ್ಮ. ಆದುದರಿಂದ ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ. ಬರುವೆಯಾದರೆ ವಯೋವೃದ್ಧನು ಜ್ಞಾನಾನಿಧಿಯಾದಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗ್ಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ಧರೆಗೆ ಹೊರಗಿದ್ದಾನೆ. ಈ ತಾಳಿ ಬಾರದ ಉಳಿಬೇಕು. ಯಾಕೆ? ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವಾ, ಮಲಗಿರುವ ದಾನವರಿಂದ ಲಾಕ್ಷಣದೊಳಗೆ ನಾನು ಎಲ್ಲಿದ್ದೇನು ಬಗೊಡವೆ ಎನಗಿಲ್ಲ. ಭೂಮಿಯ ಮೇಲೆ ಇದ್ದೇನು, ಭೂಮಿ ನನ್ನ ಮೇಲುಂಟು. ರಾತ್ರಿ ಹಗಲು ಕನಸು ನೆನಸು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ನಮ್ಮ ದೊರೆಯಾಗಿರುವ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರವನ್ನು ಹೊಗಳಿ ಹೇಳುತ್ತಿದ್ದಂತೆ ಏನೋ ಒಂದು ನಗುವನ್ನು ಸೂಸಿದಳಪ್ಪ. ಆ ನಗುವನ್ನು ಕಂಡಾಕ್ಷಣವೇ ತಲೆದಿರುಗಿ ದಪ್ಪನೆ ಭೂಮಿಯ ಮೇಲೆ ಬಿದ್ದೆ. ಭೂಮಿಯನ್ನು ಆಧರಿಸಿ ಮೆಲ್ಲಗೆ ಎದ್ದು ನೋಡ್ತಿರುವ ಭೂಮಿಯ ಮೇಲೆ ಇದ್ದೇನೆ. ನಾನು ಸತ್ತಿದ್ದೇನು, ನಾನು ಬದುಕಿದ್ದೇನು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಆದರೆ ನಾನು ಬದುಕಿದ್ದೇನೆ. ನನ್ನನ್ನು ಬದುಕಿಸಿದವರು ಯಾರು? ಅವಳೇ ಆಗಿರ್ಬೋದು. ಬಂದ ಕಾರ್ಯಗಳು ಸತ್ತಿದ್ದೇನೆ, ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ಅವಳ ಪಾದಕ್ಕೆ ಶುಂಭಾಗ್ಯನ ಮತದಂತೆ ಮತಿಶೂನ್ಯ ನಾಮ ಮಧುತಿ ನೀನರಿವೆ ಎನ್ನೊಡೆಯಗೆ ಅನಾದ್ಯಯೋಗಿಳು. ನನ್ನ ಐಕ್ಯತೆ ನಾನು ಬಂದುದಲ್ಲ, ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತ್ರ ಇಲ್ಲಿಗೆ ಬಂದಿದ್ದೇನಮ್ಮ ನಿನ್ನ ಕರ್ಕೊಂಡು ಹೋಗುವುದಕ್ಕಾಗಿ. ತಾಯೇ, ನೀನು ಬರುವುದಿಲ್ಲವೆಂದ ನನಗೇನು ಬಲತ್ಕಾರ ಮಾಡುವುದಕ್ಕೆ ಸಾಧ್ಯವೋ? ನಾನು ಆಡಿದ ಮಾತಿದ್ರೆ ಅದನ್ನು ತಪ್ಪಿದ್ದರೆ ನಾನು ಕ್ಷಮಿಸಬೇಕಮ್ಮ, ಕ್ಷಮಿಸು ತಾಯೇ. ಬಾಲ್ಯದಲ್ಲಿ ಬಣ್ಣವನ್ನು ತಾಳದಾದಿ ಸೋಲಿರುವನು ಬಮಗೆ ಅವನ ಸಂಬಂಧ ಅದಾಗಲಿ ಸಮರಗೆ ಸಂಬುವೆ ಬರಲಕ್ಕೆ ನಮ್ಮೆಗೆ ತುಂಬಿದೆಯಲಿ. ಹೆದರದಿರು, ಧೈರ್ಯಸ್ಥನಾಗು. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಆದರೆ ಶುಂಭನ ವಿಚಾರವಾಗಿ ಹೇಳುವರೆ ನನಗೆ ಅರಿವಿಲ್ಲದಂತ ನಗು ಬಂತು. ಆ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯು ಭಾಷವಾಯಿತು. ಯಾಕೆ ಬಲ್ಲೆಯ? ಸರಿಯತ್ತ ನೋಡು, ಧರ್ಮದೇನು ಕಾಳು ಮುರಿದು ಬಿದ್ದಿದ್ದಾಳೆ. ಅಧರ್ಮದ ವ್ಯಾಘ್ರಕ ಹೊರಬಿಡ್ತಾ ಇದೆ. ಕಾರಣ ಏನು? ನಿನ್ನೊಡೆಯನಾದಂತ ಶುಂಭ. ನೀನು ಬಂದಿರುವುದು ಸಂತಾನಕ್ಕೆ, ಆದ್ರೆ ನಿನ್ನ ಸಂತಾನವನ್ನು ಮುರಿದಿದ್ದೇನೆ. ಶುಂಭನಲ್ಲ, ಆತನ ತಮ್ಮ ನಿಶುಂಭನಲ್ಲ, ಪ್ರತ್ಯಕ್ಷ ಶಂಭಿತ್. ಅಂಜುವುದಿಲ್ಲ, ಅಳುಕುವುದಿಲ್ಲ. ನನ್ನ ಪಣದ ವಿಚಾರವನ್ನು ತಿಳಿಸು. ಏನಮ್ಮ ತಾಯೇ, ನೀನು ಹೇಳಿದ ಮಾತನ್ನು ಕೇಳಿಕೊಂಡೆ ತಾಯೇ. ನೀನು ಗೆದ್ದುಕೊಳ್ಳಬೇಕು. ಗೆದ್ದುಕೊಂಡ ಅವರಿಗೆ ಕೊರಳಿಗೆ ಹೂವಿನ ಮಳೆ ಹಾಕ್ತೇನೆ. ಯಾರಿಗೆ ಕೊರಳಿಗೆ ಹೂವಿನ ಮಳೆ ಹಾಕುತ್ತೆ ಏನು ಹೋಗುತ್ತೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನಗೆ ಅಪರಾಧವಿದೆ, ಕ್ಷಮಿಸಮ್ಮ ತಾಯೇ. ನಿನಗೆ ಕೊಡಮೊಟ್ಟು ಬೇಡುತ್ತಿದ್ದೇನೆ. ನಾನು ಕಂಡು ಸಂತೋಷ ಕೊಟ್ಟೆ ಅಮ್ಮ, ಸಂತೋಷ ಕಂಡು. ನನಗಿದು ದೇಹ ಬೇಡಮ್ಮ, ಬೇಡ. ನನಗೆ ಮೋಕ್ಷವತ್ತಲು ಕರುಣಿಸಲು ಮತ್ತೊಮ್ಮೆ ಮಗದೊಮ್ಮೆ ಬೇಡುತ್ತಾ ಇದ್ದೇನೆ. ಸುಗ್ರೀವ, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ನಿನ್ನ ಇಚ್ಛೆಯನ್ನು ಈಡೇರಿಸ್ತೇನೆ.
ಚಿನ್ನದ ಉಯ್ಯಲ್ಲಿ ನಾರಿ ಓರ್ ಮಾಡಿದ್ದಾಳೆ. ಓಹೋ. ಆಕೆ ಹಿಂದೆ ಮುಂದೆ ನೋಡ್ಬೇಡ, ತಲೆ ಕೈ ತೂಯಾಡ. ಕರೆತರಲು ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂಗ್ರಾಮವನ್ನು ಎದುರು ನೋಡಿದೆಯೋ. ಈಗ ಬಂದು ಸಾಮಾನ್ಯವಾಗಿ ತಿಳಿದುಕೊಳ್ಬೇಡ. ಕಳೆದು ಪ್ರಾಕ್ಷಣಿದ್ದೇನೆ, ತಂದಿದ್ದೇನೆ ಚಿನ್ನದ ರತ್ನ.
ಕರುಣೆಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸನ್ನು ದಲಾಗ ಭಯದಿ ಮುನುಗಿದ ನಿಜರರು ಸಿದ್ಧಿ ಬುದ್ಧಿ ಪ್ರದಾದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರ ಮೂರ್ತಿ ಸದಾದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಕಾಳಿ ನಿನ್ನನ್ನು ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಧರೆಯಲ್ಲಿ ಪ್ರಸಿದ್ಧಳಾದ ಹಾಗಾದ್ರೆ ಇನ್ನು ಮುಂದೆ ಯಾರನ್ನು ಕಳಿಸಿರುವುದಿಲ್ಲ. ಮಾನಿರ ತವನ್ನು ಯಾರಿ ನಾನೇ ಸಾಕ್ತೇನೆ.
ಹೇಳಿ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನ. ನೀನು ಮದುವೆ ಆಗುವುದಕ್ಕಾಗಿ ಹೊರಟೆಯ? ಹೌದು. ಮುಂದೇನು ಕಥನ? ಸಂತಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟೆ. ಏನಾಯ್ತು ಸಂತಾನ? ಸಂತಾನವರೇತು. ಸಂಭ್ರಮವೇ ಬದ್ಧವಾಯಿತು. ಧ್ರುವನ್ನು ಬಯಸಿದ್ದಾಳೆ. ಹೌದು. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಇರುತ್ತಿರುವುದಕ್ಕಾಗಿ. ತನ್ನಲೆ ಕೆಲವು ಹುಂಕಾರ ಮತದಿಂದಲೇ ಧೂಮ್ರಾಕ್ಷರನ್ನು ಸುಟ್ಟವಂತೆ. ಧೂಮ್ರಾಕ್ಷನ ಅಳಿವಾಯ್ತು. ಹೌದು. ಆಮೇಲೆ ದೊಡ್ಡ ಹುಡುಗರಿಕೊಟ್ಟೆ. ಪರಿಣಾಮ ಸರಿಯಾಗಿ ಚಂಡಗುಂಡು ರಾಳಿದ್ರೆ. ಹೌದು. ಈಗ ಯಾವ ತೀರ್ಮಾನಕ್ಕೆ ಬಂದೆ ಪ್ರಭು? ಸೊಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ನೀಡಬೇಕೆಂಬ ಉದ್ದೇಶದಿಂದ ಇನ್ನು ನಾನು ಬಂದೆನಲ್ಲ, ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶ ಇದೆಯೇ ಪ್ರಭು? ಅವತರಿಸಬೇಕು. ತನುದೇಶ ಕೇಳ ಮಾತ ಹೇಳ್ಬೇಕು. ಕೇಳ ಮಾತ ದಿಕ್ಕು ದಶೆ ಇಲ್ಲದೆ ಬಳಲುತ್ತಿದ್ದ ದಾನವರಿಗೆ ಒಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧವ ನೀನು. ತ್ರಿವಿಕ್ರಮನ ಸುದರ್ಶನ, ತ್ರಿನೇತ್ರನ ತ್ರಿಶೂಲ, ಬ್ರಹ್ಮನ ಬ್ರಹ್ಮದಂಡ, ದೇವೇಂದ್ರನ ವಜ್ರಾಯುಧವೇ ನಿನಗೆ ಇದರಾಗಿ ಬಂತು ಎಂದಾದ್ರೆ ಸಾಮರ್ಥ್ಯದ ಮೂಲಕವಾಗಿ ಎಲ್ಲವನ್ನು ನಿಪಾತಗೊಳಿಸುವಂತಹ ಶಕ್ತಿಯನ್ನು ಹೊಂದಿದಂತಹ ಒಬ್ಬ ಧೀಮಂತ ನೀನು. ಆದರೆ ಬಹುವಿಚಿತ್ರವಾದಂತಹ ನಡೆಯನ್ನು ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ಬಯಸಿದರೆ ಅಪರಾಧ ಏನೂ ಅಲ್ಲ. ಏರಿಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದಂತಹ ಹೆಣ್ಣಾರುಗಳನ್ನು ನೋಡಿ ಅವಳನ್ನು ಮದುವೆಯಾಗಿ ಬೇಕಾದ ಸುಖವನ್ನು ಪಡೆಯಬಹುದು. ಆ ಸಮಯದಲ್ಲಿ ಎಂತ ನಿರ್ಧಾರ ಪ್ರಭು! ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆತ್ತಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದಂತಹ ಧೀರೋದಾತ ನೀನು. ಪಡೆದಂತಹ ಹೊರಬಲವನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಕಾಲಕ್ಕೆ ಕಾಮಿನಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಕಾಮನ ಬಾಧೆ ನಿನಗೆ ಇರಲಿಲ್ಲ. ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಪ್ರತ್ಯಕ್ಷವಾಗಿ ಹೆಣ್ಣೋರ್ಗಳನ್ನು ನೋಡಿ ಅವಳ ರೂಪಲಾವಣಿಕೆ ಮನಸ್ಸೋತು ಅವಳನ್ನು ಬಯಸಿದ್ರೆ ಅಪರಾಧ ಅಲ್ಲ. ನೀನು ಬಯಸಿದ್ದು ಯಾರನ್ನು ಪ್ರಭು? ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ದೂರದ ಕದಂಬವನದಲ್ಲಿ ಇದ್ದುಕೊಂಡು ನಿನ್ನ ಮನವನ್ನು ಸೇರಿ ಮತ್ತಿಸುವುದಕ್ಕೆ ತೊಡಗಿದ್ದಾಳೆ. ಅವಳು ಇಹಕ್ಕೆ ಒದಗಿ ಬರುವವಳಿ ಅಲ್ಲ, ಒಬ್ಬಳಕ್ಕೆ ಪರವನಿತೆಯಾಗಿರ್ಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಕದಂಬಾವನಲ್ಲಿರುವಂತಹ ಹೆಣ್ಣಿನ ಬಗ್ಗೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಅವಳು ಯಾರು ಒಳ್ಳೆಯ? ಆಕೆ ಒಬ್ಬಳು ಸಾಮಾನ್ಯ ತರುಣಿ.
ಏನು ಏನು ನೆರೆ ಗೋಚರಿಸುಗಳು ತೊದೆಯೇ ಸರ್ವೇಶ್ವರಿಯಳು ಮೋಹ ಬೀರುವದಿದು ಸರಿಯೇ ಸರ್ವೇಶ್ವರಿಯಳು ಮೋಹ ಬೀರುವದಿದು ಸರಿಯೇ ಯಾಕಂದ್ರೆ ದೈತ್ಯ ಸೇನೆಯ ಸುಧಾರಣಾನ್ವತ ಮಹತ್ತರವಾದಂತಹ ಹೊರೆಯನ್ನು ಹೊತ್ತಂತಹ ಧೀಮಂತ ನೀನು. ಆದ್ರೆ ನಡೆಯುತ್ತಿರುವಂತಹ ಪಥದಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆಯಾಯಿತು ಎಂದಾದ್ರೆ ನಮ್ಮ ಹೆಗಲ ಮೇಲಿರುವಂತಹ ಹೊರೆ ಜಾರಿ ಕೆಳಗೆ ಬೀಳುವುದು ಖಂಡಿತ ಪ್ರಭು. ನೀನು ತಿಳಿಯದೇ ಇದ್ದವನಲ್ಲ. ಯಾವುದೇ ಒಂದು ಕಾರ್ಯವನ್ನು ಸೂಕ್ಷ್ಮವಾಗಿ ಆಳವಾಗಿ ಅಧ್ಯಯನ ಮಾಡಿ ಆ ಕುರಿತಾಗಿ ಯೋಚಿಸಿ ಮಹತ್ತರವಾದಂತಹ ವಿಚಾರವನ್ನು ಕೈಗೊಂಡವ ನೀನು. ಸರಿ. ಆದರೆ ಇಂದಿನ ದಿವಸ ಒಬ್ಬ ತಿಳಿಯದವನ ಹಾಗೆ ಮುಂದುವರಿಯುತ್ತಾ ಇದ್ದಿ ಎಂದಾದ್ರೆ ಏನಿದರ ಅರ್ಥ? ಏನಪ್ಪ? ಕದಂಬ ತಿಳಿಯದೇ ಇದ್ದವರು ಯಾರಾದರೂ ಇದ್ದಾರೆ ಪ್ರಭು? ಇಲ್ವೋ ನಿತ್ಯ ರಾಕ್ಷಸರಲ್ಲ, ಮೃಗಯ ವಿಹಾರದಿಂದಲೋ ಅಲ್ಲ ಮತ್ಯಾವುದೋ ನೆವನವನ್ನು ಇರಿಸಿಕೊಂಡು ಕತ್ತಲೆಯೇ ತುಂಬಿರುವಂತಹ ಅರಣ್ಯ ಪ್ರದೇಶದಲ್ಲಿ ಸುತ್ತುವರಿಯುತ್ತಾ ಇರ್ತಾರೆ. ಅಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಅಂಬರದಿಂದಲೇ ಧರೆಗಿಳಿದಂತಹ ಬಂಗಾರದ ಉಯ್ಯಾಲಿಯಲ್ಲಿ ಕುಳಿತು ಹೆಣ್ಣೊಬ್ಬಳು ಸಂಗೀತ ಸುಧೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳು ಹೆಣ್ಣೆ. ಮತ್ತೆ ಯಾರು? ನಮ್ಮಿಂದಲೂ ಅಧಿಕವಾದಂತಹ ಶಕ್ತಿ ಪರಾಶಕ್ತಿ ಅನ್ನುವುದನ್ನು ತಿಳಿಯಲೇಬೇಕು. ಅವಳೇ ಆದಿಮಾಯಾದೇವಿ ಇದ್ದಾಳೆ ಪ್ರಭು. ಅನ್ಯಾಯವನ್ನೇ ಮಾಡುತ್ತಾ ಮುಂದುವರಿಯುತ್ತಾ ಇದ್ದೇವೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ಅಂಬರ ಪಥದಲ್ಲಿ ಸೂರ್ಯ ಚಂದ್ರರ ಹಾಗೆ ಶುಂಭರಿ ಮೆರೆಯುತ್ತಾ ಇದ್ದಾರೆ. ಲೋಕದ ವ್ಯವಸ್ಥೆಯನ್ನೆಲ್ಲ ಹಾಳು ಮಾಡುತ್ತಾ ನಾವು ಮುಂದುವರಿಯುತ್ತಾ ಇದ್ದೇವೆ. ದೇವತೆಗಳಿಗೆ ಒಂದು ಸುಖವಾದಂತಹ ಜೀವನ ಬೇಕಾಬೇಡುವ ಹೇಳು. ಆ ದೇವತೆಗಳ ಕಷ್ಟವನ್ನು ಆಲಿಸಿ ಅವರ ಇಷ್ಟ ಸಿದ್ಧಿಯನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಮೋಹಕವಾದಂತಹ ರೂಪವನ್ನು ಬೀರಿ ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಬಂದಂತಹ ದಾನವನ ತಲೆಯನ್ನೇ ತಡೆದು ತ್ರಿದರ್ಶಿಯರನ್ನು ಪಡೆಯುವುದಕ್ಕೆ ಬಂದಂತಹ ಜಗನ್ಮಾತೆ ಅವಳೇ ಆದಿಮಾಯಾದೇವಿ. ಬೇಡ ಪ್ರಭು, ಅವಳ ಬಗ್ಗೆ ನೀನು ಇಷ್ಟೊಂದು ತಿಳಿದುಕೊಂಡಿದ್ಯಲ್ಲ, ನಿನ್ನ ಕೊನೆಯ ನಿರ್ಧಾರ ಏನಿದೆ ಹೇಳೋದನ್ನು? ನೀನು ಗಮನಿಸುತ್ತಿರುವಂತ ಮಾರ್ಗ ಇದೆಯಲ್ಲ, ಇದನ್ನು ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪೊಡಬಡುತ್ತ ನಾವೆಲ್ಲ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡದ ಪೀಠನ ವರದ ದಳದಲ್ಲಿ ಜಡದ ಪೀಠನ ವರದ ದಳದಲ್ಲಿ ಪಡೆದು ಸುಖವನ್ನು ಬಾಳು. ಮೂರ್ಖವಾದವನ್ನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಶವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದಿರಿಸಿದಂತಹ ಹೆಜ್ಜೆಯನ್ನು ಹಿಂದಕ್ಕೆಳೆದವು ಎಂದಾದ್ರೆ ಅಪವಾದಕ್ಕೆ ಒಳಗಾಗ್ತೇವೆ ಅನ್ನುವಂತ ಆತಂಕ ಮನಸ್ಸಿನ ಮೂಲೆಯಲ್ಲಿ ಬೇರೆಯವರಿದೆ ಅನ್ನೋದು ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಜಡದ ಪೀಠನ ವರದ ಪ್ರಭಾವ ನಮ್ಮ ಮೇಲೆ ಇರುವಾಗ ಮಹಾದೇವಿಯ ಕಾರುಣ್ಯಕ್ಕೆ ಒಳಗಾಗಿ ಈ ಭೂಮಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ ಅಂತ ನನ್ನ ಅಭಿಪ್ರಾಯ. ಸಮಯ ಈಗಾಗಲೇ ಮೀರಿ ಆಗಿದೆ. ಅದಕ್ಕೆ ಕೇಳಿದೆ ಏನು ಅಂತ. ನೋಡು ಮುಂದೆ ಯಾರಿದ್ದಾರೆ? ಬೆರಳೆಣಿಕೆ 4 ಮಂದಿಗಳು ಇರುವುದು. ಅವರನ್ನು ಉಳಿಸುವಂತ ಯತ್ನ ನಿಲ್ಲಲ್ಲಿ ಉಂಟು ಅಂತಾದ್ರೆ ಏನ್ ಮಾಡ್ಬೇಕು? ಒಂದು ಮಾತಿಗೆ ಅವಕಾಶ. ಏನ್ ಹೇಳು ಪ್ರಭು, ಕೈ ಹಿಡಿಯುವುದು ಬೇಡ. ಮತ್ತೇನ್ ಮಾಡ್ಬೇಕು? ಕಾಲು
ಕಾಲು ಹಿಡಿಯುವ ನನ್ನ ತಂಗಿ ಮಗ ಕಲಾದೇವಿಯ ಮಗನೆಂದು ನಾನು ಸುಮ್ಮನಿದ್ದೆ. ಏನು ಮಾತಾಡ್ತಾ ಇದ್ಯಾ? ದೇವಿಯ ಬಗ್ಗೆ ವಿವರಿಸಿದ್ದು ನಾನು. ತುಟಿಯ ಮುಂದೆ ಹಲ್ಲು ಬಂದ್ರೆ ಅದನ್ನು ಕುತ್ತಿ ತೆಗಿಬೇಕು, ಹಾಗೆ ಮಾತಾಡ್ತಾ ಇದ್ದಿ. ನಾನು ಓದದ್ದು ಕೆಲಸ ಗೊತ್ತುಂಟಲ್ವಾ ನಿನಗೆ? ಆಗುವುದಾದ್ರೆ ಆಕೆ ನೀ ಏನಾಯ್ತು ಮಾತಾಡುದು. ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ. ಒಂದು ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದಂತ ರಕ್ತ ಬೀಜ ಅಸುರ ನಾನು. ಗೊತ್ತು 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 ಇದೆಯಲ್ಲ, ಇನಿತು ನಿನ್ನ ಯಮನ ನಿಶ್ಚಯ ಎಂದಾದ ಮೇಲೆ ನಿನಗಿಂತ ಮೊದಲು ತಲೆ ಕೊಡಬೇಕಾದವ ನಾನು. ಹೋಗುವೆ ಕದಮ್ಮ ಮನಕ್ಕೆ, ಮಾಡುವೆ ಯತ್ನ, ಫಲ ಮಾತ್ರ ದೇವಿಚ್ಛೆ ಕೊಡುವಪ್ಪನೆ. ಇದು ಮಾತು ಜಯಶಾಲಿ. ಧರಿಸಿ ಮೆರೆಯುತ್ತಿದ್ದ ಕದಂಬ ವನದಲ್ಲಿ ಕಂಡು ದೇವಿಯನು ನೇರವಾಗಿ ಕದಂಬ ಗಾಂಧಾರವನ್ನು ಸೇರಿದ್ದೇನೆ. ಏನಿದು ವಿಚಿತ್ರ ಅನುಭವ. ನಾವು ಇಲ್ಲಿಗೆ ಬರುದು ಪ್ರಥಮ ಏನೂ ಅಲ್ಲ. ಈ ವರ್ಷ ಪ್ರಥಮವೇ, ಈ ಮೊದಲು ಬರಲಿಲ್ಲ. ಹಿಂದಿನ ವರ್ಷದಲ್ಲಿ ಬಂದಿದ್ದೇನೆ. ಆದರೆ ಇಂಥ ಒಂದು ಬದಲಾವಣೆ ವಿಪರೀತ ಎಂದು ಕಂಡವನು ನಾನಲ್ಲ. ಪ್ರಕೃತಿಯನ್ನೇ ಮೀರಿದ ಬದಲಾವಣೆಗೆ ಏನು ಕಾರಣ? ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು, ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಇದು ದೇವಿ ಕಾರಣೀಕ ಅನ್ನುವುದು ಸ್ಪಷ್ಟ. ಅದೇ ನಿಜವೆಂದಾದರೆ ಅಬ್ಬಬ್ಬ ಕಷ್ಟ ಆಗುವುದು ಇದೆ ಅಂತ. ನಮಗೆ ಬೇರೆ ಎಲ್ಲಿಯೂ ಕಷ್ಟ ಆಗುವುದಿಲ್ಲ. ಇಂತಹ ಒಂದು ತೇಜಸ್ಸು ಓಜಸ್ಸು ಹೊರ ಹೊಮ್ಮಬೇಕಿದ್ರೆ ಸರಿ ಅವಳು ಬೆಳಕಿನಲ್ಲಿದ್ದಾಳೆ. ನೋಡೋಣ, ಅದರ ಮೂಲವನ್ನೇ ಶೋಧಿಸುತ್ತಾ ಮುಂದುವರಿಯುತ್ತೇನೆ. ನೋಡಿದನು ಗಾಢದರುವದಿ ಕುಳಿತ ಶಿವೆಯನು, ಗಾಢದರುವದಿ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ. ಇವಳನು ತಿಳಿಯದಿನಿತಾಯ್ತೆ ಆಡಿದನು ತನ್ನೊಳಗೆ. ಇವಳನು ತಿಳಿಯದಿನಿತಾಯ್ತೆ ಮಾಡಲಿಂದೇ ನಗಟ ಮಾಡಲಿಂದೇ ನಗಟ
ಕೂಡೆ ಆಡಿ ಬಂದಿಯೇ ಮಾಡಲಿನ್ನೇ ನಕಟ ಶುಂಭನ ಕೂಡೆ ಮೊರೆದು ಬಂದಿಯೇ ಕಲ್ಯಾಣ ಪ್ರದೇ ಸರ್ವಮಂಗಲೇ ಜಯ 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 ಜಯ. ಕೇಳು ಇವಳು ಭಕ್ತ ಕೇಳು ಇವಳು ಭಕ್ತ ಆದರೂ ನುಡಿಸಿದ ಬೆನೆನುತ ಆದರೂ ಮಾತನಾಡಿಸುವೆ ಮಾಡಿದನು ಕಲಿರಂದ ಬೀಗನು ಅಪ್ಪಪ್ಪ ಆಶ್ಚರ್ಯಕ್ಕೆ ಒಳಗಾದ ನಾನು. ಕದಂಬ ಕಾಂತಾರದಲ್ಲಿರುವಂತಹ ನಾರಿ ರತ್ನವನ್ನು ಕಾಣಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಒಮ್ಮಿಂದ ಮೇಲೆ ಅರಣ್ಯ ಪ್ರವೇಶ ಮಾಡಿದೆ ಎಂತಾದರೆ ನೋಡಿದೆ ಸರಿಯಾಗಿ ನೋಡಿದೆ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಎನ್ನುವುದನ್ನು ಕೇಳಿದ್ದೇನೆ. ಅಂತರಂಗದಲ್ಲಿ ಆನಂದ ಅನುಭೂತಿ ಹುಟ್ಟಬೇಕಿದ್ರೆ ಕಣ್ಣ ಮುಂಭಾಗದಲ್ಲಿ ವಿಭೂತಿ ಶಕ್ತಿ ಇರಲೇಬೇಕಲ್ಲ. ಇದ್ದೇ ಇದೆ. ಅಂಬರದಿಂದಲೇ ಧರೆಗಳಿದ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. 3 ಮನೆಯ ಆಯುಧವನ್ನು ಹಿಡಿದು ನಗುತ್ತಾ ಇದ್ದಾಳೆ. ಯಾಕಪ್ಪ 3 ಮನೆಯ ಆಯುಧ? ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ನಾವೆಲ್ಲ ಅನ್ಯಾಯವನ್ನೇ ಮಾಡುತ್ತಾ ಲೋಕದಲ್ಲಿ ಆ ಧರ್ಮದ ಪಥವನ್ನು ಹಿಡಿದು ಮುಂದುವರಿಯುತ್ತಾ ಇದ್ದೇವೆ. ಧರ್ಮ ಯಾವತ್ತೂ ಸ್ಥಾಯಿಯಾಗಿ ಭೂಮಿಯ ಮೇಲೆ ಉಳಿಯಲೇಬೇಕು. ಸಜ್ಜನರಾದಂತಹ ದೇವಾನು ದೇವತೆಗಳು ಸುರಲೋಕದಲ್ಲಿ ಕಾಲವನ್ನು ಕಳೆಯಬೇಕೇ ವಿನಃ ಎಲ್ಲಿಯೋ ಗುಡ್ಡ ಕಾಡಿನಲ್ಲಿ ಅಲೆದಾಡುವಂತಹ ಸ್ಥಿತಿ ಒದಗಿ ಬಂದಿದೆ. ಆದ್ದರಿಂದಲೇ ದೈತ್ಯರ ಅವಸಾನ ಶೀಘ್ರದಲ್ಲಿ ಆಗ್ತದೆ ಅನ್ನುವುದು ಯಾವುದೇ ಸಂದೇಹವಿಲ್ಲ. ಪಾದದಲ್ಲಿ ಪಾತಾಳ, ಕಟ್ಟಿಗೆಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಹಿಂದಕ್ಕೆ ಮುಂದಕ್ಕೆ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳಲ್ಲ. ಅದು ನೋಡಿ ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು 2 ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಹ ಪತಿಯಾದಂಥ ಅಗ್ನಿದೇವ ಹಣೆಯ 3ನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನಪ್ಪ. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೌಕ್ತಿಗಳಲ್ಲಿ ಕಂಗೊಳಿಸುತ್ತಾ ಉಂಟು. ಸರಿ ನಮ್ಮ ಒಡೆಯ ಇವಳನ್ನು ಬಯಸಿದಿನಿ. ಒಂದು ವೇಳೆ ಇವಳು ಶೋಣಿತಾಪುರವನ್ನು ಸೇರುವುದಕ್ಕೆ ಸಾಧ್ಯ ಉಂಟೆ? ಮದುವೆಯಾಗುವುದಕ್ಕೆ ಬಂದವಳಲ್ಲ, ಸರ್ವ ರಕ್ಕಸರ ಕೊರಳಿಗೆ ಕತ್ತಿಯುವುದಕ್ಕೆ ಬಂದವಳು ಅನ್ನುವುದು ಸ್ಪಷ್ಟ. ಹಾಗಾಗಿ ಒಡೆಯನಿಗೆ ಬೇಕಾಗಿ ನಾನು ಶ್ರಮ ವಹಿಸಲೇಬೇಕು. ಭರವಸೆಯ ನುಡಿಗಳನ್ನಾಡಿ ನೇರವಾಗಿ ಹೊರಟು ಬಂದೆ ಕಾಂತಾರಕ್ಕೆ. ಶಕ್ತಿ ಪ್ರದರ್ಶನ ಸಲ್ಲದು ಈಕೆಯ ಮುಂಭಾಗದಲ್ಲಿ. ಭಕ್ತಿಗೆ ಒಲಿಯುತ್ತಾಳಂತೆ. ಚಂಡಮುಂಡರೋ ಧೂಮ್ರಾಕ್ಷನೋ ಕೈಯಲ್ಲಿ ಕತ್ತಿ ಹಿಡಿದು ಕಣ್ಣರಳಿಸಿ ಮುಂದಕ್ಕೆ ಬಂದಂತಹ ಕಾಲಕ್ಕೆ ಅವರ ಶಿರವನ್ನು ಚೆಂಡಾಡಿದಂತಹ ಮಹತೆ ಇವಳು. ಹಾಗಾಗಿ ಇವಳಲ್ಲಿ ದೂರ ಅಲ್ಲ. ನೋಡೋಣ, ಅಡಿಗರಾಗಿ ಕ್ಷಮಾಯಾಚನೆಯನ್ನು ಮಾಡಿ. ನೀನೇ ನನಗೆ ಶುಂಭ ದಾನವ ಬಯಸಿ ನೋಡ ಶುಂಭ ದಾನವ ಬಯಸಿ ನೋಡ
ನ್ಯಾಯದಿ ಧರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದೆಯ ಶಂಕರಿ ಸರ್ವೇಶ್ವರಿ ಅಭಯಂಕರಿ ಲೋಕಮಾತೆ ಚಂದ್ರಕಲಾಧರಿ ಶುಭಭಕ್ತ ಮನೋಹರಿ ಮೋಹನ ಕಲ್ಯಾಣಿ ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮ. ಅಮ್ಮ ಭಜನೆ ಮಾಡುವಂತ ಉದ್ದೇಶವನ್ನು ಇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದವನಿಗೆ ಮೊದಲಾಗಿ ಒಬ್ಬ ಸ್ವಾಮಿನಿಷ್ಠ ಸೇವಕರಾಗಿ ಇಲ್ಲಿಗೆ ಬಂದಿದ್ದೇನೆ. ಅರ್ಥವಿಸಿಕೊಂಡೆ. ನಮ್ಮೊಡೆಯ ಶುಂಭಾಸುರನ ವಿಚಾರವಾಗಿ ನಿನಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದ ಅಗತ್ಯ ಇಲ್ಲಮ್ಮ. ಓಹೋ, ನಡೆದಂತ ಪ್ರಸ್ತುತ ವರ್ತಮಾನದ ಸ್ಥಿತಿ ಎಲ್ಲವನ್ನು ಅರ್ಥವಿಸಿಕೊಳ್ಳಬಲ್ಲೆ. ಖಂಡಿತ. ಆದರೂ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿದೆಯಮ್ಮ. ಅದಕ್ಕೆ ಚಂಡಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡ ತಾತ ಅನವರತವು ನಿನ್ನ ಕುರಿತೇ ಯೋಚನೆ ಇಸ್ತಾ ಇದ್ದಾನೆ. ಪರಿಣಾಮದಿಂದ ಏನಾಯಿತು? ತ್ರಿಪುರ ಸುಂದರಿ ಏನಯ್ಯ? ಅಮ್ಮ ಏನು? ಅವಿಚ್ಛಿನ್ನವಾಗಿ ನಿನ್ನನ್ನೇ ಪೂಜಿಸುತ್ತಾ ಇದ್ದಾನೆ ಎಂದಾದ ಮೇಲೆ ಅದೊಂದು ತಪಸ್ಸು ಅಲ್ವೇನಮ್ಮ? ಖಂಡಿತ. ಆ ತಪಸ್ಸಿಗೆ ಸರಿಯಾದಂತಹ ಫಲ ಪ್ರಸಾದ ದೊರಕಲೇಬೇಕು. ಖಂಡಿತ. ಆದ್ದರಿಂದಲೇ ಇದೋ ಬಂದಿದ್ದೇನೆ. ಹೊನ್ನಂದನ ಸಿದ್ಧವಾಗಿದೆ. ಸರಿ. ಉಯ್ಯಾಲೆಯಲ್ಲಿ ಕುಳಿತದ್ದು ಸಾಕಮ್ಮ. ಬಂಗಾರದ ರಥವನ್ನು ಏರಿದೆ ಎಂದಾದ್ರೆ ಒಂದು ವೈಭವದ ಮೆರವಣಿಗೆಯನ್ನು ಮಾಡ್ತೇನೆ. ಓಹೋ, ಅದರ ಹೆಗಲಿಗೆ ನಾನೇ ಕೊಟ್ಟು ಆ ಮೂಲಕವಾಗಿ ಶೋಣಿತಾಪುರಕ್ಕೆ ಸಾಗಿಸ್ತೇನೆ. ಸರಿ. ಬಾರಿಸುವಂತಹ ಮರಣ ಮೃದಂಗವನ್ನು ಬದಿಗಿರಿಸು. ಬದಲಾಗಿ ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಧರಿಸು. ಮತ್ತೆ ಶುಂಭನ ಕೊರಳಿಗಿಕ್ಕಿ ವರಿಸು. ಬರಿಸಿ ನಮಗೆಲ್ಲ ಸುಖವನ್ನು ಉಳಿಸು. ಇಳಿದು ಬಾ ನಲಿದು ಬಾ ಬಾ ಬಾ. ರಕ್ತಬೀಜಾಸುರ ಅಮ್ಮ, ಭಕ್ತಿಯ ಮಹಾಪೂರವೇ ಹರಿಯುತ್ತಾ ಇದೆಯಲ್ಲ. ನೀನು ಶೋಣಿತಾಪುರಕ್ಕೆ ಬಂದ್ರೆ ಇನ್ನು ಭಕ್ತಿ ಇದಕ್ಕಿಂತ ಹೆಚ್ಚುಂಟು ನಮ್ಮ. ಈ ಮೊದಲು ಬಂದವರಿಗಿಂತ ಭಿನ್ನನಾಗಿ ವಿವರಿಸುತ್ತಾ ಇದೆಯಲ್ಲ. ನನ್ನಲ್ಲಿ ಭಿನ್ನತೆಯನ್ನು ಕಂಡೆ ಎಂದಾದ್ರೆ ನನ್ನ ಜೀವನವೇ ಧನ್ಯವಾಯಿತು. ನಿನ್ನನ್ನು ಹುಂಬ ಎಂಬುದಾಗಿ ಕರೆಯಲೇ, ಪ್ರಾಜ್ಞ ಎಂಬುದಾಗಿ ಗುರುತಿಸಲೇ. ಮಹಾದೇವಿಯಾದಂತಹ ನಿನ್ನ ಭಕ್ತ ನಾವೆಲ್ಲ ಹುಂಬರಾಗುವುದಕ್ಕುಂಟೆ ಜಗಜ್ಜನನಿ. ಧರೆಯೊಂದೇ ಸೂರ್ಯನೊಬ್ಬನೇ, ಧರೆಯಲ್ಲಿ ಶಕ್ತಿ ಎನ್ನುವುದು ಒಂದೇ. ಸಾವಿರುವ ಶುಂಭ ಇಷ್ಟೊಂದು ಅದಟ್ಟಿನಿಂದ ಮೆರೆಯಬೇಕು ಅಂತ ಆದ್ರೆ ಸಾವಿರದ ಒಂದಾಗಿ ನಾನು ಹೇಗೆ ವಿಜೃಂಭಿಸಬೇಡ ರಕ್ತಬೀಜ? ತಾವು ಇಲ್ಲದಂತ ಮಹಾಶಕ್ತಿಯನ್ನು ಪಡೆಯಬೇಕು ಅನ್ನುವಂತ ಆಶೋತ್ತರವನ್ನು ಇರಿಸಿಯೇ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಆದ್ದರಿಂದಲೇ ನಿನ್ನನ್ನು ಬಯಸಿದ್ದಾನಮ್ಮ. ಆದ್ರೇನು ಮಾಡೋಣ? ಏನಮ್ಮ? ಹಸಿವು ತೃಷೆ ಅಧಿಕವಾಗುತ್ತಾ ಇದೆಯಲ್ಲ ರಕ್ತಬೀಜ. ನಿನಗೆ ಹಸಿವು ತೃಷೆ ನಿಜ. ಕಾಮಧೇನು ಬೇಕೆ? ಅಗತ್ಯ ಇಲ್ಲ. ಅಲ್ಲ, ಅವಳ ಮಗಳಾದಂತ ನಂದಿನಿ ಇದ್ದಾಳೆ. ಬೇಡವೇ ಬೇಡ. ನಿನಗೆ ನಂದಿನಿ ಹಾಲು ಬೇಕಿದ್ರೆ ಈಗ ತರಿಸಿಕೊಡ್ತೇನೆ. ರಕ್ತಬೀಜ, ದುಷ್ಟ ಸಂಹಾರವನ್ನ ಹಸಿವು, ಶಿಷ್ಟ ಪರಿಪಾಲನ ತೃಷೆ, ಇವೆಲ್ಲ ಅರ್ಥ ಆಗಬೇಕು ಅಂತ ಆದ್ರೆ ಕೇಳುಗನ ತ್ರಿಕರಣ ಶುದ್ಧವಾಗಿರಬೇಕು. ರಕ್ತಬೀಜ ತ್ರಿಕರಣ ಶುದ್ಧವಮ್ಮ. ಆದ್ರೆ ನುಡಿಗೆ ತಪ್ಪಿದವು ಎಂಬುದಾಗಿ ನಿನ್ನ ನಡೆಯಿಂದಲೇ ಸ್ಪಷ್ಟಪಡಿಸಿದೆಯಲ್ಲ. ಯಾವಾಗ ಎಲ್ಲಿ ತಪ್ಪಿದೆ? ಕರೆ ತರುತ್ತೇನೆ, ಇಲ್ಲ ಶಿರೋಪಿಸ್ತೇನೆ. ಅದು ಯಜಮಾನನಿಗೆ ಧೈರ್ಯ ಬರಲಿ ಅಂತ ಹೇಳಿದ್ದಷ್ಟೇ. ಕದಂಬವನದಲ್ಲಿ ನನ್ನನ್ನು ನೋಡಿದ ಬಳಿಕ ನಿನ್ನದಾದಂತ ಧೈರ್ಯ ಸ್ಥೈರ್ಯ ಮಾಯವಾಯಿತೆ. ಭುಜದಲ್ಲಿರುವಂತಹ ಶಕ್ತಿ ಕುಂದಿ ಹೋಯಿತೆ. ನನ್ನವರನ್ನು ಕಳುಹಿಕೊಟ್ಟು ನನ್ನಿಂದಲೇ ಪಾಲಿಸುತ್ತಿರುವ ನಿನ್ನೊಡೆಯ ರಾಣ ಹೇಳಿ ಅವನನ್ನು ಹೊಗಳುತ್ತಿರುವ
ನೀನು ಮುಂದುವರಿಬೇಕು ಅಂತ ಆದ್ರೆ ಏಕವಾಗಿ ಇವನ ಕಣ್ಣ ಮುಂಭಾಗದಲ್ಲಿ ಪ್ರಕಟವಾಗಬೇಕು. ಅದಕ್ಕೆ ಬೇಕಾಗಿ ನನ್ನ ದೇಹವನ್ನು ಆರೋಗಿಸಿದ್ದೇನೆ. ಶೋಣಿತವು ಜನಪದವ ಸೋಕಿದರೆ ರೈತರು ಓಡಿ ನಾಲಿಗೆಯನ್ನು ಚಾಚುತ್ತಾ ನಿಖಿಲ ಹಿರಿಯಾಕರ ಬೆರಿ ಬತ್ತದ ಆನತರ ಬಣ್ಣ ನೀರಿ ಬತ್ತದ ಬತ್ತೆ ಅದ್ದರ ಬದ್ದರ ಬತ್ತು ಕೊಟ್ಟು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಬತ್ತಿಂಚು ಗಡಿ ಕಾರ್ಸದ ಬಲ್ಪು ಪುಟ್ಟ ನನ್ನ ಬಲ್ಪುಟ್ ಬಾಡ್ ನಿಕ್ಲೇನು ಈ ಕಾಲು ಹೊಡೆದು ಬತ್ತಿ ಮೇಲ್ಕಾಲ ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರುವೆ ಈ ಅಮೃತ ಕಲಿಗೆಡೆ ಪಾಡಿದೊಂಪ ಹೊಡೆದಂತ ಲೆಕ್ಕ ಕರ್ತೀರೆ ಬಾರಂದ ಲೆಕ್ಕ ಮೃತ್ಯುಪು ತಾಳಂದ ಲೆಕ್ಕ ದಸದೋಸಕ್ಕೆಲ್ಲ ಕಡಪರಾಜೋಗ ಬಾರಾದು ಕೊರದು ನಿಖಲು ಕೊಯ್ಲಿಟ್ಟೆ ಬತ್ತಿಡು ದುಂಬುಡು ಬಿರಾಡು ಸಂಸಾರದ ಉಲ್ಲಾಸವನ್ನು ಬೇರೆ ಉರ್ಕಾರ್ ಲೆಕ್ಕ ಉರ್ಕಾರ್ದು ಕೊರ್ಪೆ ಕೊರಿಂಚಿತಿ ಸೇವೆಯನ್ನು ಸಂತೋಷೋಡು ಒಪ್ಪಿಯಂಡೆ ಇಡೀ ಊರುಗು ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊರದು ನಾಲ್ಕಾರ ನಡೆಯದು ರಡ್ಡುಕಾರ ನರಮಾನಿ ಮುಟ್ಟ ಪತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಪಲಟು ಸುಖಮುಖದ ಸಾಧಿನ್ಯಾನು ಉಂಡು ಮಲ್ತು ಕೊರ್ಪೆ ಎನ್ನ ಮಿತ್ತು ಭಕ್ತಿ ದೀನಗಳ ಗಪ್ಪೆ ಆದ ಸಿರಿಮೆರೆ ಕೊರದು ತಮ್ಮಲಾದ ಬುದ್ಧಿ ನೀತಿನ ಪಣಂದು ಈ ಊರ್ನು ಪೂತ ಬಿತ್ತು ನೆಲಕ ಕಾಪಾಡ್ದು ಕೊರ್ಪಣ ಬಾರ ಎನ್ನವು ಧೈರ್ಯ ಮಲ್ತೋನಿ ಹೆಚ್ಚಾತಂದ್ರೆ ಕೊರ್ಲ ಒಂದೇ ಭಕ್ತಿದು ಕೊರ್ನಂಚಿನ ಸೇವೆ ತೀರ್ಪೋಯಿನಂಚಿನ ಸುಶೀಲ ಅಂಚನೆ ಹರಿಯಪ್ಪ ದೇವಡಿಗೆ ನೆನಪುಗೋಬಾಡ ಅದೇ
ಕೃಷ್ಣವೇಣಿ ಅರ್ನ ಪಲಯಲ್ಲು ಅಂಚನೆ ಮೆಗದಿಯಲ್ಲು ಕುಟುಂಬ ಸಂಸಾರ ಪುಲ್ಯಲ್ಲು ಒಟ್ಟು ಸೇರಿದು ಅಪ್ಪೆಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ಗೆ ಎಂಕಲು ಪಾಡೊಂಡ ನನ್ನ ಮೆತ್ತಿಗೆ ಅಕ್ಕಳು ಪೋಪಿ ಸಾದಿ ಮಲ್ಪಿ ಉದ್ಯೋಗಡು ಒವೇ ಒಂಜಿ ರೀತಿಯ ಅಡೆ ತಡೆ ಬರ್ಪಣಿತ್ತಲ್ಲ ಎಂಕಲ ಮಾಯದ ಬಲೆನ ಬೀಜದ ಬರ್ಪಿ ದುರಿತನ್ನು ತಟ್ಟು ಬಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡು ಮಲ್ತು ಕೊರ್ಪ ಪತ್ತೆಕು ನೂದು ನೂದಕ್ಕ ಸಾವಿರ ಸಾವಿರ ನಡಪುಂಡೈತೆ ಓ ಸಾರ ಉಂಟು ವರ್ಷ ಅಂಡತ್ತೆ ಮಲ್ಲತ್ತು ಒಂಜಿ ಒಚ್ಚಿದೆತ್ತದ ಐತೆ ಎದುರು ಮಲ್ಲ ಮಲ್ಲ ಸಂಖ್ಯೆ ದಿಂಜಾದ ಪಾಡ್ಲೆ ಆತ್ಯಂತ ಉತ್ಪತ್ತಿದ ಸಾಧಿನ ಉಪಾದು ಕೊರದು ಬೆರೆ ಸಾಯುಳ್ಳರಿಗೆ ಅಂದ ಬಣ್ಣ ಪಾದು ಕೊಡ್ಪ ಭಾಗವತರೆ ಮತ್ಲೆಗಾರ್ರೆ ಚೆಂಡೆದಾರೆ ಅವಡು ಪುರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾತ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದ ಕೊರ್ಕ ಈ ಊರು ಈ ದೇಶೋಡೆ ನಿಖಲ ಪುದರ್ ಮೆರೆಂಡ ಯಾರಂದು ಪರ ಊರು ಪರದೇಶೋಡ್ಲ ನಿಖಲ ಕೀರ್ತಿ ಬೆಳಗೊಡು ಇತ್ತೆ ಪೋಯಿ ನನ್ನ ವಯಸ್ಸನ್ನು ನೊಂದತ್ತೆ ಆಜಿ ತಿಂಗಳು ಬಿಟ್ಟದು ಇತ್ತೆ ಬುಡ್ಚಿ ಮರಿಯಲ್ಡು ಪೋಯಿಂದ ಯಾವ ಅಂಚೆನೆ ಊರುದಲ್ಲ ದಿನ ಕೊಂಚ ರಡ್ರಾಡು ಮೂಜಿ ಮೂಜಿ ಕಾರ್ಯಕ್ರಮ ತಿಕ್ಕುಲೆಕ್ಕ ಅನ್ನು ಮಲ್ಪುಗ ಒಂಜು ವೇಳೆ ತಿಕ್ಕಿ ಜೀವನದಲ್ಲ ಎತ್ತೆ ಮಲ್ಪೊಡೊಂದಿಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪವನಕ್ಕಲು ಮನಸ್ಸು ಖುಷಿಯಾದ ತೆಂಗಿನ ಕಾಲ ಒಂಜಿ ದಿಂಜಾದ ಕೊರ್ಪುಲೆಕ್ಕ ಖಂಡಿತವಾದ್ಲ ಎಡ್ಡೆ ಉಡಲ್ದಾಕಲು ಕೊರ್ಪೇರು ಅಂಡ ಕೆಲವು ಕೊಟ್ಟು ಕುಲೆಕುಲು ಬಗ್ಗುದು ಅಂತ ಅಡ್ಡ ಕಾರ್ದೀಪ ಆ ಕುಲೆಕಲ ನೆಂಕುಲು ಮಾಯಾಡುತ್ತು ಅನ್ನುವ ಅವ್ಯ ರೈತೆ ಬಲಿ ಬರ್ಪುನಿ ಆಯ್ಗೊಂಜಿ ಪೋಯರ ಪುರ್ಸೋತೆ ದಿಕ್ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪ್ಪು ಪೋಪೆ ಯಾವ ಬಲಿ ಬರ್ತಾನೆ ನನ್ನ ಸರ್ತ ಸ್ವರ್ಗಗೆ ಹೋಯ್ತಿರ್ಲ ಸರಿಗಾರ್ರೆ ಏಳೆರಡು ಬತ್ತದ ಪೊರ್ಲ ರೀತಿಯ ಕಲಾಸೇವೆ ಇಂಚಿನ ನನಾಥ ಕಾಲ ಕಲಾಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷೋಗಿ ಪುನಿ 12 ತಿಂಗೋಲು ಒಂಜಿ 2 ತಿಂಗೋಲು ಅಲ್ಲ ಬೊಡೆ ಜೋಕುಲ ಮೋನೆ ತೋರ್ಚ 10 ತಿಂಗೋಲು ಬುಡಂಗ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ತು ಕೊರ್ಕ ಭಾಗಚರೆ ಏಲೆ ಮೀರೊಂದು ಬತ್ತನೆ ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ಪಿ ಕೊಡ್ತು ಮಾಯೊಡಿಗಾಲಿಂದ ಮನೆ ಮಂಚವು ಸೇರುಗಳಿಗೆ ಬಾಯರ ಬೋತೊಲೆ ಎಂಕ್ ಪರ್ಪುನ ಬೈಜತಿ ಯಾನು ಸೀಸುಲ್ದೇನಿ ಕೇನ್ಯತ್ತು ಬೊಂಡ ಯಾನು ಪೋವ ದಿಷ್ಟಿ ಬಾರ್ದು ಪೂರ ತಾಲ್ಪೋಡ ನಿನ್ನ ಚಾಕಿರ್ದೆ ಅಂದ ಕೆಲವು ಸಮಯ ಬಿಡ್ಬೋದು ಈ ಒಡು ಬತ್ತಿ ನಮ್ಮ ಕಲೆ ಇಪ್ಪನಾಗ ಉಪ್ಪನ ಉಂಟಿಲ್ಲ ಕೊಂಚ ಅನುಗ್ರಹ ನನ್ನ ಮುಲ್ತು ಪೋಯ ನನ್ನ ನಿನ್ನ ಬೆರಿಯ ಅವಳು ಕೈಕೊಂಡ ಅವಳು ಎನ್ನ ಉಡಲ್ ತಂಪು ನೀರು ಕೊರ್ನಕ್ಲ ಉಡಲ್ ತಂಪು ದಕ್ಲೆ ಬರ್ಪಡ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪೆ ಸ್ವೀಕಾರ ಅಟ್ಟಿಸಿಕೊಂಡು ಬರ್ತಾ ಇದ್ದಾಳೆ. ನಾನು ಉಳಿಯಬೇಕು, ಅರುಣಾಚಲೆಯನ್ನು ತೋರಿಸಬೇಕು. ಗುರುಗಳೊಡನೆ
ಕಂಡೆಯಾಸುರನಾಥ ನಿತ್ಯನ ಕಂಡಾದಾಗಿ ಮಂಡಲಾಗೆ ಮಹದನವ ಅಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಧಾಮವೇ ನಿಸಿದ ರೂಪದೋರುವೆ ಹೊರತು ಒಂದೇ ಬೈ ಬಲಿಯಲಿ ದೈತ್ಯರ ಹುಂಡವನ್ನು ಧರೆಯಲ್ಲಿ ಚೆಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ. ಈಗಲಾರು ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೆ ನನ್ನ ಲೀಲೆ, ಇದುವೆ ನನ್ನ ಮಹಾತ್ಮೆ, ಇದುವೆ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸುರಪಾಲ ಹೇಗೆ ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ಕ್ಷೇತ್ರದ ತಲೆಮರೆಸಿದ್ದವನೇ ದುರುಳೋರುಣಾಸುರ ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕಿದ್ದೇನೆ. ಅಲ್ಲಿವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ನಿಲೆಯಾಗುವುದಕ್ಕಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಿ ನಾನು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ದೇವಿಯ ಅಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ತೇರಲು ದೇಹ ಪವಿತ್ರ, ವೀರಲು ವಿದ್ಯಾಪ್ರಾಪ್ತಿ, ಮಾಯನಲು ಮಹಾಲಕ್ಷ್ಮಿ ವೈದೂರುಡು, ಹಾಯನಲು ಹರಿಹರನ ಸಾಕ್ಷಾತ್ಕಾರ, ತೇರಲು ತ್ರೈಲೋಕ ಸಿದ್ಧಿಪುದು. ಇಂತಿಪ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು, ಕಟೀಲು ಭ್ರಮರಾಂಬಿಕೆ ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗದ ಮಂಗಳಗೀತೆಯನ್ನು ಆಡುತ್ತೇವೆ. ಭದ್ರಂ ಶುಭ ಮಂಗಳಂ. ಮಂತ್ರಾಕ್ಷತೆಯಿಂದ ವೇದಯ ಕಳಿದು ಕೀರ್ತಿಯ ಪಡೆಯುವುದು ಜಗದೀಶ
ಆಹೋ ಮಹಾರಾಜ ಶ್ರೀಗಳಾದ ಶ್ರೀಮತಿ ಕೃಷ್ಣವೇಣಿ ಸಹೋದರರು ಸಹೋದರಿಯರು ಮತ್ತು ಮೊಮ್ಮಕ್ಕಳು ಮಹಾರಾಜ ಶ್ರೀಗಳಂತ ಶ್ರೀಮತಿ ಕೃಷ್ಣವೇಣಿ ಸಹೋದರರು ಸಹೋದರಿಯರು ಮತ್ತು ಮೊಮ್ಮಕ್ಕಳು. ಶಾಭ ಮಹಾರಾಜ ಶ್ರೀಗಳಂತ ಶ್ರೀಮತಿ ಕೃಷ್ಣವೇಣಿ ಸಹೋದರರು ಸಹೋದರಿಯರು ಮತ್ತು ಮೊಮ್ಮಕ್ಕಳು. ಫಲ ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ಶಾಭ ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡ್ಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣಮಸ್ತು. ಆಹೋ ದಕ್ಕಿತ್ತು ಬಿಡಾರಕ್ಕೆ ಅರ್ಪಣೆ. ದೇವರ ರಂಗನಾಯಕ ರಾಜೀವ ಲೋಚನ ರಮಣಾದಿ ಬೆಳಗಾಯಿ ತೇಳುತ್ತಾ
ಭಕ್ತಿಪೂರ್ವಕವಾಗಿ ಆ ಮಹಾತಾಯಿಗೆ ಹೇಳಿಕೊಂಡಂತಹ ಸೇವೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸಮಿತಿಯನ್ನು ಅಭಿವೃದ್ಧಿವಂತ ಲಕ್ಷಣಪತಿಯವನ್ನ ಪ್ರಸನ್ನ ಕಾಣುವ ಶ್ರದ್ಧೆಯ ಪ್ರಾರ್ಥನೆ ಸ್ವಾಮಿಗರ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರಿ ಕೃಷ್ಣಾಣಿ ಸಂದರ್ದಾಢ್ಯಂಚ ಗಟ್ಟಿ ಪತ್ತೊಂಡ್ಲೆ ಅವರ 2 ಗಂಟೆ ಕೊಡ್ಲೆ ಕೊಂಡು ಪ್ಲೇರ್ ಪತ್ತೊಂಡ್ಲೆ ಅಮ್ಮ ನಿಖುಲ್ ಗಡಿ ಜನಬಲ್ಲೆ ನಿಖುಲ್ ಪತ್ತೊಂಡ್ಲೆ 5 ಬುಕ್ ಪತ್ತೊಂಡ್ಲೆ ಬುಕ್ ಮುಟ್ಟಂಡ್ಲೆ ಸೇರ್ತಂಡ್ಲೆ ಬರ್ತಂಡ್ಲೆ ಬಲೆ ಯಾರು ತಲಾಡೋದು ಬರ್ತದೆ ಅದಕ್ಕೆ ದಾನ ಇರ್ತಿರ್ತದೆ ಪ್ರಸಾದಕ್ಕೆ ತಂದು ಬಲೆ ಪ್ರಸಾದ ತಗೊಂಡು ತಂಡ್ಲೆ ನಿಖಿಲ ಹರಿವಾಣ ಇದ್ದುಂಡು